ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ RRB ಡಿ ಗ್ರೂಪ್ ಮತ್ತು RRB NTPC ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ನಿಮಗೆ ಏನು ಸಿಲೆಬಸ್ ಇರುತ್ತೆ ಗೊತ್ತಾ? ಸೊ ಆ ಸಿಲೆಬಸ್ದು ಕಂಪ್ಲೀಟ್ ಪ್ಯಾಕೇಜ್ನ ನಾವು ನೋಡ್ಕೊಳ್ಳೋಣ ಇನ್ನು ಮುಂದೆ, ಸರಿಯಾ? ಸೊ ನೀವು ಏನು ಪೇಡ್ ಕೋರ್ಸ್ ತೊಗೋತೀರಲ್ವಾ, ಲೈಕ್ ಇವಾಗ 2000 ಆಗಲಿ 3000 ಆಗಲಿ ಅಥವಾ 50 ರುಪೀಸ್ದಾಗಲಿ ಇಲ್ಲಾಂದರೆ 5000ದಾಗಲಿ ನೀವು ಏನು ತೊಗೊಂಡಿರ್ತೀರ ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಲ್ಲವೂ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಮಾಡಿಕೊಡ್ತೀನಿ. ಓಕೆ, ಸೊ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಎಲ್ಲ ಸಿಲೆಬಸ್ಸನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಇದೇ ಯೂಟ್ಯೂಬ್ ಚಾನಲಲ್ಲಿ, ಸರಿಯಾ? ಬಟ್ ನಾನು ನಿಮ್ಮಿಂದ ಬಯಸೋದು ಮೂರನ್ನೇ. ಓಕೆ, ಒಂದೇನು ಅಂದರೆ ಒಂದು ಸಬ್ಸ್ಕ್ರೈಬು, ಹಾಗೆ ನಿಮ್ಮದೊಂದು ಇನ್ನೊಂದು ಲೈಕ್, ಹಾಗೆ ಇನ್ನೊಂದು ಏನಂದರೆ ಕಂಟಿನ್ಯೂಟಿ. ಓಕೆ, ಕಂಟಿನ್ಯೂ ಆಗಿ ನೀವು ನನ್ನ ಕ್ಲಾಸ್ನ ಕೇಳಬೇಕು. ಯಾಕೆ ಅಂದರೆ ನೀವು ಕಂಟಿನ್ಯೂ ಆಗಿ ಕ್ಲಾಸ್ ಕೇಳ್ತಾ ಇದ್ದರೆ, ನೀವು ಇಂಟ್ರೆಸ್ಟ್ ಇದರಲ್ಲಿ ತೋರಿಸಿದ್ರೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಮೀನ್ಸ್ ಏನೋ ಹುಡುಗರು ಜಾಸ್ತಿ ಕೇಳ್ತಾ ಇದ್ದಾರೆ, ಸೊ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಕ್ಲಾಸ್ನ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಅಂತಲ್ಲ, ಯಾವುದೇ ಟೀಚರ್ಗಾದರೂ ಕೂಡ ಸೇಮ್ ಫೀಲಿಂಗ್ ಇರುತ್ತೆ. ಮತ್ತು ಕೇಳೋರೆ ಅಥವಾ ಕಲಿಯೋರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ತೋರಿಸಿದ್ರೆ, ಡೌನ್ ಆದರೆ ಅವಾಗ ನಮ್ಮ ಇಂಟ್ರೆಸ್ಟ್ ಕೂಡ ಸ್ವಲ್ಪ ಡೌನೇ ಆಗ್ತದೆ, ಸರಿಯಾ? ಎಷ್ಟೇ ನಾವು ಮಾಡಬೇಕು ಅಂತ ಒಳಗಡೆ ಇದ್ದರೂ ಕೂಡ ನೋಡೋರು ಕೇಳೋರು ಇಂಟ್ರೆಸ್ಟ್ ಕಡಿಮೆ ಆದರೆ ಹೇಳೋಕ್ಕೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಇಷ್ಟೇ. ಓಕೆ, ಬಟ್ ನಿಮ್ಮದು ಆಲ್ವೇಸ್ ಸಪೋರ್ಟ್ ಇದ್ದರೆ, ಸೊ ನಿಮಗೆ ಫುಲ್ ಕಂಪ್ಲೀಟ್ ನೀವು ಯಾವುದು ಬೇಕಾದ ಟಾಪಿಕ್ ಹೇಳಿ ಆ ಟಾಪಿಕ್ ರಿಲೇಟೆಡು ಫುಲ್ 100% ಎಫರ್ಟ್ ನಾನು ಹಾಕಿ, ನೀವು ಜಸ್ಟ್ ಒಂದು 50% ಎಫರ್ಟ್ ಹಾಕಿದ್ರೆ ನಿಮಗೆ ಅರ್ಥ ಆಗಬೇಕು, ಆ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ, ಸೊ ನಿಮಗೆ ಹೊಸ ಕೋರ್ಸ್ಗೆ ಹಾಗೆ ಹೊಸ ಕ್ಲಾಸ್ಗೆ ವೆಲ್ಕಮ್ ಒನ್ಸ್ ಅಗೇನ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್, ಓಕೆ, ಟುಡೇಸ್ ಟಾಪಿಕ್ ಏನಿದೆ ಅಂದರೆ ಫಸ್ಟ್ ಹಿಸ್ಟ್ರಿನಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಹಿಸ್ಟ್ರಿನಲ್ಲಿ ಫಸ್ಟ್ ಟಾಪಿಕ್ ಏನು ಬರುತ್ತೆ ನಿಮಗೆ, ಸಿಂಧೂ ನಾಗರಿಕತೆ ಸ್ಟಾರ್ಟ್ ಮಾಡೋಣ. ಓಕೆ, ಯಾಕೆಂದರೆ ಸಿಂಧೂ ನಾಗರಿಕತೆಯಿಂದನೇ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನೆಕ್ಸ್ಟ್ ನಿಮಗೆ ಯಾವುದು ಪ್ಯಾಲಿಯೋಲಿಥಿಕ್ ಏಜು, ಮಿಸೋಲಿಥಿಕ್ ಏಜು, ಅದಾದರೆ ನಿಯೋಲಿಥಿಕ್ ಏಜು, ಅದರಲ್ಲಿ ಪ್ರಶ್ನೆಗಳು ಕಡಿಮೆ. ಓಕೆ, ಮೀನ್ಸ್ ಬಂದರೆ ಮ್ಯಾಕ್ಸಿಮಮ್ ಒಂದು 10 ಶಿಫ್ಟಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು. ಬಟ್ ಇಲ್ಲಿಂದ ಸಿಂಧೂ ನಾಗರಿಕತೆಯಿಂದ ನಿಮಗೆ ಪ್ರತಿಯೊಂದು ಪ್ರಶ್ನೆನೂ ಕೇಳ್ತಾನೆ. ಸೊ ಅದಕ್ಕೆ ಫಸ್ಟ್ ಟಾಪಿಕ್ ಏನು ತೊಗೊಂಡಿದ್ದೀನಿ ಅಂದರೆ ಸಿಂಧೂ ನಾಗರಿಕತೆ ತೊಗೊಂಡಿದ್ದೀನಿ, ಸರಿನಾ? ಸೊ ಬನ್ನಿ ಹಾಗಾದರೆ ಇವಾಗ ಸಿಂಧೂ ನಾಗರಿಕತೆ ಅಥವಾ ಹರಪ್ಪನ್ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಸೊ ಡೈರೆಕ್ಟಾಗಿ ಸ್ಲೈಡಲ್ಲಿರೋದು ಏನಿದೆ ಅದನ್ನೇ ತಿಳ್ಕೊಳ್ಳೋಣವಾ? ನೋ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಕಥೆನ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಅದನ್ನು. ಏನು ಅಂದರೆ 19ನೇ ಶತಮಾನದಲ್ಲಿ ನಮ್ಮ ಭಾರತವನ್ನು ಆಳ್ತಾ ಇರೋರು ಯಾರು? ಬ್ರಿಟಿಷರು ಆಳ್ತಾ ಇರ್ತಾರೆ. ಸೊ ಆ ಬ್ರಿಟಿಷರಲ್ಲಿ ಒಬ್ಬ ಪುರಾತತ್ವ ಶಾಸ್ತ್ರಜ್ಞ ಇರ್ತಾನೆ. ಆ ವ್ಯಕ್ತಿ ಹೆಸರು ಏನು ಅಂದರೆ ನಿಮಗೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ. ಸೊ ಇವನಿಗೆ ಭೂಮಿನ ಉತ್ಖನನ ಮಾಡೋದು, ಭೂಮಿನ ಅಗೆಯೋದು, ಭೂಮಿಯಲ್ಲಿ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ ಏನಾದರೂ ಸಿಗುತ್ತಾ ಅಂತ ಸ್ವಲ್ಪ ಹವ್ಯಾಸ ಜಾಸ್ತಿ ಇರುತ್ತೆ. ಸೊ ಇವನು ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗ, ಹಾಗೆ ಪಾಕ್ ಮತ್ತು ನಮ್ಮ ಇಂಡಿಯಾದ ಗಡಿ ಭಾಗ ಏನಿದೆ ಅಲ್ವಾ, ಸೊ ಆ ಗಡಿ ಭಾಗದಲ್ಲಿ ಕೆಲವೊಂದು ಭೂಮಿನ ಉತ್ಖನನ ಮಾಡ್ತಾನೆ. ಉತ್ಖನನ ಮಾಡಿದಾಗ ಕೆಲವೊಂದು ವಸ್ತುಗಳು ಸಿಗ್ತವೆ ಇವನಿಗೆ. ಯಾರಿಗೆ? ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವ ವ್ಯಕ್ತಿಗೆ. ಸೊ ವಸ್ತುಗಳು ಸಿಗ್ತವೆ, ಅವನೇನು ತಿಳ್ಕೊತಾನೆ, ಇದು ಯೂಸ್ಲೆಸ್ ಇದೆ, ಮಣ್ಣಿಂದಿದೆ ಗುರು ಇದು, ಸೊ ಯೂಸ್ಲೆಸ್ ಇದೆ ಅಂತ ಒಗೆದಾಕಿ ಹೋಗ್ಬಿಡ್ತಾನೆ ಅದನ್ನು, ಸರಿನಾ? ಬಟ್ ಆದರೂ ಇವನಿಗೆ ಇದ್ರ ಮೇಲೆ ಹವ್ಯಾಸ ಇರೋ ಕಾರಣದಿಂದ 1861ರಲ್ಲಿ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾನೆ. ಆ ಸಂಸ್ಥೆ ಹೆಸರೇ ASI ಅಂತ. ಓಕೆ, ವಾಟ್ ಯು ಮೀನ್ ಬೈ ASI? ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ. ಓಕೆ, ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾನೆ. ಸೊ ಸಂಸ್ಥೆ ಸ್ಟಾರ್ಟ್ ಮಾಡಿಬಿಟ್ಟ, ಇಲ್ಲಿ ಇಂಡಿಯಾದಲ್ಲಿ ಏನು ಚೆನ್ನಾಗಿರೋ ವಸ್ತು ಸಿಗ್ತಾ ಇಲ್ಲ, ಮೌಲ್ಯವಾಗಿರುವ ವಸ್ತು ಸಿಗ್ತಾ ಇಲ್ಲ ಅಂತ ಏನು ಮಾಡ್ತಾನೆ, ಇಲ್ಲಿಂದ ಬಿಟ್ಟು ಹೋಗಿಬಿಡ್ತಾನೆ ಅವನು. ಸೊ ಮುಂದೆ ಈ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಷ್ಟೇ ನೆನಗುದಿಗೆ ಬಿಡ್ತದು. ಸೊ ಯಾವನು ಬರಲಿಲ್ಲ, ಮುಂದೆ ಯಾವುದು ಉತ್ಖನನ ಆಗಲಿಲ್ಲ, ಏನು ಸ್ವಲ್ಪ ಬೆಳವಣಿಗೆ ಆಗಲಿಲ್ಲ. ಬಟ್ ಇದು ನೆಕ್ಸ್ಟ್ ಯಾವಾಗ ಬೆಳವಣಿಗೆ ಆಗ್ತದೆ ಅಂದರೆ 20ನೇ ಶತಮಾನದಲ್ಲಿ, ಮೀನ್ಸ್ 1904ರ ಸಮಯದಲ್ಲಿ ಇದು ಮತ್ತೆ ಸ್ವಲ್ಪ ಟಾಪಿಕ್ ಟ್ರೆಂಡಿಂಗ್ ಬರುತ್ತೆ, ಸರಿನಾ? ಸೊ 1899ರಿಂದ 1905ರವರೆಗೆ ಒಬ್ಬ ವೈಸ್ರಾಯ್ ಇರ್ತಾನೆ ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ವೈಸ್ರಾಯ್ ಹೆಸರೇನು ಅಂದರೆ ನಿಮಗೆ ಲಾರ್ಡ್ ಕರ್ಜನ್ ಅಂತ. ಇದೇ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, 1904ರಲ್ಲಿ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಎನ್ನುವ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾನೆ, ಸರಿನಾ? ಸೊ 1904ರಲ್ಲಿ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಎನ್ನುವ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಇಲ್ಲಿ ಭೂಮಿನ ಉತ್ಖನನ ಮಾಡೋಣ, ಏನಾದರೂ ಸಿಗಬಹುದು, ಹಾಗೆ ಹೀಗೆ ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವನು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟ. ಬಟ್ ಇದಕ್ಕಿಂತ ಹಿಂದೆ 1899ರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹೆಸರು ಜಾನ್ ಮಾರ್ಷಲ್ ಅಂತ, ಸರಿನಾ? ಒಂದು 20 ಅಥವಾ 21ರ ತರುಣ. ಸೊ ಇವನೇನು ಮಾಡ್ತಾನೆ, ಇವನಿಗೆ ಭೂಮಿಯ ಉತ್ಖನನ ಮಾಡೋದು, ಭೂಮಿನ ಹಿಂಗೆ ಕೆದರು ನೋಡೋದು, ಏನಿದೆ ಒಳ್ಳೇದು ಏನಾದರೂ ಸಿಗುತ್ತಾ, ಸೊ ಇವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಯಾವುದರಲ್ಲಿ, ಈ ಪುರಾತತ್ವ ಶಾಸ್ತ್ರದಲ್ಲಿ. ಓಕೆ, ಸೊ ಅದಕ್ಕೆ ಇವನು ಭಾರತಕ್ಕೆ, ಇಂಡಿಯಾಗೆ ಕಲಿಯಕ್ಕೆ ಬಂದಿರ್ತಾನೆ. ಸೊ ಕಲಿದು ಮುಂದೆ ಎಂಥ ವ್ಯಕ್ತಿ ಆಗ್ತಾನೆ ಅಂದರೆ, ಇದರಲ್ಲೇ ಈ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಇದರಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ ಇವನು. ಅಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡಿ ಚಿಕ್ಕ ಪುಟ್ಟದಾಗಿ ಕಲಿತಾ ಇರ್ತಾನೆ. ಮುಂದೆ 1921ರ ಸಮಯದಲ್ಲಿ, ಓಕೆ, 1921ರ ಸಮಯದಲ್ಲಿ ಏನು ಈ ಲಾರ್ಡ್ ಕರ್ಜನ್
ಸ್ಟಾರ್ಟ್ ಮಾಡಿರ್ತಾನಲ್ವಾ, ಯಾವ ಸಂಸ್ಥೆಯನ್ನು? ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್. ಆ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಅಧ್ಯಕ್ಷ ಆಗ್ತಾನೆ. ಓಕೆ, ಪ್ರೆಸಿಡೆಂಟ್ ಆಗ್ತಾನೆ. ಯಾವಾಗ? 1921ರಲ್ಲಿ. ಯಾವ ವ್ಯಕ್ತಿ? ಜಸ್ಟ್ ಹೇಳಿದೆ ಅಲ್ವಾ, ಯಾರು? ಜಾನ್ ಮಾರ್ಷಲ್ ಅಂತ. ಓಕೆ, ಜಾನ್ ಮಾರ್ಷಲ್ ಅನ್ನೋನು. ಸೊ ಈ ಜಾನ್ ಮಾರ್ಷಲ್ ಅನ್ನೋನು 1921ರಲ್ಲಿ ಅಧ್ಯಕ್ಷ ಆಗ್ತಾನೆ. ಸೊ 1921ರಲ್ಲಿ ಅಧ್ಯಕ್ಷ ಆದ. ಸೊ ಇವನ ಕೈಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಮೀನ್ಸ್ ಇವನು ಪ್ರೆಸಿಡೆಂಟ್ ಇದ್ದಾನೆ ಅಂದರೆ ಇವನ ಕೈಯಲ್ಲಿ ಮತ್ತು ಸದಸ್ಯರು ಬೇರೆ ಬೇರೆ ವ್ಯಕ್ತಿಗಳು ಇರಬೇಕಲ್ವಾ. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯ ಹೆಸರು ಏನು ಅಂದರೆ ನಿಮಗೆ ದಯಾರಾಮ್ ಸಹಾನಿ ಅಂತ. ಓಕೆ, ದಯಾರಾಮ್ ಸಹಾನಿ ಅಂತ. ಈ ದಯಾರಾಮ್ ಸಹಾನಿ ಕರೀತಾನೆ. ಯಾರು? ಜಾನ್ ಮಾರ್ಷಲ್ ಕರೀತಾನೆ. ನೋಡಪ್ಪ ದಯಾರಾಮ್ ಸಹಾನಿ, ಇಲ್ಲಿ ಭಾರತದ ಭೂಮಿಯಲ್ಲಿ ಏನೋ ಕೆಳಗಡೆ ಏನೇನೋ ಇದ್ದಾವೆ ಅಂತೆ, ಸ್ವಲ್ಪ ಹೋಗಿ ಹುಡ್ಕಾಡ್ಕೊಂಡು ಬಾಲಪ್ಪ. ಇಲ್ಲೇ ಹೋಗು, ಯಾವುದಾದ್ರೂ ಒಂದು ನದಿ ಪಕ್ಕದಲ್ಲಿ ಹೋಗು, ಅಲ್ಲೇ ಸಿಗ್ತವೆ. ಯಾಕಂದರೆ ಎಲ್ಲ ನಾಗರಿಕತೆಗಳು ಕಂಡುಬರೋದು ನಮಗೆ ಇವಾಗ ನದಿ ಅಕ್ಕಪಕ್ಕದಲ್ಲೇ ಕಂಡುಬರ್ತಿರ್ತವೆ. ಸೊ ಹೋಗಿ ಒಂದೆರಡು ಹುಡ್ಕೊಂಡು ಬಾಲ ಅಂತ ಕಳಿಸ್ತಾನೆ. ಯಾರಿಗೆ? ಈ ದಯಾರಾಮ್ ಸಹಾನಿ ಅವರಿಗೆ. ಸರಿನಾ? ಎಷ್ಟರಲ್ಲಿ? 1921ರಲ್ಲಿ. ಸೊ ಇವನು ಹುಲಿ ಏನು ಮಾಡ್ತಾನೆ, ಫುಲ್ ರಚ್ಚಿಗೆ ಅದು ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ದಯಾರಾಮ್ ಸಹಾನಿ. ಸರಿನಾ? ಸೊ ಹುಡುಕಿ ಒಂದು ಊರನ್ನು ಕಂಡುಹಿಡಿತಾರೆ. ಒಂದು ಊರನ್ನು ಕಂಡುಹಿಡಿದ್ರು. ಆ ಊರನ್ನು ಕಂಡುಹಿಡಿತಾರೆ. ಯಾವ ನದಿ ಪಕ್ಕದಲ್ಲಿ ಆ ಊರನ್ನು ಕಂಡುಹಿಡಿತಾರೆ ಅಂದರೆ ರಾವಿ ನದಿಯ ಪಕ್ಕದಲ್ಲಿ. ಓಕೆ, ರಾವಿ ಅನ್ನುವ ಒಂದು ನದಿ ಹಿಂಗೆ ಶಿವ ಶಿವ ಅಂತ ನೀವು ಅಂತ ಹರಿತಾ ಇರ್ತದೆ. ಆ ರಾವಿ ನದಿಯ ಪಕ್ಕದಲ್ಲಿ ಒಂದು ಊರನ್ನು ಕಂಡುಹಿಡಿತಾರೆ. ಓಕೆ, ಒಂದು ಪ್ರದೇಶದಲ್ಲಿ ಒಂದು ಚಿಕ್ಕದಾಗಿ ಒಂದು ತಾಣ ಸಿಗ್ತದೆ, ಅದಕ್ಕೆ ಒಂದು ಊರು ಅಂತ ನಾವು ಕರಿಬಹುದು. ಸೊ ಆ ಊರನ್ನು ಕಂಡುಹಿಡಿತಾರೆ. ಊರನ್ನ ಕಂಡುಹಿಡಿದು ಜಾನ್ ಮಾರ್ಷಲ್ ಹತ್ರ ಬರ್ತಾರೆ. ಗುರುವೇ ಜಾನ್ ಮಾರ್ಷಲ್, ನಾನು ದಯಾರಾಮ್ ಸಹಾನಿ ಬಂದಿದ್ದೀನಿ, ಸ್ವಲ್ಪ ಎದ್ದೇಳಪ್ಪ ನೋಡು ಇಲ್ಲಿ ಅಂತ ಅಂತಾರೆ. ಸೊ ಬಂದ ಗುರು, ಏನಾದರೂ ಕಂಡುಹಿಡಿದ? ಹೌದು ಸರ್, ಕಂಡುಹಿಡಿದಿದ್ದೀನಿ. ಏನು ಕಂಡುಹಿಡಿದಪ್ಪ? ಇಲ್ಲೇ ಒಂದು ರಾವಿ ನದಿ ಹರಿತಿತ್ತು, ಅಲ್ಲಿ ಪಕ್ಕನೇ ಒಂದು ಹರಪ್ಪ ಅನ್ನುವ ನದಿ ಕೂಡ ಚಿಕ್ಕದಾಗಿ ಒಂದು ಹರಿತಾ ಇದೆ. ಸೊ ಅದ್ರ ಪಕ್ಕದಲ್ಲೇ ಒಂದು ತಾಣ ಸಿಕ್ಕಿದೆ, ಒಂದು ಊರು ಸಿಕ್ಕಿದೆ. ಸೊ ಎಲ್ಲ ಮ್ಯಾಚ್ ಆಗುತ್ತೆ, ಹಳೆಯದು ಭಾಳ ಹಳೇದಿದ್ದಂಗೆ ಕಾಣಿಸ್ತದಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ ಜಾನ್ ಮಾರ್ಷಲು, ಏನು ಹುಚ್ಚ ಇದೆಯಾ ನೀನು? C14 ಕಾರ್ಬನ್ 14 ಟೆಸ್ಟ್ ಮಾಡಲ್ಲ, ಅದು ಎಷ್ಟು ವರ್ಷದ ಹಿಂದಿಂದ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಸರಿನಾ? ಸೊ ಅದರ ಪಳಿಯುಳಿಕೆ ಸಿಕ್ಕಿರ್ತಾವೆ ನಿನಗೆ ಅಲ್ಲಿ. ಸೊ ಅದಕ್ಕೆ ಕಾರ್ಬನ್ 14 ಟೆಸ್ಟ್ ಮಾಡು. ಎಷ್ಟು ವರ್ಷದ ಹಿಂದೆ ಇದೆ? 10 ವರ್ಷದ ಹಿಂದೆ ಇದೆಯಾ? 1000 ವರ್ಷ ಹಿಂದೆ ಇದೆಯಾ? 2000 ವರ್ಷದ ಹಿಂದೆ ಇದೆಯಾ ಅಂತ ಚೆಕ್ ಮಾಡು ಅಂತ ಹೇಳ್ತಾನೆ. ಅವಾಗ ಈ ದಯಾರಾಮ್ ಸಹಾನಿ ಏನು ಮಾಡ್ತಾನೆ? ಓಕೆ ಆಯ್ತು, ಚೆಕ್ ಮಾಡೋಣ ಬಿಡೋಲ್ಲ ಅಂತ ಹೇಳಿ ಈ ಕಾರ್ಬನ್ 14ನ ಟೆಸ್ಟ್ ಮಾಡ್ತಾನೆ. ಸೊ ಟೆಸ್ಟ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಅಂದರೆ, ಆ ಒಂದು ತಾಣ ಸಿಕ್ಕಿರುತ್ತಲ್ವ, ಆ ರಾವಿ ನದಿಯ ಪಕ್ಕದಲ್ಲಿ, ಆ ಹರಪ್ಪ ಅನ್ನುವ ಒಂದು ನದಿಯ ಪಕ್ಕದಲ್ಲಿ ಆ ನದಿ, ಆ ಊರಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು ಮೂಳೆಗಳು, ಕೆಲವೊಂದು ಅಸ್ಥಿ ಪಂಜರಗಳು, ಅವೆಲ್ಲವೂ ಕೂಡ 2350 ವರ್ಷಗಳ ಹಿಂದಿನದು ಅಂತ ಗೊತ್ತಾಗುತ್ತೆ. ಮನಗಂಡು ಭೇಷ್ ಕೆಲಸ ಮಾಡಿದೆ ನೋಡಿ ನೀನು. ಇವಾಗ ಮಸ್ತ್ ನನಗೆ ಒಂದು ಊರು ಕಂಡು ಹಿಡಿದೆ, ಮಸ್ತ್ ಆಯಿತು. ಇವಾಗ ಅದಕ್ಕೆ ಹೆಸರಿಡಲ್ವ ಯಾವ್ದಾರ ಒಂದು ಅಂತ ಹೇಳ್ತಾರೆ. ಯಾರು? ಈ ಜಾನ್ ಮಾರ್ಷಲ್. ಯಾರಿಗೆ? ದಯಾರಾಮ್ ಸಹಾನಿ ಅವರಿಗೆ. ಸೊ ಅಲ್ಲೇ ಇದ್ರ ಪಕ್ಕದಾಗ ಒಂದು ನದಿ ಹರಿಯಾತದ, ಆ ಕಡೆ ಒಂದು ರಾವಿ ಹರಿಯಾತದ, ಈ ಕಡೆ ಒಂದು ಹರಪ್ಪ ಅನ್ನೋದೊಂದು ನದಿ ಹರಿಯಾತಿದೆ. ಸೊ ಅದಕ್ಕೆ ಏನು ಮಾಡಮ್ಮಿ, ಅದಕ್ಕೆ ಹರಪ್ಪ ಅಂತ ಹೆಸರಿಡಮು ಅಂತ ಹೇಳ್ಬಿಡ್ತಾನೆ. ಯಾರು? ದಯಾರಾಮ್ ಸಹಾನಿ. ಸೊ ಆ ಊರು ಯಾವುದು? ಹರಪ್ಪ. ಎಷ್ಟರಲ್ಲಿ ಕಂಡುಹಿಡಿದ್ರು? 1921ರಲ್ಲಿ. ಯಾರು ಕಂಡುಹಿಡಿದ್ರು? ದಯಾರಾಮ್ ಸಹಾನಿ. ಅದಕ್ಕೆ ಪ್ರೋತ್ಸಾಹ ಮಾಡಿದವರು ಯಾರು? ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಯಾರು? ಜಾನ್ ಮಾರ್ಷಲ್. ಸರಿನಾ? ನೆನಪಿರಲಿ. ಸೊ ಮೊಟ್ಟ ಮೊದಲನೇದಾಗಿ ಒಂದು ನಾಗರಿಕತೆಯನ್ನು ಕಂಡುಹಿಡಿದವರು ಯಾರು ಅಂದರೆ ನಿಮಗೆ ಕೇಳಿದ್ರು ಅಂದರೆ ಹರಪ್ಪ ನಗರ ಕಂಡುಹಿಡಿತಾರೆ. ಆ ಹರಪ್ಪ ನಗರ ಕಂಡುಹಿಡಿದವನು ಯಾರು ಅಂದರೆ ನಿಮಗೆ ದಯಾರಾಮ್ ಸಹಾನಿ. ಸರಿನಾ? ಸೊ ಹಾಗೆ ದಯಾರಾಮ್ ಸಹಾನಿ ಕಂಡುಹಿಡ್ದ. ನೆಕ್ಸ್ಟ್ ಈ ಜಾನ್ ಮಾರ್ಷಲ್ಗೆ ಕುತೂಹಲ, ಮತ್ತೆ ಏನಾದರೂ ಇರಬಹುದಲ್ಲ ಬೇರೆ ಬೇರೆ ಕಡೆ. ಇವಾಗ ನಮ್ಮ ಭಾರತ ಇದೆ. ಸೊ ಈ ರೀತಿ ನಮ್ಮ ಭಾರತ ಇದೆ. ಸೊ ಇಲ್ಲಿ ಏನೋ ಒಂದು ಹರಪ್ಪ ಅನ್ನೋ ನಗರ ಸಿಕ್ಕಿದೆ. ಓಕೆ, ಇಲ್ಲಿ ಅನ್ನೋ ಪಾಯಿಂಟಲ್ಲಿ ಹರಪ್ಪ ನಗರ ಸಿಕ್ಕಿದೆ. ಹಾಗೆ ಇಲ್ಲಿ ಸಿಂಧೂ ನದಿ ಒಂದು ಹಿಂಗೆ ಹೋಗ್ತಿದೆ. ಸೊ ಇವನಿಗೆ ಅನಿಸುತ್ತೆ 1922ರಲ್ಲಿ ನೆಕ್ಸ್ಟ್ ಒಂದು ವರ್ಷ ಆಗುತ್ತೆ. ಏನು ಒಂದು ವರ್ಷದಿಂದ ಯಾರೂ ಕಂಡಿದ್ದಿಲ್ಲ, ಯಾರಿಗೊಬ್ರಿಗೆ ಚಲೋ ಹೊತ್ನಾಗಿರೋನಿಗೆ ಒಬ್ನಿಗೆ ಕರ್ಸಮಿ ಅಂತ ಕರೆಸ್ತಾರೆ. ಯಾರಿಗೆ ಕರೆಸ್ತಾರೆ? R.D. ಬ್ಯಾನರ್ಜಿ ಅವರಿಗೆ. ಸರಿನಾ? ಸೊ R.D. ಬ್ಯಾನರ್ಜಿ ಅನ್ನೋ ವ್ಯಕ್ತಿ ಕರೆಸ್ತಾನೆ. ಕರೆಸಿ ಜಾನ್ ಮಾರ್ಷಲ್ ಏನು ಹೇಳ್ತಾನೆ, ನೋಡಪ್ಪ ದಯಾರಾಮ್ ಸಹಾನಿ ಏನೋ ಒಂದು ಊರನ್ನು ಕಂಡುಹಿಡ್ದ, ಫುಲ್ ಗ್ರೇಟ್ ಆದ ಅವನು, ನೀನು ಒಂದು ಊರನ್ನ ಕಂಡುಹಿಡ್ಕೊಂಡು ಬಾಲ. ಅದಕ್ಕೆ ಇವರು ಫುಲ್ ಖುಷಿಯಾಗಿಬಿಡ್ತಾರೆ. ಯಾರು? R.D. ಬ್ಯಾನರ್ಜಿ ಅವರು. ನನಗೂ ಕೂಡ ಹೇಳಿದ್ರೆ ಒಂದು ಕೆಲಸ ಮಾಡಿಬಿಡೋಣ ಅಂತ ಇವರು ಕೂಡ ಈ ಸಿಂಧೂ ನದಿ ಏನಿದೆ ಅಲ್ವಾ, ಇಂಡಸ್ ನದಿ, ಇದರ ಹಿಂದೆ ಮುಂದೆ ಅಕ್ಕ ಪಕ್ಕ ಹುಡುಕಾಡ್ತಾ ಹೋಗ್ತಾರೆ, ಹಿಂಗೆ 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 ಅಂತ. ಓಕೆ, ಸೊ ಇಲ್ಲೊಂದು ಊರು ಅವ್ರಿಗೆ ಜಾಸ್ತಿ ದೊಡ್ಡದಾಗಿರೋದು ಒಂದು ಊರು ಕಂಡು ಹಿಡಿದು ಬಿಡ್ತಾರೆ. ಸರಿನಾ? ದೊಡ್ಡದಾಗಿರೋ ಊರು ಕಂಡು ಹಿಡಿದು ಬಿಡ್ತಾರೆ. ಫುಲ್ ಖುಷಿಯಿಂದ ಜಾನ್ ಮಾರ್ಷಲ್ ಹತ್ರ ಓಡ್ಕೊಂಡು ಬರ್ತಾರೆ. ಸರ್, ನಾನೊಂದು ಊರು ಕಂಡು ಹಿಡಿದು ಬಿಟ್ಟಿದ್ದೀನಿ ಇವಾಗ. ಯಾವ ಊರಪ್ಪ ಅದು? ಹೆಸರು ಹೇಳು. ಸರ್, ಇನ್ನೂ ಹೆಸರು ಎಲ್ಲ ಇಟ್ಟಿಲ್ಲ, ನೀವೇ ಇಟ್ಕೊಳ್ಳಿ. ಅವ್ನು ನೋಡಿ ದಯಾರಾಮ್ ಸಹಾನಿ ಒಂದು ಹರಪ್ಪ ಅಂತ ಊರನ್ನ ಹೆಸರು ಇಟ್ಬಿಟ್ಟ, ನೀನೇನು ಒಂದು ಊರಿಗೆ ಹೆಸರಿಡೋಕ್ಕಾಗ್ತಿಲ್ಲ ಅಲ್ಲ ನಿನಗೆ, ಒಂದು ಊರಿಗೆ ಹೆಸರಿಡು ಅಂತ ಹೇಳ್ತಾರೆ. ಸೊ ಈ R.D. ಬ್ಯಾನರ್ಜಿ ಅವ್ರು ಏನಿರ್ತಾರೆ ಅಂದರೆ, R.D.
ಬ್ಯಾನರ್ಜಿ ಅವರು ಏನು ಅಂದರೆ ಬ್ರಾಹ್ಮಣರು ಇರ್ತಾರೆ ಇವರು. ಓಕೆ, ಬ್ರಾಹ್ಮಣರು ಇರ್ತಾರೆ, ಇವರು ಕೃಷ್ಣನಿಗೆ ಪೂಜೆ ಮಾಡ್ತಿರ್ತಾರೆ. ಯಾರು? ಈ ಆರ್ ಡಿ ಬ್ಯಾನರ್ಜಿ ಅವರು, ಸರಿನಾ? ಸೊ ಕೃಷ್ಣನ ಇನ್ನೊಂದು ಹೆಸರು ಏನು ಬರುತ್ತೆ ನಿಮಗೆ? ಮೋಹನ ಅಂತ ಬರುತ್ತೆ. ಓಕೆ, ಕೃಷ್ಣನ ಇನ್ನೊಂದು ಹೆಸರೇನು? ಮೋಹನ. ಸೊ ಇದಕ್ಕೆ ಮೋಹನಂಜದಾರೋ, ಓಕೆ, ಮೆಹನಜದಾರೋ, ಮೋಹನಜದಾರೋ ಅಂತ ಹೇಳಿ ಮೆಹಂಜದಾರೋ ಆಗಿಬಿಡ್ತದೆ ಅದು ಮುಂದೆ ಕರಿತಾ. ಓಕೆ, ಸೊ ಅದಕ್ಕೆ ಎರಡನೇದಕ್ಕೆ ಹೆಸರಿಟ್ಟವ್ರು ಯಾರು? ಇದೇ ನಿಮಗೆ ಆರ್ ಡಿ ಬ್ಯಾನರ್ಜಿ ಅವರು, ಸರಿನಾ? ನೆನ್ಪಿಟ್ಕೊಳ್ಳಿ, ಸರಿಯಾ? ಸೊ ಅದನ್ನು ಕಂಡುಹಿಡಿ ಅಂತ ಹೇಳಿದವರು ಯಾರು? ಜಾನ್ ಮಾರ್ಷಲ್ ಅವರು, ಸರಿನಾ? 1922ರಲ್ಲಿ ನಿಮಗೆ ಮೆಹಂಜೋದಾರೋ ಸಿಟಿ ಏನಿದೆ ಅಲ್ವಾ, ಅದು ಉತ್ಖನನ ಆಗುತ್ತೆ, ನೆನಪಿರಲಿ, ಸರಿನಾ? ಸೊ ಹಾಗೆ ಬೇರೆ ಬೇರೆ ಪ್ರದೇಶಗಳನ್ನು ಬೇರೆಯವರಿಗೆ ಕರೆದ ಯಾರು? ಈ ಜಾನ್ ಮಾರ್ಷಲ್ ಅವರು ಕರೆದು ಕಂಡುಹಿಡಿ ಅಂದರು. ಕಂಡುಹಿಡಿದ್ರು, ಅವರು ಕೂಡ ಹೋದರು. ಥಾಪರ್ ಕರೆದ್ರು, ಓಕೆ, ಥಾಪರ್ ಅನ್ನುವ ವ್ಯಕ್ತಿ ಕರೆದ್ರು. ಹೋಗಪ್ಪ ನೀನೊಬ್ಬ ಏನಲ್ಲಿ ಮರುಭೂಮಿಯಾಗ ಏನಾದರೂ ಸಿಗ್ತದೆ ಅಲ್ಲಿ ಒಂದು ಹುಡುಕಾಡ್ಕೊಂಡು ಬಾ. ಆಯಿತು ಸರ್, ನಾನು ಹೋಗ್ತೀನಿ ರಾಜಸ್ಥಾನಕ್ಕಂತ ಅವರು ಹೋದರು. ಹೋಗಿ ಕಾಲಿಬಂಗನ್ ಕಂಡುಹಿಡಿದ್ರು. ಓಕೆ, ಕಾಲಿಬಂಗನ್ ಕಂಡುಹಿಡಿದ್ರು. ಅದಾದ ನಂತರ ಎಸ್ ಆರ್ ರಾವ್ ಅವರು ಕರೆದ್ರು. ಎಸ್ ಆರ್ ರಾವ್ ನೀನೊಬ್ಬ ಹೋಗಪ್ಪ ಅಲ್ಲಿ ಗುಜರಾತ್ಗೆ ಹೋಗು, ಅಲ್ಲಿ ಏನಾದರೂ ಸಿಗ್ತದೇನೋ ಕಂಡು ಹಿಡ್ಕೊಂಡು ಬಾ ಅಂತ ಅವರು ಬಂದು ಲೋಥಾಲ್ ಅನ್ನುವ ಊರನ್ನು ಕಂಡು ಹಿಡ್ಕೊಂಡ್ರು. ಓಕೆ, ಲೋಥಾಲ್ ಅನ್ನುವ ಊರನ್ನು ಕಂಡು ಹಿಡ್ಕೊಂಡ್ರು. ಹಾಗೆ ಊರನ್ನು ಕಂಡು ಹಿಡ್ಕೊಂಡ್ರು. ಇದು ಫಾರ್ಮೆಟ್ ಬರುತ್ತೆ. ಸೊ ಇವ್ರಿಗೆ ಇನ್ನೊಂದು ಇಂಟ್ರೆಸ್ಟ್ ಬರುತ್ತೆ, ಕ್ಯೂರಿಯಾಸಿಟಿ. ಸೊ ನಮ್ಮ ಭಾರತದಲ್ಲಿ ಮಾತ್ರ ಸಿಗ್ತಾ ಇದ್ದಾವ ಈ ರೀತಿ ಯಾವುದೋ ಒಂದು ನಾಗರಿಕತೆ? ಇಲ್ಲಿ ನಮ್ಗಿಂತ ಪೂರ್ವಜ ಎಷ್ಟೋ ಕಾಲದ ವರ್ಷದ ಹಿಂದೆ, ಮೀನ್ಸ್ 2350 BC-ಯಲ್ಲಿ ಯಾವುದೋ ಒಂದು ನಾಗರಿಕತೆ ಇತ್ತು. ಹಾಗೆ ನಮ್ಮ ಭಾರತ ದೇಶದಲ್ಲಿ ನೀವು ಭಾರತೀಯರಿದ್ದಾರಲ್ವ, ಇದೇ ದೇಶದಲ್ಲಿ ಮಾತ್ರ ಇದ್ದಾರಾ? ಬೇರೆ ಎಲ್ಲೆಲ್ಲೋ ಇರಬೇಕಲ್ವಾ? ಬುಕ್ಗಳನ್ನು ಓದೋಣ, ನಾವು ಬೇರೆ ಕಡೆ ಇರ್ಬೋದು ಅಂತ ಅವಾಗ ಅವರು ಕೂಡ ಸರ್ಚ್ ಮಾಡ್ತಾರೆ. ಸೊ ಬೇರೆ ಕೂಡ ಇವ್ರಿಗಿಂತ ಮುಂಚೆನೇ ಕಂಡು ಹಿಡಿದಿರ್ತಾರೆ. ಯಾವುದ್ಯಾವುದದು ನಾಗರಿಕತೆಗಳು, ಮೀನ್ಸ್ ಈ ಹರಪ್ಪ ನಾಗರಿಕತೆ ಜೊತೆಯಲ್ಲೇ ಬಂದಿರತಕ್ಕಂಥ ಇನ್ನೂ 3 ನಾಗರಿಕತೆಗಳು ಯಾವುದು ಅಂತ ಕೇಳ್ತಾನೆ ನಿಮಗೆ ಪ್ರಶ್ನೆ ಪತ್ರಿಕೆ ತೆಗೆಯೋನು. ಸೊ ಆಗ ಹರಪ್ಪನ್ ನಾಗರಿಕತೆಯ ಜೊತೆ ಅಥವಾ ಸಿಂಧೂ ನಾಗರಿಕತೆಯ ಜೊತೆಗೆ ನಿಮಗೆ ಇನ್ನೂ 3 ನಾಗರಿಕತೆಗಳು ಬರ್ತವೆ. ಒಂದು ಮೆಸೊಪೊಟೇಮಿಯನ್ ನಾಗರಿಕತೆ. ಈ ಮೆಸೊಪೊಟೇಮಿಯನ್ ನಾಗರಿಕತೆಗೆ ಇನ್ನೊಂದು ಹೆಸರಿಂದ ಕರಿತೀವಿ ನಾವು, ಸುಮೇರಿಯನ್ ನಾಗರಿಕತೆ ಅಂತ. ಹಾಗೆ ಇನ್ನೊಂದು ಈಜಿಪ್ಟ್ ನಾಗರಿಕತೆ. ಹಾಗೆ ಇನ್ನೊಂದು ಬರುತ್ತೆ ಚೀನಿ ನಾಗರಿಕತೆ ಅಂತ. ನಾನು ಇಂಗ್ಲೀಷಲ್ಲಿ ಬರೀತಿದ್ದೀನಿ ಅಂತ ನೀವು ಇದು ಮಾಡ್ಕೋಬೇಡಿ. ನಾನು ಕನ್ನಡದಲ್ಲಿ ಬರೆದ್ರೆ ಕರ್ಷು ಕನ್ನಡ ಆಗಿಬಿಡುತ್ತೆ, ಅದಕ್ಕೆ ಶಾರ್ಟಾಗಿ ಬರೀತಿದ್ದೀನಿ ನಾನು ಹೇಳೋದೇನಿದೆ ಅಲ್ವಾ, ಸೊ ಇದನ್ನು ನೀವು ನೋಟ್ ಮಾಡ್ತಾ ಬನ್ನಿ. ಓಕೆ, ಸೊ ಒಂದ್ಸರಿ ನೀವು ಕ್ಲಾಸ್ನ ಕೇಳ್ಕೊಳ್ಳಿ, ಬೇಕಾದರೆ ಇನ್ನೊಂದ್ಸರಿ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕ್ಯಾಪ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಟೈಪ್ ಆ ರೀತಿಯೇ ಬರುತ್ತೆ. ಓಕೆ, ಕ್ಯಾಪ್ಷನ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಮೇಲೊಂದು ಆಪ್ಷನ್ ಇರುತ್ತೆ ನೋಡಿ, ರೈಟ್ ಸೈಡ್ ಟಾಪಲ್ಲಿ. ಓಕೆ, ಸೊ ಅಲ್ಲಿ ನೀವು ಕ್ಯಾಪ್ಷನ್ ಮೇಲೆ ಆನ್ ಮಾಡಿಕೊಂಡ್ರೆ ನಿಮಗೆ ಕನ್ನಡದಲ್ಲಿ ಫುಲ್ ಟೆಕ್ಸ್ಟ್ ಎಲ್ಲ ಬರುತ್ತೆ, ಅಲ್ಲಿ ನೀವು ನೋಡ್ಕೋಬೋದು, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ. ಸೊ 3 ನಾಗರಿಕತೆ ಆಯಿತು ನಿಮಗೆ. ಯಾವುದು? ಒಂದು ಮೆಸೊಪೊಟೇಮಿಯನ್ ನಾಗರಿಕತೆ, ಇನ್ನೊಂದು ಈಜಿಪ್ಟ್ ನಾಗರಿಕತೆ, ಹಾಗೆ ಇನ್ನೊಂದು ಚೀನಿ ನಾಗರಿಕತೆ. ಹೌದಾ, ಅವಾಗಲೂ ಅಲ್ಲಿ ಕೂಡ 3 ನಾಗರಿಕತೆ ಹುಟ್ಟಿದಾವೆ. ಸೊ ಇದು ಕೂಡ ಒಂದು ನಾಗರಿಕತೆ ಇದೆ ನೋಡಪ್ಪ. ಸೊ ಎರಡೂ ಕೂಡ ಸೇಮ್ ಒಂದೇ ವರ್ಷದಲ್ಲಿದ್ದಾವ, ಮೀನ್ಸ್ ಇಬ್ಬರು ಸೇಮ್ ಅಣ್ಣ ತಮ್ಮರ ಇದ್ದಂಗೆ ಒಂದೇ ಜನ್ಮದಲ್ಲಿ ಬದುಕಿದ್ರ ಅವರು. ಅವ್ರು ಮೊದಲು ನಾವು ಹಿಂದ್ಗಡೆ ಹಿಂಗೆ ಬದುಕಿದ್ವಾ, ಚೆಕ್ ಮಾಡೋಣ ಅವ್ರದ್ದು ಕೂಡ ಅಂತ ಅಲ್ಲಿ ಕೆಲವೊಬ್ಬರಿಗೆ ತಿಳ್ಕೊತಾರೆ, ಮಾಡ್ತಾರೆ. ಬಟ್ ಏನಾಗುತ್ತೆ, ಈ 3 ನಾಗರಿಕತೆ ಏನಿದಾವಲ್ವಾ, ಈ 3 ನಾಗರಿಕತೆ ಸಮಕಾಲೀನ ನಾಗರಿಕತೆ ಆಗಿದ್ದಾವೆ. ಅಂದರೆ ಸಮಕಾಲೀನ ನಾಗರಿಕತೆ ಏನು ಅಂದರೆ, ಇವಾಗ ನನ್ನ ಹೆಸರು ಏನೋ ಒಂದು ಎಸ್ ಅಲ್ಲಿದೆ ಅಂತ ಅಂದ್ಕೊಳ್ಳಿ. ಓಕೆ, ನನ್ನ ಹೆಸರು ಎಸ್ ಅಲ್ಲಿದೆ. ಸೊ ನಾನೊಬ್ಬ ವ್ಯಕ್ತಿ, ನನ್ನ ಹೆಸರು ಏನು ಅಂತ ಬೇಡ. ಓಕೆ, ನನ್ನ ಹೆಸರು ಒಂದು ಏನು ಬ್ರಹ್ಮ ಅಂತ ಅಂದ್ಕೊಳ್ಳಿ. ಓಕೆ, ನನ್ನ ಹೆಸರು ಬ್ರಹ್ಮ ಇದೆ. ಸೊ ನನ್ನ ಸಮಕಾಲೀನರು ಯಾರ್ಯಾರು? ಇವಾಗ ನೀವು ಕ್ಲಾಸ್ ಕೇಳ್ತಾ ಇದ್ರಿ, ಓಕೆ, ಇಲ್ಲೊಬ್ರು ಕೇಳ್ತೀರಾ. ಸೊ ನೀವು ಎಲ್ಲರೂ ಕೂಡ ನನ್ನ ಸಮಕಾಲೀನರು ತಾನೆ. ಮೀನ್ಸ್ ಏನು, ನಾನು ಬದುಕಿದಾಗ ನೀವು ಬದುಕಿದ್ರಿ ತಾನೆ. ಸೊ ಅಥವಾ ನಿಮ್ಮನ್ನು ಯಾಕೆ ನಾನು ಇದನ್ನು ಮಾಡ್ಕೊಳ್ಳಿ, ನಾನೇ ಕಂಪೇರ್ ಮಾಡ್ಕೊಳ್ಳಿ, ನಾನು ಕಂಪೇರ್ ಮಾಡ್ಕೊಳ್ಳಲ್ಲ. ನೀವು ಯಾಕೆ ನನ್ನನ್ನು ಕಂಪೇರ್ ಮಾಡ್ಕೋತೀರಾ? ನೀವು ಮಾಡ್ಕೊಳ್ಳಲ್ಲ. ಸೊ ನೀವೇನಂತ ಹೇಳ್ತೀರಾ? ನಾನು ಅಬ್ದುಲ್ ಕಲಾಂ ಅವರ ಸಮಕಾಲೀನವನು ಅಂತ ಹೇಳ್ತೀರಾ ನೀವು. ಮುಂದೆ ನೀವೇನಾದರೂ ಆಟೋಬಯೋಗ್ರಫಿ ಬರೆದ್ರೆ ಏನಂತ ಬರ್ಕೋತೀರಾ? ನಾನು ಅಬ್ದುಲ್ ಕಲಾಂ ಏನಿದ್ರಲ್ವಾ, ಸೊ ಅವರ ಸಮಕಾಲೀನ ನಾನಾಗಿದ್ದೆ, ಮೀನ್ಸ್ ಅವರು ಬದುಕಿದಾಗ ನಾನಿದ್ದೆ ಅಂತ ಹೇಳ್ಕೊತೀರಾ. ಮೀನ್ಸ್ ಇಬ್ಬರು ಕೂಡ ಸೇಮ್ ಟೈಮಲ್ಲಿ ನೀವು ಬದುಕಿದ್ರಿ ಅಂತ ಅದರ ಅರ್ಥ. ಸೊ ಹಾಗೆ ಈ ಹರಪ್ಪ ನಾಗರಿಕತೆ ಏನಿದೆ ಅಲ್ವಾ, ಇದು ಇದ್ದಾಗ ಸೇಮ್ ನಿಮಗೆ 3 ನಾಗರಿಕತೆಗಳು ಕೂಡ ಅದೇ ಟೈಮಲ್ಲಿ ಇದ್ದು ಅಂತ ಹೇಳ್ಬೋದು ನಾವು, ಸರಿನಾ? ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಯಿತಾ? ಸೊ ಇವಾಗ ಸ್ವಲ್ಪ ಟಾಪಿಕಿಗೆ ಹೋಗೋಣ ಬನ್ನಿ. ಸೊ ಟಾಪಿಕಲ್ಲಿ ಏನಿದೆ ಅಂದರೆ, ಹರಪ್ಪನ್ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳೆಂದರೆ ಜಸ್ಟ್ ಹೇಳಿದೆ, ಒಂದು ಮೆಸೊಪೊಟೇಮಿಯನ್ ನಾಗರಿಕತೆ, ಅದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ ಸುಮೇರಿಯನ್ ನಾಗರಿಕತೆ. ಹಾಗೆ ಇನ್ನೊಂದು ನಾಗರಿಕತೆ ಬರುತ್ತೆ ಈಜಿಪ್ಟ್ ನಾಗರಿಕತೆ ಮತ್ತು ಚೀನಿ ನಾಗರಿಕತೆ. ಇದ್ರ ಮೇಲೆ ನಿಮಗೆ ಬೇರೆ ಪ್ರಶ್ನೆ ಕೇಳ್ಬೋದು. ಏನು ಅಂದರೆ, ಯಾಂಗ್ಸೆ ನದಿಯ ವರದಾನ ಯಾವ ನಾಗರಿಕತೆ ಅಂತ ಕೇಳ್ತಾನೆ ನಿಮಗೆ. ಯಾವುದು? ಯಾಂಗ್ಸೆ. ಓಕೆ, ಯಾಂಗ್ಸೆ ಅಂತ ಬರುತ್ತೆ. ಈ ಯಾಂಗ್ಸೆ ನದಿಯ ವರದಾನ ಯಾವುದು ಅಂತ ಕೇಳ್ತಾನೆ. ಯಾಂಗ್ಸೆ ನದಿಯ ವರದಾನ ಅಂದರೆ ನಿಮಗೆ ಚೀನಿ ನಾಗರಿಕತೆ. ಹಾಗೆ ಇನ್ನೊಂದು ಹೇಳ್ಬೋದು ನಿಮಗೆ, ಹುವಾಂಗ್ವೋ. ಓಕೆ, ಹುವಾಂಗ್ವೋ ಅಥವಾ ಯೆಲ್ಲೋ ನದಿಯ, ಓಕೆ, ಯೆಲ್ಲೋ ರಿವರ್ ವರದಾನ ಯಾವುದು ಅಂತ ಕೇಳ್ಬೋದು ನಿಮಗೆ. ಎರಡೂ ಕೂಡ ಸೇಮ್ ಚೀನಿ ನಾಗರಿಕತೆ ಆಗುತ್ತೆ. ಯಾಕೆಂದರೆ ಇವಾಗ ಚೀನಾ ಭಾಗದಲ್ಲಿ, ಇವಾಗ ಚೀನಾ ಅನ್ನೋದು ಇಷ್ಟೊಂದು ಚೀನಾ ದೇಶ ಇದೆ ಅಲ್ವಾ, ಸೊ ಇಲ್ಲಿ ನಿಮಗೆ ಚೀನಿ ನಾಗರಿಕತೆ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಸೊ ಇಲ್ಲಿ ಅದರ
ಉತ್ತರದಲ್ಲಿ ನಿಮಗೆ ಯೆಲ್ಲೋ ರಿವರ್ ಹರಿದು ಹೋದರೆ ಅಥವಾ ಹುವಾಂಗೋ ನದಿ ಹರಿದು ಹೋದರೆ ಅದರ ದಕ್ಷಿಣದಲ್ಲಿ ನಿಮಗೆ ಯಾವ ನದಿ ಹರಿದು ಹೋಗುತ್ತೆ ಅಂದರೆ ಯಾಂಗ್ಸೆ ನದಿ ಹರಿದು ಹೋಗುತ್ತೆ. ಸೊ ಅದಕ್ಕೆ ಇವೆರಡೂ ನದಿಗಳ ವರದಾನ ನಾವು ಚೀನಿ ನಾಗರಿಕತೆ ಅಂತ ಕರಿತೀವಿ. ಹಾಗಾದರೆ ನಮ್ಮ ಸಿಂಧೂ ನಾಗರಿಕತೆ ಯಾವುದು ಸರ್, ಅಥವಾ ಹರಪ್ಪನ್ ನಾಗರಿಕತೆ ಯಾವ ನದಿಯ ವರದಾನ? ಅದೇ ಹೆಸರಲ್ಲೇ ಇದೆ ಅಲ್ವಾ, ಸಿಂಧೂ ನದಿ. ಓಕೆ, ಈ ಸಿಂಧೂ ನದಿಯ ವರದಾನ ಯಾವುದು ಅಂದರೆ ನಿಮಗೆ ನಮ್ಮ ಸಿಂಧೂ ನಾಗರಿಕತೆ ಅಥವಾ ಹರಪ್ಪನ್ ನಾಗರಿಕತೆ ಅಂತ ಹೇಳ್ಬೋದು. ಸರ್ ಹಾಗಾದರೆ ಇನ್ನು ಈಜಿಪ್ಟ್ ನಾಗರಿಕತೆ ಬಿಟ್ಟರೆ, ಓಕೆ ಈಜಿಪ್ಟ್ ನಾಗರಿಕತೆ ಇದೆ ಅಲ್ವಾ, ಇದು ನೈಲ್ ನದಿಯ ವರದಾನ. ಓಕೆ, ನೈಲ್ ನದಿಯ ವರದಾನ ಅಂದರೆ ಏನಿಲ್ಲ, ಆ ನದಿಯ ಪಕ್ಕದಲ್ಲೇ ಈ ನಾಗರಿಕತೆಗಳು ಬೆಳೆದು ಬಂದಿರ್ತವೆ, ಸಿಂಪಲಿ, ಸರಿನಾ? ಹಾಗೆ ಇದು ಎಲ್ಲಿದೆ, ಈಜಿಪ್ಟ್ ದೇಶದಲ್ಲಿ, ಇದು ಚೀನಾ ದೇಶದಲ್ಲಿ ಹರಪ್ಪ ನಾಗರಿಕತೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಭಾಗದಲ್ಲಿ ಇದ್ದಾವೆ. ಸೊ ಇಲ್ಲಿ ಇನ್ನೊಂದು ಬರುತ್ತೆ ನಿಮಗೆ ಮೆಸೊಪೊಟೇಮಿಯನ್ ಅಥವಾ ಸುಮೇರಿಯನ್ ನಾಗರಿಕತೆ ಅಂತ. ಸುಮೇರಿಯನ್ ದೇಶ ಅಥವಾ ಇರಾಕ್ ದೇಶ, ಇರಾನ್ ದೇಶ, ಆ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ನಾಗರಿಕತೆಯೇ ನಿಮಗೆ ಈ ಸುಮೇರಿಯನ್ ನಾಗರಿಕತೆ ಅಂತ ಹೇಳ್ತೀವಿ ನಾವು, ಸರಿನಾ? ನೆನಪಿರಲಿ ಇದು ನಿಮಗೆ. ಸೊ ನೀವು ಹೇಳ್ಬೋದಾ, ಇದಕ್ಕೆ 3 ಹೇಳಿದೆ ನಾನು, ಇದನ್ನು ಒಂದನ್ನು ನೀವು ಹೇಳ್ಬೋದಾ, ಯಾವ ಒಂದು ನದಿ ಈ ನಾಗರಿಕತೆಗೆ ವರದಾನವಾಗಿದೆ, ಸರಿನಾ? ಹೇಳ್ಬೋದಾ ಯಾವ ನದಿ ಅಂತ? ಕಮೆಂಟ್ ಮಾಡಿ, ಇಲ್ಲ ಯೋಚನೆ ಮಾಡ್ತಾ ಇರಿ, ಲಾಸ್ಟಲ್ಲಿ ನಿಮ್ಗೆ ಹೇಳಿರ್ತೀನಿ. ಹಾಗೆ ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಎಂದು ಕರೆಯುತ್ತಾರೆ. ಸೊ ನಾನಿವಾಗ 2 ವರ್ಡ್ನ ಯೂಸ್ ಮಾಡ್ತಾ ಬಂದೆ ಎಲ್ಲದಕ್ಕೂ ಕೂಡ. ಇಲ್ಲಿ ಮೆಸೊಪೊಟೇಮಿಯನ್ ಅಂದೆ, ಸುಮೇರಿಯನ್ ಅಂತ ಕರೆದೆ. ಇದು ಎರಡಕ್ಕೆ ಯಾಕೆ ಅಂದರೆ ಅಲ್ಲಿ ಒಂದು ದೇಶ ಬರುತ್ತೆ, ಕೆಲವೊಂದು ಪ್ರದೇಶ ಬರುತ್ತೆ. ಸೊ ಅದಕ್ಕೆ ಓಕೆ, ಈಜಿಪ್ಟ್ ಅಂತಲೇ ಕರೆದೆ, ಚೀನಿ ಅಂತಲೇ ಕರೆದೆ. ಬಟ್ ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂಥ ನಾಗರಿಕತೆಗೆ ಒಂದು ಸಿಂಧು ಅಂತ ಕೂಡ ಕರೆದೆ, ಇನ್ನೊಂದು ಹರಪ್ಪ ಅಂತ ಕೂಡ ಕರೆದೆ. ಯಾಕೆ? ಮೊದಲನೇದಾಗಿ ಏನು ಸಿಕ್ಕು ಅಲ್ವಾ, ಯಾವುದು ಈ ಹರಪ್ಪ ಸಿಕ್ತು, ಅದಾದ ನಂತರ ಇಲ್ಲಿ ಯಾವುದು ಮೆಹೆಂಜೋದಾರೋ ಸಿಕ್ತು. ಈ ಮೆಹೆಂಜೋದಾರೋ, ಹರಪ್ಪ ಎರಡೂ ಸಿಟಿಗಳು ನಿಮಗೆ ಯಾವ ನದಿಯ ಅಕ್ಕಪಕ್ಕದಲ್ಲಿ ಕಂಡುಬರ್ತಿದ್ದು ಅಂದರೆ ಎಲ್ಲ ಸಿಂಧೂ ನದಿಯ ಅಕ್ಕಪಕ್ಕದಲ್ಲೇ ಕಂಡುಬರ್ತಿದ್ದು. ಲೈಕ್ ಇವಾಗ ಸೂಕ್ತ ಜೆಂಡರ್ ಆಗಲಿ, ಸರಿನಾ? ಸೊ ಈ ರೀತಿ ಕೆಲವೊಂದು ಪ್ರದೇಶಗಳೆಲ್ಲವೂ ಕೂಡ ನಿಮಗೆ ಈ ಸಿಂಧೂ ನದಿಯ ಅಕ್ಕಪಕ್ಕದಲ್ಲೇ ಕಂಡುಬಂದಾಗ ಮೊದಲು ಏನಂದ್ರು, ಅದಕ್ಕೆ ಸಿಂಧೂ ನದಿಯ ವರದಾನ, ಸೊ ಇದಕ್ಕೆ ಸಿಂಧೂ ನಾಗರಿಕತೆ ಕರೆಯೋಣ ಅಂತ ಅಂದರು. ಬಟ್ ಇತಿಹಾಸಕಾರರು ಒಪ್ಪಲಿಲ್ಲ, ಎಲ್ಲರದ್ದು ತಲೆ ಒಂದೇ ಥರ ಇರಲಿಲ್ಲ. ಸೊ ಅದಕ್ಕೆ ಮುಂದೆ ಏನು ಮಾಡಿದ್ರು, ಇಲ್ಲ ಹಾಂಗೆ ಕರೆದ್ರೆ ಇಲ್ಲಿ ನೋಡಿ ಸಿಂಧೂ ನದಿ ಎಲ್ಲಿ ಬರುತ್ತೆ ನಿಮಗೆ, ಓಕೆ ಇಲ್ಲಿ ಬರುತ್ತೆ, ಮಾರ್ಕ್ ಮಾಡಲ ಈಗ ರೆಡ್ಡಲ್ಲಿ, ಓಕೆ ಸಾರಿ, ಇಲ್ಲಿ ಹರಿದು ಹೋಗುತ್ತೆ. ಸೊ ಇಲ್ಲಿ ಹರಿದು ಹೋದರೆ ಈ ಪ್ರದೇಶ ಮಾತ್ರ ಆ ನಾಗರಿಕತೆಯಲ್ಲಿ ಹುಟ್ಕೊಂಡಿತ್ತು, ಆ ಪ್ರದೇಶದಲ್ಲಿ ಮಾತ್ರ ಆ ನಾಗರಿಕತೆ ಹುಟ್ಕೊಂಡಿತ್ತು ಅನ್ನಿಸುತ್ತೆ. ಮತ್ತು ಇಲ್ಲಿ ಗುಜರಾತ್ ಭಾಗದಲ್ಲಿ ಹುಟ್ಕೊಂಡಿದೆ ಅಲ್ಲ ಗುರು. ಹಾಗೆ ಇನ್ನೂ ಕೆಳಗಡೆ ಬಂದರೆ ನಿಮಗೆ ದೈಮಾಬಾದ್, ಮಹಾರಾಷ್ಟ್ರ ಭಾಗದಲ್ಲಿ ಕೂಡ ನಾಗರಿಕತೆ ಕಂಡುಬರುತ್ತೆ ನಿಮಗೆ, ಸಿಂಧೂ ನಾಗರಿಕತೆ. ಮತ್ತು ಅದನ್ನು ಸಿಂಧು ಅಂತ ಕರೆದ್ರೆ ಅಲ್ಲಿಗೆ ಲಿಮಿಟ್ ಮಾಡ್ದಂಗೆ ಆಗಲ್ವಾ? ಸೊ ಅದಕ್ಕೆ ಏನು ಮಾಡ್ತಾರೆ, ಸಿಂಧು ಬೇಡ, ಮೊಟ್ಟ ಮೊದಲನೇದಾಗಿ ಯಾವುದೋ ಒಂದು ತಾಣ ಕಂಡು ಹಿಡಿದಾರಲ್ಲ, ಯಾರು ಅವರು, ದಯಾರಾಮ್ ಸಹಾನಿ ಅವರು ಕಂಡು ಹಿಡಿದಿದ್ದಾರೆ ಒಂದು ಹರಪ್ಪ ಅನ್ನುವ ನಗರ. ಸೊ ಇದಕ್ಕೆ ಹರಪ್ಪನ್ ನಾಗರಿಕತೆ ಅಂತ ಕರೆಯೋಣ ಅಂತ ಶುರು ಮಾಡ್ತಾರೆ. ಯಾರು? ಕೆಲವೊಬ್ಬ ಇತಿಹಾಸಕಾರರು, ಸರಿನಾ? ಯಾವುದೋ ವ್ಯಕ್ತಿ ಅಲ್ಲ, ಕೆಲವೊಬ್ಬರು ಇತಿಹಾಸಕಾರರು, ಒಬ್ಬರದೇ ಇದು ಅಭಿಪ್ರಾಯ ಅಲ್ಲ, ಬಹಳ ಜನರ ಅಭಿಪ್ರಾಯ ಇದು. ಸೊ ಅದಕ್ಕೆ ಹರಪ್ಪನ್ ನಾಗರಿಕತೆ ಅಂತ ಕರೀತಾರೆ. ಸೊ ಹರಪ್ಪ ನಾಗರಿಕತೆಯನ್ನು ಸಂಶೋಧನೆ ಮಾಡಿದವರು ಯಾರು? ಹರಪ್ಪ ನಗರವನ್ನು ಸಂಶೋಧನೆ ಮಾಡಿದವರು ಯಾರು? ದಯಾರಾಮ್ ಸಹಾನಿ. ಎಷ್ಟರಲ್ಲಿ? 1921ರಲ್ಲಿ. ನಾನು ಬಾರ್ ಯಾಕೆ ರಿಪೀಟ್ ಮಾಡ್ತಿದ್ದೀನಿ, ಕೇಳಿ ನಿಮಗೆ ಬೋರ್ ಆಗಿಬಿಡ್ಬೇಕು, ಕ್ಲಾಸ್ ಅಲ್ಲ, ಹೆಸರು. ಯಾಕಂದರೆ ಅಷ್ಟು ಸಿಮಿಲರ್ ನಿಮಗೆ ಕಿವಿಲಿ ಇದ್ಬಿಡ್ಬೇಕು, ಅದು ಕನ್ಫ್ಯೂಷನ್ ಆಗಲೇಬಾರ್ದು. ಹರಪ್ಪ ಅಂದಾಗ ನಿಮಗೆ ಮತ್ತೆ RD ಬ್ಯಾನರ್ಜಿ ನೆನಪು ಬರಬಾರ್ದು, SR ರಾವ್ ನೆನಪು ಬರಬಾರ್ದು, ಕೆ ಥಾಪರ್ ನೆನಪು ಬರಬಾರ್ದು, ಮತ್ತು ಬಿಸ್ನ ನೆನಪು ಬರಬಾರ್ದು, ಯಾರೂ ನೆನಪು ಬರಬಾರ್ದು. ಜಸ್ಟ್ ನೆನಪು ಬರೋರು ಒಬ್ಬರೇ, ದಯಾರಾಮ್ ಸಹಾನಿ. ಅವನ ದಯೆಯಿಂದನೇ ಹರಪ್ಪ ಮೊದಲು ಹುಟ್ಕೊಂತು. ಎಷ್ಟರಲ್ಲಿ? 1921ರಲ್ಲಿ, ಸರಿನಾ? ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ, ಇವಾಗ ನಮ್ಮ ಭಾರತದಲ್ಲಿ ನಾವು ಹೇಳ್ತೀವಿ ನಾವು, ಓಕೆ ನಮ್ಮ ಭಾರತದ ಉತ್ತರ ತುದಿ ಯಾವುದಿದೆ ಅಂತ ಕೇಳಿದಾಗ ನಾವೇನಂತ ಹೇಳ್ತೀವಿ? ಕ್ಷಮಿಸಿ, ಓಕೆ ಇವಾಗ ಪ್ಲಸ್ ಹಾಕೊಂಡ್ರೆ ನಾವು, ನಮ್ಮ ಭಾರತದ ಉತ್ತರ ತುದಿ ಯಾವುದಿದೆ? ಇಂದ್ರಾಕೋಲ್ ಇದೆ. ಹಾಗೆ ದಕ್ಷಿಣದ ತುದಿ ಯಾವುದಿದೆ? ಕನ್ಯಾಕುಮಾರಿ ಇದೆ. ಹಾಗೆ ಪೂರ್ವದ ತುದಿ ಯಾವುದಿದೆ? ಕಿಬಿತು ಇದೆ. ಹಾಗೆ ಪಶ್ಚಿಮದ ತುದಿ ಯಾವುದಿದೆ? ಸರ್ ಕ್ರೀಕ್ ಇದೆ. ನೆನಪಿಟ್ಕೊಳ್ಳಿ, ಇದು ಕೂಡ ನಿಮಗೆ JKದಲ್ಲಿ ಯೂಸ್ ಆಗುತ್ತೆ. ಹಾಗೆ ಈ ಸಿಂಧೂ ನಾಗರಿಕತೆ ಅನ್ನೋದು ಎಷ್ಟೋ ಒಂದು ಪ್ರದೇಶ ಇದೆ, ಇದರ ಉತ್ತರ ತುದಿ ಯಾವುದು, ದಕ್ಷಿಣ ತುದಿ ಯಾವುದು, ಪಶ್ಚಿಮ ತುದಿ ಯಾವುದು, ಪೂರ್ವ ತುದಿ ಯಾವುದು ಬೇಕಲ್ವಾ? ಸೊ ಅದಕ್ಕೆ ಹೇಳ್ತಾನೆ, ನೆನಪಿಟ್ಕೊಳ್ಳಿ ಇದನ್ನು. ಸೊ ಪೂರ್ವದ ತುದಿ ಅಲಂಗೀರ್ಪುರ ಅಂತ ಬರುತ್ತೆ. ಓಕೆ, ಅಲಂಗೀರ್ಪುರ ಅಂತ ಬರುತ್ತೆ. ಎಲ್ಲಿ ಅಂದರೆ UPದಲ್ಲಿ, ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅಂದರೆ ಸಿಂಧೂ ನಾಗರಿಕತೆಯ ಅತ್ಯಂತ ಪೂರ್ವದ ತುದಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಅಲಂಗೀರ್ಪುರ್ ಎಲ್ಲಿ ಕಂಡುಬರುತ್ತೆ? UPಯಲ್ಲಿ ಕಂಡುಬರುತ್ತೆ. ಹಾಗೆ ಪಶ್ಚಿಮದ ತುದಿ ಯಾವುದು? ಸೂಕ್ತ ಜೆಂಡರ್ ಅಂತ ಬರುತ್ತೆ. ಓಕೆ, ಜೆಂಡರ್ ಅಂದರೆ ಜೆಂಡರ್ ಬರುತ್ತೆ ಗೊತ್ತಾ? ಸೊ ಆ ಜೆಂಡರ್ ಅಲ್ಲ, ಇದು ಸೂಕ್ತವಾದ ಒಂದು ಜೆಂಡರ್, ಹೀಗೆ ನೆನಪಿಟ್ಕೋಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಸೊ ಪಶ್ಚಿಮಕ್ಕೆ ಅತ್ಯಂತ ಪಶ್ಚಿಮದಲ್ಲಿರತಕ್ಕಂಥ ಒಂದು ಸಿಂಧೂ ನಾಗರಿಕತೆಯ ತಾಣ ಯಾವುದು ನಿಮಗೆ? ಸೂಕ್ತ ಜೆಂಡರ್, ಸರಿನಾ? ತಿಳಿತಾ ಇದೆಯಾ? ಅರ್ಥ ಆಗ್ತಿದೆಯಾ? ಪ್ಲೀಸ್, ಯಾಕೆಂದರೆ ನನ್ನ ಮುಂದೆ ಇಲ್ಲ, ಇನ್ನೊಂದು ನಾನು ಲೈವಲ್ಲಿ ಮಾಡ್ತಾ ಇಲ್ಲ ಅಲ್ವಾ, ಸೊ ಅದಕ್ಕೆ ಗೊತ್ತಾಗಲ್ಲ. ಬಟ್ ಮ್ಯಾಕ್ಸಿಮಮ್ ನಿಮ್ಗೆ ಯಾವ್ಯಾವ ಡೌಟ್ ಬರುತ್ತೆ ಅಲ್ವಾ, ಆ ಎಲ್ಲ ಡೌಟ್ಗಳನ್ನು ನಾನೇ ಒಂದು ಸರಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ನ ಮಾಡ್ತಾಯಿದ್ದೀನಿ, ಸರಿಯಾ? ಸೊ ಇದಕ್ಕೆ ಮಾಡೋಕ್ಕಿಂತ ಮುಂಚೆ ಅಡ್ವಾನ್ಸ್ ಮಿನಿಮಮ್ ಅಂದರೂ ಒಂದು 2-3 ಅವರ್ಸ್ ಪ್ರಿಪ್ರೇಷನ್ ಮಾಡಿರ್ತೀವಿ.
ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಇಲ್ಲಾಂದರೆ ನನಗೆ ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ, ಅಲ್ಲಿ ಕೂಡ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ನನಗೆ ಗೊತ್ತಾಗಬೇಕಷ್ಟೇ. ಓಕೆ, ಸೊ ಇಲ್ಲಿ ಪೂರ್ವದ ಯಾವುದು ಅಂತ ಹೇಳಿದೆ, ಅಲಂಗೀರ್ಪುರ ಹೇಳಿದೆ. ಪಶ್ಚಿಮದು ಸುಖ್ಜಂಡ್ರ ಅಂತ ಹೇಳಿದೆ. ಹಾಗೆ ಉತ್ತರದ ತುದಿ ಯಾವುದು ಅಂತ ಕೇಳ್ತಾರೆ ನಿಮಗೆ, ಮಂಡ ಅಂತ ಬರುತ್ತೆ. ಓಕೆ, ಮಂಡ. ಸೊ ಉತ್ತರದ ತುದಿ ಯಾವುದು, ಮಂಡ. ಎಲ್ಲಿ ಕಂಡು ಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಹಾಗೆ ದಕ್ಷಿಣದ ತುದಿ ಯಾವುದು ಅಂತ ಕೇಳ್ತಾರೆ ನಿಮಗೆ, ದೈಮಾಬಾದ್. ಓಕೆ, ದೈಮಾಬಾದ್ ಎಲ್ಲಿ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನೆನ್ಪಿಟ್ಕೋಬೇಕು, ಕೇಳ್ತಾನೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಎಲ್ಲ ನೆಕ್ಸ್ಟ್ ಸ್ಲೈಡಲ್ಲಿ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಏನು ಹೇಳ್ತಾನೆ, ಓಕೆ ಇಲ್ಲಿ ಹಾಕಿದೆ ನೋಡಿ. ಪಶ್ಚಿಮದಲ್ಲಿ ಸುಖ್ಜಂಡರ್, ಪೂರ್ವದಲ್ಲಿ ಅಲಂಗೀರ್ಪುರ್, ದಕ್ಷಿಣದಲ್ಲಿ ದೈಮಾಬಾದ್, ಹಾಗೆ ಉತ್ತರದಲ್ಲಿ ಮಂಡ ಅಂತ ಬರುತ್ತೆ. ಓಕೆ, ಸೊ ಹಾಗೆ ಈ ನಾಗರಿಕತೆಯು ಕಂಚಿನ ಯುಗ ಅಥವಾ ಚಾಲ್ಕೋಲಿಕ್ ಯುಗಕ್ಕೆ ಸೇರಿದೆ ಅಂತ ಹೇಳ್ತಾನೆ. ಏನು ಸರ್ ಇದು ಕಂಚಿನ ಯುಗ, ಚಾಲ್ಕೋಲಿಕ್ ಯುಗ? ಸೊ ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಪ್ರದೇಶ ಇದೆ ಅಲ್ವಾ? ಓಕೆ, ಇಲ್ಲಿ ಅದನ್ನು ಮಾರ್ಕ್ ಮಾಡಿಲ್ಲ. ಓಕೆ, ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ ಹರಪ್ಪ ಕಂಡು ಬಂತು, ಇಲ್ಲಿ ನಿಮಗೆ ಓಕೆ ಮೆಹಂಜೋದಾರೋ ಕಂಡು ಬಂತು, ಅದಾನಂತರ ಧೋಲ್ವೀರ ಕಂಡು ಬಂತು, ರಾಕಿಗರಿ ಕಂಡು ಬಂತು, ರೋಪಾರ್ ಕಂಡು ಬಂತು. ಎಲ್ಲ ಕೂಡ ಕಂಡು ಬರ್ತಿರ್ತವೆ. ಎಲ್ಲ ಕೂಡ 2350 BCಯಲ್ಲೇ ಸಮಯದಲ್ಲೇ ಇದ್ದಂತಹ ನಗರಗಳಿಗೆ ಕಂಡು ಬರ್ತವೆ. ಬಟ್ ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಕಾಮನ್ ಕಂಡು ಬರುತ್ತೆ. ಏನು? ಬ್ರೌನ್ಸ್, ಕಂಚು. ಓಕೆ, ಕಂಚು ಕಂಡು ಬರುತ್ತೆ ಇದಕ್ಕೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ಕಂಚಿನ ನಾಗರಿಕತೆ ಅಂತ ಕರಿತೀವಿ. ಸರಿನಾ? ಕಬ್ಬಣ ಕಂಡು ಬಂದಿಲ್ಲ ಸರ್, ಕಬ್ಬಣ ಕಂಡು ಬಂದಿಲ್ಲ. ಸರಿನಾ? ಬೇರೆ ಬೇರೆ ಏನೂ ಕೂಡ ನಿಮಗೆ ಬಂಗಾರ ಜಾಸ್ತಿ ಕಂಡು ಬಂದಿಲ್ಲ. ಬಟ್ ಇವರಿಗೆ ಕಂಡು ಬರೋದು ಏನು ಅಂದರೆ ನಿಮಗೆ ಕಂಚು ಕಂಡು ಬರುತ್ತೆ ಎಲ್ಲ ಪ್ರದೇಶಗಳಲ್ಲೂ ಕೂಡ. ಎಲ್ಲೋ ಒಂದೆರಡು ಪ್ರದೇಶಗಳಲ್ಲಿ ನಿಮಗೆ ಗೋಲ್ಡ್ ಕಂಡು ಬರ್ಬೋದು, ಎಲ್ಲೋ ಒಂದೆರಡು ಪ್ರದೇಶಗಳಲ್ಲಿ ನಿಮಗೆ ತಾಮ್ರ ಕಂಡು ಬರ್ಬೋದು. ಬಟ್ ನಿಮಗೆ ಮಿಸ್ ಆಗದೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೇಮ್ ಕಂಡು ಬರೋದು ಯಾವುದು ಅಂದರೆ ನಿಮಗೆ ಬ್ರೋನ್ಸ್. ಓಕೆ, ಕಂಚು ಕಂಡು ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಒಂದು ಬೇರೆ ಬೇರೆ ಹೆಸರಿಂದ ಕರಿತೀವಿ. ಯಾವುದೇ ಹೆಸರು ಇವಾಗಲೇ ಹೇಳಿದೆ ನಿಮಗೆ. ಒಂದು ಹರಪ್ಪನ್ ನಾಗರಿಕತೆ, ಇನ್ನೊಂದು ಸಿಂಧೂ ನಾಗರಿಕತೆ, ಮೂರನೇದು ಬ್ರೋನ್ಸ್ ಸಿವಿಲೈಸೇಷನ್ ಅಂತ ಹೇಳ್ಬೋದು, ನಾಲ್ಕನೇದು ಚಾಲ್ಕೋಲೈಟಿಕ್ ಸಿವಿಲೈಸೇಷನ್ ಅಂತ ಹೇಳ್ಬೋದು, ಹಾಗೆ ಐದನೇದು ಕಂಚಿನ ನಾಗರಿಕತೆ ಅಂತ ಹೇಳ್ಬೋದು. ಸರಿನಾ? ಇವೆಲ್ಲ ಹೆಸರು ಇರೋದು ನಮ್ಮದಕ್ಕೆ, ನಮ್ಮ ಪೂರ್ವಜರ ನಾಗರಿಕತೆಗೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಲೈಡಲ್ಲಿ ಹೋಗೋದಾದರೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಏನು ಹೇಳಿದ್ದಾನೆ ಅಂದರೆ ಮೆಹಂಜೋದಾರೋ ಬಗ್ಗೆ ಇದೆ. ಓಕೆ, ಸೊ ಮೆಹಂಜೋದಾರೋ ಬಗ್ಗೆ ಸ್ವಲ್ಪ ಕೆಲವೊಂದು ಪಾಯಿಂಟ್ಗಳನ್ನ ಕೊಟ್ಟಿದ್ದಾನೆ. ಸೊ ಮೆಹಂಜೋದಾರೋ ಪಾಯಿಂಟ್ಗಳನ್ನು ಏನು ಕೊಟ್ಟಿದ್ದಾನೆ ಅಂದರೆ 1922ರಲ್ಲಿ RD ಬ್ಯಾನರ್ಜಿಯವರ ಮೇಲ್ವಿಚಾರಣೆಯಲ್ಲಿ ಕಂಡುಹಿಡಿಯಲಾಯ್ತಂತೆ. ಓಕೆ, ಇದು ನಾನು ನೋಡ್ಕೊಂಡಿದ್ದೀವಿ, ಕಥೆದಲ್ಲೇ ತಿಳ್ಕೊಂಡ್ಬಿಟ್ಟಿದ್ವಿ. ಈಸಿ, ಸಿಂಪಲ್. ಯಾಕೆ ಮೆಹಂಜೋದಾರೋ ಬಂತು? ಮೋಹನ. ಓಕೆ, ಮೋಹನ. ಓಕೆ, ಮೋಹನ. ಕೃಷ್ಣನ ಇನ್ನೊಂದು ಹೆಸರೇನು? ಮೋಹನ. ಸೊ ಅದರಿಂದ RD ಬ್ಯಾನರ್ಜಿಯವರು ಮೆಹಂಜೋದಾರೋ, ಮೋಹನಜದಾರೋ ಅಂತ ಹೆಸರಿಡ್ತಾರೆ. ಸರಿಯಾ? ನೆನಪಿರಲಿ ಇದು ನಿಮಗೆ. ಸೊ ಎಷ್ಟರಲ್ಲಿ ಕಂಡು ಹಿಡಿದ್ರು? 1922ರಲ್ಲಿ. ಹಾಗೆ ಈ ಮೆಹಂಜೋದಾರಲ್ಲಿ ಏನೇನು ಕಂಡು ಬಂತು ಅಂತ ಕೇಳ್ತಾನೆ. ಸರ್ ಇವಾಗ ನಮ್ಮ ಬಿಜಾಪುರ ಇದೆ ಸರ್, ಬಿಜಾಪುರವನ್ನು ಏನೋ ಇವಾಗ ಪ್ರವಾಹ ಆಯಿತು, ನಾಳೆನೇ ನಾವೆಲ್ಲರೂ ಶಿವ ಶಿವ ಅಂತ ಮೇಲೆ ಹೋದ್ವಿ. ಮುಂದೆ ಇನ್ನೊಂದು ಸಾವಿರಾರು ವರ್ಷಗಳಾದ ನಂತರ ಯಾರೋ ಉತ್ಖನನ ಮಾಡೋಕ್ಕೆ ಬರ್ತಾರೆ, ಬೇರೆ ಯಾವುದೋ ಒಂದು ನಾಗರಿಕತೆ ಬೆಳೆದು ಬಿಟ್ಟಿರುತ್ತೆ, ಅವಾಗ ಉತ್ಖನನ ಮಾಡ್ತಾರೆ ನಮ್ಮ ಬಿಜಾಪುರವನ್ನು. ಏನೇನು ಸಿಗ್ತದೆ ರೀ ಹೇಳಿ, ಸಿಂಪಲ್ಲಾಗಿ ಹೇಳಿ ಏನೇನು ಸಿಗ್ತದೆ ಅಂತ. ಸರ್ ಮೊದಲು ಸಿಗೋದೆ ಒಂದು ಬಾರಕಮನ್ ಸಿಗ್ತದೆ, ಯಾಕೆ ಅದನ್ನು ದೊಡ್ಡದಿದೆ. ಗೋಲ್ ಗುಮ್ಮಟ್ ಸಿಗ್ತದೆ, ಜುಮ್ಮಾ ಮಸೀದಿ ಸಿಗ್ತದೆ, ಶಿವಗಿರಿ ಸಿಗ್ತದೆ. ಸರಿನಾ? ಶಿವಗಿರಿ ಆದ ನಂತರ ನಿಮಗೆ ನವರಾಸ್ಪುರ ಸಿಗ್ತದೆ. ಸರಿಯಾ? ಇವೆಲ್ಲವೂ ಸಿಗ್ತವೆ. ಸೊ ಇವೆಲ್ಲವೂ ಕೂಡ ಏನು ಫೇಮಸ್ ಇದೆ ಅಲ್ವಾ? ಸೊ ಅದೇ ರೀತಿ ನಮ್ಮ ಬಿಜಾಪುರದನ್ನು ಮುಂದೆ ಅಗದಾಗ ಇವೆಲ್ಲ ಸಿಗ್ತವೆ ಅಂದರೆ ಅವೆಲ್ಲ ಈ ಸಮಯದಲ್ಲಿ ಇರಲೇಬೇಕಲ್ವಾ? ಸೊ ಹಾಗೆ ಈಗ ನಾವು ಯಾವುದಾದ್ರೂ ಒಂದು ಅಗದಾಗ ಏನಾದರೂ ಸಿಕ್ಕರೆ ಆ ಸಮಯದಲ್ಲಿ ಅಲ್ಲಿ ಅವರು ಅದನ್ನೇ ಯೂಸ್ ಮಾಡಿರ್ಬೇಕಲ್ವಾ? ಸೊ ಕರೆಕ್ಟ್. ಸೊ ಆ ಸಮಯದಲ್ಲಿ ಅವರು ಯೂಸ್ ಮಾಡಿರ್ತಕ್ಕಂತಹ ಏನೇನು ಕೆಲವೊಂದು ವಸ್ತುಗಳಿರ್ತವೆ, ಹಾಗೆ ಕೆಲವೊಂದು ಮನೆಗಳು, ಕೆಲವೊಂದು ವಾಟೆವರ್ ಅವರ ಬಳಸಿರ್ತಕ್ಕಂತಹ ಒಂದು ಆಧಾರಗಳೇನಿರ್ತಾವಲ್ವ ಅವು ಸಿಗ್ತವೆ. ಸೊ ಆಧಾರಗಳು ಯಾವ್ಯಾವು, ಏನೇನು ಸಿಕ್ವು ಅಂತ ಕೇಳ್ತಾನೆ. ಮೆಹಂಜೋದಾರದಲ್ಲಿ ಏನೇನು ಸಿಕ್ತ್ರಿ? ಮೆಹಂಜೋದಾರದಲ್ಲಿ ಏನಿಲ್ಲ, ಮೊದಲು ಸ್ನಾನ ಮಾಡೋಕ್ಕೆ ಮೆಹಂಜೋದಾರಕ್ಕೆ ಬಂದಪ್ಪ ನೀನು, ಸೊ ಬ್ಯಾನರ್ಜಿ ಬಾ ಮೊದಲು ಸ್ನಾನ ಮಾಡುವ ಅಂತ ಸ್ನಾನ ಸಿಗ್ತದೆ. ಸೊ ಅದಾದ ನಂತರ ಹಸುವಾಗಿದೆಯಾ, ಇರು ಇಲ್ಲೇ ಒಂದು ನಮ್ಮದೊಂದು ಕಣಜ ಇದೆ, ಸೊ ಆ ಕಣಜದಲ್ಲಿ ಏನಾದರೂ ಅಕ್ಕಿ ಗೋಧಿ ಏನಾದರೂ ತಂದು ನಿನಗೆ ಊಟ ಮಾಡ್ತೀನಿ ಅಂತ ಕಣಜ ಕೂಡ ಸಿಗ್ತದೆ. ಸೊ ನೆಕ್ಸ್ಟು ಕಣಜ ಎಲ್ಲ ಸಿಕ್ತು, ಹೊಟ್ಟೆ ತುಂಬ್ತಾ ಓಕೆ ಮಾವನ ಮನೆಗೆ ಬಂದಂಗೆ ಬಂದಿದ್ದಿ, ಇಲ್ಲಿ ದೊಡ್ಡ ಸಭಾಂಗಣ ಅದ, ಬಾ ಹೋಗಿ ನಾಟಕ ನೋಡಿ ಬರೋನು ಅಂತ ಕರೀತಾರೆ. ಸರಿನಾ? ಸೊ ನಾಟಕ ಮಾಡೋಕ್ಕಿದ್ರೆ ಹೋಗ್ತಾರೆ, ಅಲ್ಲಿ ನಾಟಕ ನಡೆದಿರಲಿಲ್ಲ, ನಾಟಕ ಬದಲು ಡ್ಯಾನ್ಸ್ ಮಾಡ್ತಿರ್ತಾಳೆ ಒಬ್ಳು ಹುಡುಗಿ, ಕಂಚಿನ ಹುಡುಗಿ. ಹೆಂಗೆ ಅಂದರೆ ಕಂಚಿನ ರೂಪ. ಓಕೆ, ಕಂಚಿನ ರೂಪ, ಕಂಚಿನ ಕಣ್ಣು, ನವಿಲು ಬಣ್ಣದ ಹೆಣ್ಣು. ಓಕೆ, ಸೊ ಅವಳು ನೃತ್ಯ ಮಾಡ್ತಿರ್ತಾಳೆ. ಸೊ ಆ ನೃತ್ಯ ಮಾಡೋಳು ಕೂಡ ಸಿಗ್ತಾಳೆ. ಯಾರಿಗೆ? ಈ ಬ್ಯಾನರ್ಜಿ ಅವರಿಗೆ. ಸರಿನಾ? ಅಬ್ಬ ನಾನು ಮೊದಲೇ ಮದುವೆ ಆದವನಿದ್ದೀನಿ, ಇಂಥದ್ದೆಲ್ಲ ಮಾಡಬಾರ್ದು ಅಂತ ಯೋಗಿಗೆ ಕೈ ಮುಗಿದು ನಿಂತು ಬಿಡ್ತಾರೆ. ಯಾರು? ಈ RD ಬ್ಯಾನರ್ಜಿಯವರು. ಹೀಗೆ ನೆನಪಿಟ್ಟುಕೊಳ್ಳಿ, ನೆನಪುಳಿತವೆ. ಹಾಗೆ ಯೋಗಿ ಕೈ ಮುಗಿತಾರೆ,
ಯೋಗಿ ಮುಂದೆ ಸುಮ್ಮನೆ ಕೈ ಮುಗಿದ್ರಾಗುತ್ತಾ? ಮುಂದೆ ಪುರೋಹಿತರು ಸುಮ್ಮನೆ ಬಿಡ್ತಾರಾ? ಇಲ್ಲ, ಅವರಿಗೆ ಕೆಲವೊಂದು ಮುದ್ರೆಗಳನ್ನು ಕೊಟ್ಬಿಡ್ತೀವಿ ನಾವು. ಓಕೆ, ಕೆಲವೊಂದು ಮುದ್ರೆಗಳು ತಗೋರಿ ಸಾರ್, ನೀವು ಇಟ್ಕೊಳ್ಳಿ, ನಮ್ಗೆ ಆಶೀರ್ವಾದ ಮಾಡಿ ಕಳಿಸ್ರಿ ಅಂತ. ಓಕೆ, ಸೊ ಎಲ್ಲ ನೆನ್ಪಿಟ್ಕೊಳ್ಳಿ. ಏನೇನು ಕಂಡು ಬಂತು ಅಲ್ಲಿ ನಿಮಗೆ? ಒಂದು ಸ್ನಾನದ ಕೊಳ ಕಂಡು ಬರುತ್ತೆ, ನೆಕ್ಸ್ಟ್ ನಿಮಗೆ ಅಡುಗೆ ಮಾಡೋಕ್ಕೆ ಅಲ್ಲಿ ಕಣಜ ಕಂಡು ಬರುತ್ತೆ, ಮತ್ತು ಮುಂದೆ ಊಟ ಆಯಿತು ಶಿಸ್ತನಿಗೆ ಮಾವನ ಮನೆಯಲ್ಲಿ ಏನು ದೊಡ್ಡ ಸಭಾಂಗಣ ಇರುತ್ತೆ, ನಾಟಕ ನೋಡೋಣ ಅಂತ. ಓಕೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಕಂಚಿನ ಹುಡುಗಿ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಅವಳು ಸಿಗ್ತಾಳೆ, ಕಂಚಿನ ಮೂರ್ತಿ. ಓಕೆ, ಪ್ರತಿಮೆ ಸಿಗುತ್ತೆ, ನೃತ್ಯ ಮಾಡ್ತಿರುವ ಕಂಚಿನ ಪ್ರತಿಮೆ. ಅದಾದ ನಂತರ ಯೋಗಿಯ ವಿಗ್ರಹ ಸಿಗುತ್ತೆ, ಮತ್ತು ಹಲವಾರು ಮುದ್ರೆಗಳು ಸಿಗ್ತವೆ. ಸರಿನಾ? ನೆನ್ಪಿಟ್ಕೊಳ್ಳಿ. ಇದೇ ರೀತಿ ಕಥೆ ರೂಪದಲ್ಲಿ ನೆನ್ಪಿಟ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಮರ್ತು ಹೋಗಲ್ಲ ನೀವು. ಸರಿನಾ? ಸೊ ಇದು ಮೊಹೆಂಜೊದಾರೋ. ಸೊ ಹಾಗೆ ಮತ್ತೆ ಏನೇನು ಸಿಗ್ತದೆ ಹೇಳ್ಬೋದಾ? ಅತ್ಯಂತ ವ್ಯವಸ್ಥಿತವಾದ ಡ್ರೈನೇಜ್ ಸಿಸ್ಟಮ್, ಒಳಚರಂಡಿ ಸಿಸ್ಟಮ್ ಕೂಡ ಸಿಗ್ತವೆ ಅಲ್ಲಿ ನಿಮಗೆ. ಸರಿನಾ? ನೆನಪಿರಲಿ ನಿಮಗೆ. ಹಾಗೆ ಈ ಮೊಹೆಂಜೊದಾರೋ ಅಂದರೆ ನಿಮಗೆ ಸಿಂಧಿ ಭಾಷೆಯಲ್ಲಿ ಏನು ರೀ ಅಂತ ಕೇಳ್ತಾನೆ. ಓಕೆ, ಮೊಹೆಂಜೊದಾರೋ ಅಂದರೆ ಸಿಂಧಿ ಭಾಷೆಯಲ್ಲಿ ಏನು ರೀ ಅಂತ ಕೇಳ್ತಾನೆ ನಿಮಗೆ. ಸೊ ಮೊಹೆಂಜೊದಾರೋ ಅಂದರೆ ಸಿಂಧಿ ಭಾಷೆಯಲ್ಲಿ ಅಕ್ಷರಶಃ ಸತ್ತವರ ದಿಬ್ಬ ಅಂತದರ ಅರ್ಥ. ಸರಿನಾ? ಸೊ ಅಕ್ಷರಶಃ ಸತ್ತವರ ದಿಬ್ಬ, ಮಡಿದವರ ದಿಬ್ಬ ಅಂದಂಗೆ ಅದರ ಅರ್ಥ. ಯಾವುದು? ಮೊಹೆಂಜೊದಾರೋ ಅಂದಂಗೆ. ಸರಿನಾ? ಸೊ ಎಲ್ಲವೂ ಕೂಡ ನಿಮಗೆ ಕಥೆ ರೂಪದಲ್ಲೇ, ಮೀನ್ಸ್ ನಿಮಗೆ ನೆನಪಿಟ್ಕೊಳ್ಳೋ ಸಲುವಾಗಿ ಹೇಳ್ತಾ ಇದ್ದೀನಿ. ಯಾವುದನ್ನು ಕೂಡ ಅನ್ಯಥಾ ಭಾವಿಸ್ಬೇಡಿ. ಸರಿಯಾ? ಸಿಂಪಲ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಮೊಹೆಂಜೊದಾರೋ ಅಂದರೆ ನಿಮಗೆ ಏನು ಅಂದರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತಂದಂಗೆ ಅರ್ಥ. ಹಾಗೆ ಲೋಥಾಲ್ ಅಂದರೆ ಗುಜರಾತಿ ಭಾಷೆಯಲ್ಲಿ, ಓಕೆ, ಲೋಥಾಲ್ ಅಂದರೆ ಗುಜರಾತಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಅಂದಂಗೆ ಅದರ ಅರ್ಥ. ಓಕೆ, ಸತ್ತವರ ದಿಬ್ಬ ಇದರಲ್ಲಿ ಗುಜರಾತಿ ಭಾಷೆಯಲ್ಲಿ. ಬಟ್ ಇದು ಸಿಂಧಿ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ ಅಂತ ಕೇಳ್ತಾನೆ, ಕನ್ಫ್ಯೂಷನ್ ಆಗೋದೇನು ಬೇಡ. ಸೊ ಮೊಹೆಂಜೊದಾರೋ ಸಿಂಧಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಆದರೆ ಲೋಥಾಲ್ ಎನ್ನುವುದು ಗುಜರಾತಿ ಭಾಷೆಯಲ್ಲಿ ಸತ್ತವರ ದಿಬ್ಬ. ಸರಿನಾ? ಹಾಗೆ ಈ ಮೊಹೆಂಜೊದಾರೋ ಎಷ್ಟು ಬಾರಿ ನಾಶವಾಯಿತು, ಎಷ್ಟು ಸಾರಿ ಮತ್ತೆ ರೀಕ್ರಿಯೇಟ್ ಆಯಿತು ಅಂತ ಕೇಳ್ತಾನೆ ನಿಮಗೆ. ಸೊ ಏನಿಲ್ಲ, ಮೊಹೆಂಜೊದಾರೋ ಏನಿದೆ ಅಲ್ವಾ, ಇದು 7 ಸರಿ ನಾಶ ಆಗ್ತದೆ, ಮತ್ತೆ 7 ಸರಿ ಅದರದು ಎದ್ದು ನಿಂತ್ಕೋತದೆ. ಓಕೆ, ಮೀನ್ಸ್ 7 ಸರಿ ಏನು ಸರ್ ಅವರೇ ನಾಶ ಮಾಡಿದ್ರ? ಇಲ್ಲ, ನಾಶ ಮಾಡಲಿಲ್ಲ. ಅವಲ್ಲಿ ಪ್ರವಾಹ ಜಾಸ್ತಿ ಆಗ್ತಿತ್ತು. ಈ ಸಿಂಧೂ ನದಿ ಏನಿದೆ ಅಲ್ವಾ, ಸಿಂಧೂ ನದಿ ಅದರ ಉಪನದಿಗಳು ಪ್ರವಾಹ ಜಾಸ್ತಿ ಆಗೋದ್ರಿಂದ ಈ ಮೊಹೆಂಜೊದಾರೋ ನಗರ 7 ಸರಿ ನಾಶ ಆಗಿದೆ. ಎಷ್ಟು ಸರಿ ನಾಶ ಆಗಿದೆ ಅಂತ ಕೇಳ್ತಾನೆ ನಿಮಗೆ. ಸೊ ಎಷ್ಟು ಸರಿ ನಾಶ ಆಗಿದೆ ಅಂತ ಕೇಳಿದಾಗ ನಿಮಗೆ 7 ಸರಿ ನಾಶ ಆಗ್ತದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ನೆನಪಿರಲಿ. ಆ್ಯಂಡ್ ದೆನ್ ಹರಪ್ಪ ನಗರ. ಓಕೆ, ಹರಪ್ಪ ನಗರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಹರಪ್ಪ ನಗರದ ಬಳಿ ಏನೇನು ಸ್ಪೆಷಾಲಿಟಿ ಇತ್ತು ಅಂದರೆ, ಹರಪ್ಪದ ಮನೆಗಳಲ್ಲಿ ಪ್ರವೇಶಕ್ಕೆ ಮುಖ್ಯ ದ್ವಾರವು ಉತ್ತರ ದಿಕ್ಕಿನಲ್ಲಿತ್ತು. ಇವಾಗಲೂ ಕೂಡ ಜಾಸ್ತಿ ಮನೆಗಳು ಸಿಟಿನಲ್ಲಿ ಹೇಳ್ತಾ ಇಲ್ಲ, ಸಿಟಿನಲ್ಲಿ ನೀವು ದಕ್ಷಿಣ ದಿಕ್ಕಲ್ಲೂ ಇರುತ್ತೆ, ಆಗ್ನೇಯ ದಿಕ್ಕಲ್ಲೂ ಕೂಡ ಇರುತ್ತೆ, ನೈಋತ್ಯ ದಿಕ್ಕಲ್ಲೂ ಇರುತ್ತೆ. ಬಟ್ ನಾನು ಹಳ್ಳಿಗಳಲ್ಲಿ ಆ ಲೆವೆಲಲ್ಲಿ ಹೇಳೋದಾದರೆ ಇವರು ಕೂಡ ಸ್ವಲ್ಪ ವಾಸ್ತುಶಾಸ್ತ್ರಕ್ಕೆ ಸ್ವಲ್ಪ ಬೆಲೆ ಕೊಟ್ಟಿದ್ರು ಅನಿಸುತ್ತೆ ಇವರು ನೋಡಿ. ಓಕೆ, ಸೊ ಹರಪ್ಪದಲ್ಲಿ ಎಲ್ಲ ಮನೆಗಳ ಬಾಗಿಲೇನಿದೆ ಅಲ್ವಾ, ಒಂದು ಉತ್ತರ ದಿಕ್ಕಿನಲ್ಲಿ, ಸರಿನಾ, ಉತ್ತರ ದಿಕ್ಕಿನಲ್ಲಿ ಇರ್ತಾ ಇತ್ತು, ಇಲ್ಲಾಂದರೆ ಪೂರ್ವ ದಿಕ್ಕಿನಲ್ಲಿ ಇರ್ತಾ ಇತ್ತು. ಸರಿನಾ? ನಮ್ಮ ಹಳ್ಳಿಗಳಲ್ಲಿ. ಬಟ್ ಇಲ್ಲಿ ಹರಪ್ಪ ನಗರಗಳಲ್ಲಿ ನಿಮಗೆ ಯಾವುದು ಕಂಡು ಬರುತ್ತೆ ಅಂದರೆ ಎಲ್ಲವೂ ಕೂಡ ನಿಮಗೆ ಉತ್ತರ ದಿಕ್ಕಿನಲ್ಲೇ ನಿಮಗೆ ಪ್ರವೇಶ ದ್ವಾರ ಕಂಡು ಬರುತ್ತೆ. ಸರಿನಾ? ಉತ್ತರ ದಿಕ್ಕಿನಲ್ಲೇ ಪ್ರವೇಶ ದ್ವಾರ ಕಂಡು ಬರ್ತಕ್ಕಂತಹ ಏಕೈಕ ಸಿಂಧೂ ನಾಗರಿಕತೆಯ ತಾಣ ಯಾವುದು ಅಂತ ಕೇಳ್ತೇನೆ ನಿಮಗೆ. ಸೊ ಹರಪ್ಪ ನಗರ ಅಂತ ಹೇಳಬೇಕಾಗತ್ತೆ. ಸರಿನಾ? ಸೊ ಹಾಗೆ ಇಲ್ಲಿ ಸ್ಮಶಾನ ಕಂಡು ಬರ್ತದೆ, R37 ಅನ್ನುವ ಸ್ಮಶಾನ. ಸೊ R37 ಹೌದು, ಆ ಸ್ಮಶಾನಕ್ಕೆ R37 ಅಂತಲೇ ಕರೀತಾರೆ. ಓಕೆ, ಸೊ R37 ಅನ್ನುವ ಸ್ಮಶಾನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ, ಈ ಹರಪ್ಪದಲ್ಲೇ ಕಂಡು ಬರ್ತದೆ. ಓಕೆ, ಹರ ಅಂತ ಮೇಲೆ ಹೋದಾಗ ಸೊ ಅಲ್ಲಿ ಸ್ಮಶಾನ ಕಂಡು ಬರ್ತದೆ, ನೆನ್ಪಿಟ್ಕೋಬಹುದು. ಸರಿನಾ? ಸೊ ಹಾಗೆ ಮಾತೃದೇವತೆಯ ಪ್ರತಿಮೆ ಕಂಡು ಬರ್ತದೆ ಇಲ್ಲಿ. ಓಕೆ, ಮಾತೃದೇವತೆಯ ಪ್ರತಿಮೆ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ ನಿಮಗೆ. ಕಂಚಿನ ಹುಡುಗಿ ಡ್ಯಾನ್ಸಲ್ಲಿ ಮಾಡ್ತಿದ್ರು ಬ್ಯಾನರ್ಜಿ ಮುಂದೆ, ಎಲ್ಲಿ? ಮೊಹೆಂಜೊದಾರೋದಲ್ಲಿ. ಬಟ್ ಇಲ್ಲಿ ಮಾತೃದೇವತೆ ಕಂಡು ಬರ್ತಾ ಇದ್ದಾಳೆ. ಓಕೆ, ಎಲ್ಲಿ? ಹರಪ್ಪದಲ್ಲಿ. ಯಾವ ಒಂದು ಮಾತೃದೇವತೆ, ಯಾವ ಮೂರ್ತಿ ಅದು? ಟೆರ್ರಾಕೋಟಾ ಪ್ರತಿಮೆ, ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಪ್ರತಿಮೆ. ಮಣ್ಣಿನಿಂದ ಮೂರ್ತಿಯನ್ನು ಮಾಡಿ ಅದನ್ನು ಸುಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಟೆರ್ರಾಕೋಟಾ ಅಂತ ಹೇಳ್ತೀವಿ. ಸರಿನಾ? ಸೊ ಟೆರ್ರಾಕೋಟಾ ಪ್ರತಿಮೆಯಿಂದ ಕಂಡು ಬರ್ತದೆ ಯಾವುದು? ಮಾತೃದೇವತೆ. ಹಾಗೆ ಹರಪ್ಪದ ಜನರಿಗೆ ಟಾರ್ಕೋಲ್ ಮಾಡುವ ಪ್ರಕ್ರಿಯೆ ತಿಳಿದಿತ್ತು. ಸರಿನಾ? ಮೀನ್ಸ್ ಹರಪ್ಪ ಜನರಿಗೆ ಕಲ್ಲಿದ್ದಲ್ಲಿ ಹೆಂಗೆ ಮಾಡೋದು ಅಂತ ತಿಳಿದಿತ್ತಂತೆ. ಕಲ್ಲಿದ್ದಲು. ಓಕೆ, ಇದ್ದಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋ ತಿಳಿದಿತ್ತಂತೆ. ಯಾರಿಗೆ? ಹರಪ್ಪ ಜನರಿಗೆ. ನೆನಪಿರಲಿ ಇದು ನಿಮಗೆ. ಅವರಿಗೆ ಏನು ತಿಳಿದಿತ್ತು, ಏನು ತಿಳಿದಿಲ್ಲ ಅಂತ ಕೇಳ್ತಾನೆ. ಇದು ತಿಳಿದಿತ್ತಾ, ಎಸ್ ಆರ್ ನೋ ಅಂತ ಕೇಳ್ಬೋದು ನಿಮಗೆ. ಸರಿನಾ? ಸೊ ಅದು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಜಾಸ್ತಿ ಜನಕ್ಕೆ ಒಂದು ಮೈತೇನು ಅಂದರೆ, ಒಂದು ಸುಳ್ಳು ಭ್ರಮೆ ಏನಂದರೆ ಗೊತ್ತಾ, ಇವಾಗ ನಾವು ಡಿ ಗ್ರೂಪ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ, ಡಿ ಗ್ರೂಪ್ ಕೋರ್ಸು ಡಿ ಗ್ರೂಪ್ಗೆ ಮಾತ್ರ. NTPCಗೆ ಸ್ಟಡಿ ಮಾಡ್ತೀವಿ, NTPC ಕೋರ್ಸು NTPCಗೆ ಮಾತ್ರ. ಸರ್ ನಿಮ್ಮ ಕ್ವಶನ್ದು ಸ್ಟ್ಯಾಂಡರ್ಡ್ ಮಾತ್ರ ಬದಲಾಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಮಾತ್ರ. ಬಟ್ ಕ್ವಶನ್ ಯಾವತ್ತೂ ಬದಲಾಗಲ್ಲ, ಹಿಸ್ಟ್ರಿ ಯಾವತ್ತೂ ಬದಲಾಗಲ್ಲ ಅಲ್ವಾ? ಇವಾಗ ನೋಡಿ, ಈ ಸಿಂಧೂ ನಾಗರಿಕತೆಯ ಬಗ್ಗೆ ಇದು ಎಷ್ಟು ಹೇಳ್ತಾ ಇದ್ದೀನಲ್ವಾ, ಫುಲ್ ತಿಳ್ಕೊಬೇಡಿ. ಏನಾದರೂ ಜಾಸ್ತಿ ಕ್ವಶನ್ ಬಂದರೆ ನಿಮಗೆ ಫುಲ್ UPSC ಲೆವೆಲೆಲ್ಲ ಹೋದರೆ ನಿಮಗೆ ಇನ್ನು ಯಾಕೆ ಹೆಂಗೆ ಅಂತ ಎಲ್ಲ ಕೇಳ್ಬೋದು. ನಿಮಗೆ ಈ SSC CHSL CGL ಮತ್ತು MTS ಮತ್ತು SSC GD ರೈಲ್ವೆ
ಸರಿಯಾ? ಸೊ RPF ಬರೀರಿ, ನೀವು NTPC ಬರೀರಿ. ಸೊ ಇದಕ್ಕೆಲ್ಲದಕ್ಕೂ ಮತ್ತು ನೀವು ಟೆಕ್ನಿಷಿಯನ್ ಬರೀರಿ, ಎಲ್ಲದಕ್ಕೂ ಕೂಡ ಇದೇ ಹಿಸ್ಟ್ರಿ ಇರಬೇಕಲ್ವಾ? ಸಿಂಧು ನಾಗರಿಕತೆ ಅಂದರೆ ಸಿಂಧು ನಾಗರಿಕತೆ ಬಿಟ್ಟು ಯಾವುದಾದ್ರೂ ನಿಮಗೆ ಕೃಷ್ಣ ನಾಗರಿಕತೆ ಅಂತ ಕೇಳಕ್ಕೆ ಬರುತ್ತಾ? ಯಾರು ಕೇಳಕ್ಕೆ ಬರೋದಿಲ್ಲ. ಸೊ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ತಿದ್ದು ಚೆನ್ನಾಗಿ ಕಲೀರಿ, ನಿಮಗೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಿಸ್ಟ್ರಿ ಯಾವತ್ತೂ ಬದಲಾಗೋದಿಲ್ಲ, ಸರಿನಾ? ಫ್ಯೂಚರ್ ಬದಲಾಗ್ಬೋದು, ಹಿಸ್ಟ್ರಿ ಯಾವತ್ತೂ ಬದಲಾಗೋದಿಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ ಅದು, ಸರಿನಾ? ಸೊ ಇಲ್ಲಿ ನೆಕ್ಸ್ಟ್ ಒಂದು ಊರು ಯಾವುದಂದ್ರೆ ನಿಮಗೆ ಕಾಲಿಬಂಗ ಅಂತ ಕಂಡು ಬರುತ್ತೆ. ಓಕೆ, ಯಾವುದು? ಕಾಲಿಬಂಗಾನ್. ಈ ಕಾಲಿಬಂಗಾನ್ದು ಅರ್ಥ ಏನು ಅಂತ ಕೇಳ್ತಾನೆ ನಿಮಗೆ. ಕಾಲಿಬಂಗನ್, ಕಾಲಿ ಅಂದ್ರೆ ಏನು? ಕಾಲಿ ಅಂದರೆ ಕಪ್ಪು, ಸರಿನಾ? ಬಂಗನ್ ಅಂದ್ರೆ ಏನು? ಬಳೆಗಳು. ಓಕೆ, ಕಪ್ಪು ಬಳೆಗಳು, ಹಸಿರು ಗಾಜಿನ ಬಳೆಗಳೇ ಇದೆ ಅಲ್ವಾ? ಸೊ ಆ ರೀತಿ ಇದು ಕಪ್ಪು ಗಾಜಿನ ಬಳೆಗಳು. ಇದು ಯಾವುದು? ಕಾಲಿಬಂಗನ್ ಅನ್ನುವ ಊರಿನ ಹೆಸರು. ಏನು ಮೀನಿಂಗ್ ಕೊಡ್ತಂದ್ರೆ ಕಪ್ಪು ಬಳೆಗಳು ಅಂತ ಮೀನಿಂಗ್ ಕೊಡ್ತದೆ, ಸರಿನಾ? ಸೊ ಈ ಕಾಲಿಬಂಗನನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ಈ ಕಾಲಿಬಂಗನನ್ನು ಕಂಡು ಹಿಡಿದವ್ರು ಯಾರು ಅಂದರೆ ನಿಮಗೆ ಥಾಪರ್ ಅಂತ ಬರ್ತಾರೆ. ಓಕೆ, ಥಾಪರ್ ಅಂತ. ಸರ್ ಹೇಗೆ ನೆನ್ಪಿಟ್ಕೋಬೇಕು ಸರ್? ಇವಾಗ ಥಾರ್ ಮರುಭೂಮಿಯಲ್ಲಿದೆ. ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿದೆ. ಸೊ ರಾಜಸ್ಥಾನದಲ್ಲಿ ಒಂದು ಸಿಂಧು ನಾಗರಿಕತೆಯ ತಾಣ ಯಾವುದಿದೆ? ಕಾಲಿಬಂಗನ್ ಇದೆ. ಸೊ ಕಾಲಿಬಂಗನ್ ನಿಮಗೆ ರಾಜಸ್ಥಾನದಲ್ಲಿ ಕಂಡು ಬಂದರೆ ಥಾರ್ ಮರುಭೂಮಿ ನೆನಪು ಬರೆದಿತ್ತಾನೆ. ಸೊ ಥಾರ್ ಬದಲು ಥಾಪರ್ ಅಂತ ನೆನ್ಪಿಟ್ಕೊಂಡು ಬಿಡಿ ಅಲ್ಲ, ಸಿಂಪಲ್ ಈಸಿ ಅಷ್ಟೇ. ಓಕೆ, ಸೊ ಥಾಪರ್ ಅನ್ನೋದು ಕಂಡು ಹಿಡಿತಾರೆ. ಎಲ್ಲಿ ಕಂಡು ಬರುತ್ತೆ? ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ಈ ಕಾಲಿಬಂಗನ್ ಒಂದು ವಿಶೇಷತೆ ಏನು ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಇದರಲ್ಲಿ. ನಿಮಗೆ ಎಲ್ಲ ಸಿಂಧು ನಾಗರಿಕತೆಯ ಸ್ಥಳಗಳಲ್ಲಿ ನಿಮಗೆ ಒಳಚರಂಡಿ ವ್ಯವಸ್ಥೆ ಕಂಡುಬರುತ್ತೆ, ಸರಿನಾ? ಬಟ್ ಇಲ್ಲಿ ಮಾತ್ರ ಡ್ರೈನೇಜ್ ಸಿಸ್ಟಮ್ ಅಥವಾ ಈ ಒಳಚರಂಡಿ ವ್ಯವಸ್ಥೆ ಕಂಡುಬರೋದಿಲ್ಲ. ಎಲ್ಲಿ? ಕಾಲಿಬಂಗನಲ್ಲಿ, ಸರಿನಾ? ಸೊ ಈ ಕಾಲಿಬಂಗನನ್ನು ಎಷ್ಟರಲ್ಲಿ ಕಂಡುಹಿಡಿದ್ರು ಈ ಥಾಪರ್ ಅವರು ಅಂತ ಕೇಳಿದ್ರೆ 1953ರಲ್ಲಿ ಕಾಲಿಬಂಗನನ್ನು ಕಂಡುಹಿಡಿತಾರೆ, ಸರಿನಾ? ಯಾರು? ಥಾಪರು, ಸರಿನಾ? ಸೊ ಹಾಗೆ ಇದು ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಹಾಗೆ ಇಲ್ಲಿ ಹಲವಾರು ಅಗ್ನಿಕುಂಡಗಳು ಕಂಡು ಬಂದಿದ್ದಾವೆ. ಅಗ್ನಿಕುಂಡಗಳು ಯಾವ ಒಂದು ಸ್ಥಳದಲ್ಲಿ ಕಂಡು ಬಂದಿದ್ದಾವೆ ಅಂತ ಕೇಳ್ತಾನೆ. ಕಾಲಿಬಂಗನಲ್ಲಿ ಕಂಡು ಬಂದಿದ್ದಾವೆ. ಹಾಗೆ ಇಲ್ಲಿ ಉಳುಮೆ ಮಾಡಿದಂತಹ ಹೊಲ ಸಿಕ್ಕಿದೆ ನೋಡಿ, ಎಲ್ಲಿ? ಕಾಲಿಬಂಗನಲ್ಲಿ. ಓಕೆ, ಉಳುಮೆ ಮಾಡಿದ ಹೊಲ ಎಲ್ಲಿ ಸಿಕ್ಕಿದೆ ಅಂತ ನಿಮಗೆ ಕೇಳ್ತಾನೆ. ಕಾಲಿಬಂಗನಲ್ಲಿ ಸಿಕ್ಕಿದೆ, ನೆನ್ಪಿಟ್ಕೊಳ್ಳಿ. ಕಾಲಿಬಂಗನಲ್ಲಿ ನಿಮಗೆ ಉಳುಮೆ ಮಾಡಿದ ಹೊಲ ಸಿಕ್ಕಿದೆ, ಸರಿನಾ? ಹಾಗೆ ಒಂಟೆಯ ಅಸ್ಥಿ ಪಂಜರಗಳು ಸಿಕ್ಕಿದಾವೆ, ಅಗ್ನಿಕುಂಡಗಳು ಸಿಕ್ಕಿದಾವೆ. ಎಲ್ಲಿ? ಇದೇ ಕಾಲಿಬಂಗನಲ್ಲಿ, ಸರಿನಾ? ಕೆಲವೊಂದು ಟೈಪ್ ಮಾಡದೇ ಇರೋದು ಕೂಡ ನಾನು ಹೇಳ್ತಾ ಇರ್ತೀನಿ. ಲೈಕ್ ಇವಾಗ ಹೇಳಿದೆ ಅಲ್ವಾ, ಒಂಟೆ ಅಸ್ಥಿ ಪಂಜರಗಳು ಕಂಡು ಬಂದಿದ್ದಾವೆ ಅಂತ. ಸೊ ಇದನ್ನೆಲ್ಲ ನೋಟ್ ಮಾಡ್ತಾ ಹೋಗಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ಯೂಸ್ ಆಗುತ್ತೆ, ಪ್ರಾಮಿಸ್. ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ವೀಡಿಯೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಓಕೆ, ಹಾಗೆ ಮಾಡಬೇಕಿದ್ರೆ ನಾನು ಪಾಠನೇ ಹೇಳೋಕ್ಕೋಗಲ್ಲ, ಹೇಳೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ, ಸರಿನಾ? ಯೂಸ್ ಆಗಬೇಕು ಅನ್ನೋದು ಒಂದೇ ಒಂದು ರೀಸನಿಂದ. ಸೊ ಅದಕ್ಕೆ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ನಿಮಗೆ ಲೋಥಾಲ್ ಕಂಡು ಬರುತ್ತೆ. ಈ ಲೋಥಾಲ್ ಎಷ್ಟರಲ್ಲಿ ಕಂಡು ಹಿಡಿಯಲಾಯಿತು? ಕಾಲಿಬಂಗನ 53ರಲ್ಲಿ. ಸೊ ನೆಕ್ಸ್ಟ್ ಒಂದು 4 ವರ್ಷ ಬಿಡಿ. ಎಲ್ಲಿ? 57ರಲ್ಲಿ ನಿಮಗೆ ಗುಜರಾತ್ನ ಖಂಬತ್ ಕೊಲ್ಲಿಯಲ್ಲಿ, ಅದು ಕೊಂಬೆ ಆಗಿದೆ, ಇದು ಖಂಬತ್ ಕೊಲ್ಲಿ ಆಗಬೇಕು. ಓಕೆ, ಸೊ ಖಂಬತ್ ಕೊಲ್ಲಿಯಲ್ಲಿ SR ರಾವನ್ ಅವರು ಈ ಲೋಥಾಲ್ ಅನ್ನುವ ಒಂದು ನಗರವನ್ನು ಕಂಡುಹಿಡಿತಾರೆ, ಸರಿನಾ? ಸೊ ಖಂಬತ್ ಕೊಲ್ಲಿ ಅಂದರೆ ಏನು? ಇವಾಗ ನಮ್ಮ ಭಾರತ ನಕ್ಷೆ ಹಾಕ್ಕೊಳ್ಳಿ. ಇಲ್ಲಿದು ಗುಜರಾತ್ ಇದೆ. ಸೊ ಗುಜರಾತ್ ಇದೆ ಅಲ್ವಾ? ಸೊ ಈ ಪ್ರದೇಶ ಏನಿದೆ ಗೊತ್ತಾ, ಇದಕ್ಕೆ ನಾವು ಖಂಬತ್ ಕೊಲ್ಲಿ ಅಂತ ಕರಿತೀವಿ. ಹಾಗೆ ಈ ಪ್ರದೇಶ ಬರುತ್ತೆ ಗೊತ್ತಾ, ಸೊ ಇದಕ್ಕೆ ನಾವು ಕಚ್ ಖಾರಿ ಅಂತ ಕರಿತೀವಿ, ಸರಿನಾ? ಇದಕ್ಕೆ ನಾವು ಕಚ್ ಅಂತ ಕರಿತೀವಿ, ಇದಕ್ಕೆ ನಾವು ಖಂಬತ್ ಅಂತ ಕರಿತೀವಿ, ಇಷ್ಟೇ. ಸೊ ಅದಕ್ಕೆ ಈ ಲೋಥಾಲ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಇಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ಬೋದು? ಖಂಬತ್ ನಿಯರ್ ಇದೆ ಅಂತ ಹೇಳ್ಬೋದು, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಸೊ ಇದನ್ನು ಕಂಡು ಹಿಡಿದವ್ರು ಯಾರು ನಿಮಗೆ? ಕ್ಷಮಿಸಿ. ಓಕೆ, ಇದನ್ನು ಕಂಡುಹಿಡಿದವ್ರು ಯಾರು ಅಂದರೆ ನಿಮಗೆ SR ರಾವನ್ ಅವರು ಕಂಡುಹಿಡಿತಾರೆ. ಎಷ್ಟರಲ್ಲಿ? 1957ರಲ್ಲಿ, ಸರಿನಾ? ಸೊ ಈ ಲೋಥಾಲ್ನಲ್ಲಿ ಏನು ಕಂಡು ಬಂದಿದೆ ಅಂತ ಕೇಳ್ತಾನೆ ನಿಮಗೆ. ಡಾಕ್ ಯಾರ್ಡ್ ಕಂಡು ಬಂದಿದೆ. ಓಕೆ, ಏನು? ಡಾಕ್ ಯಾರ್ಡ್, ಸರಿನಾ? ಸೊ ಡಾಕ್ ಯಾರ್ಡ್ ಎಲ್ಲಿ ಕಂಡು ಬಂದಿದೆ ಅಂತ ನಿಮ್ಗೆ ಕೇಳ್ತಾನೆ, ಸರಿನಾ? ಡಾಕ್ ಯಾರ್ಡ್ ಕಂಡು ಬರೋದು, ಅತ್ಯಂತ ದೊಡ್ಡ ಡಾಕ್ ಯಾರ್ಡ್ ಕಂಡು ಬರೋದು ನಿಮಗೆ ಇಡೀ ಸಿಂಧು ನಾಗರಿಕತೆಯಲ್ಲಿ ನಿಮಗೆ. ಹಾಗೆ ಬೇರೆ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ನಿಮ್ಗೆ ಕಂಡು ಬರೋದು ಎಲ್ಲಿ ಅಂದರೆ ಇದೇ ಲೋಥಾಲ್ದಲ್ಲಿ ಕಂಡು ಬರುತ್ತೆ, ಸರಿನಾ? ನೆನಪಿರಲಿ ನಿಮಗೆ. ಹಾಗೆ ಈ ಲೋಥಾಲ್ ಬಗ್ಗೆ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ರಾಗಿಯ ಕಾಳುಗಳು, ಸರಿನಾ? ರಾಗಿಯ ಕಾಳುಗಳು ಕಂಡು ಬಂದಿದ್ದಾವೆ. ರಾಗಿ ಮತ್ತು ಭತ್ತದ ಕಾಳುಗಳು ಕಂಡು ಬಂದಿದ್ದಾವೆ. ಒಂದು ಮಡಿಕೆ ಇದೆ, ಸರಿನಾ? ಈ ಮಡಿಕೆಯ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಳಗಡೆ ರಾಗಿಯ ಚೂರುಗಳು, ಓಕೆ, ಮತ್ತು ಭತ್ತದ ಚೂರುಗಳನ್ನ ಇಟ್ಟಿದ್ರಂತೆ. ಸೊ ಸಿಕ್ಕಿದ್ದಾವೆ, ರೀಸೆಂಟಾಗಿ ಸಿಕ್ಕಿದ್ದಾವೆ. ಅದನ್ನು ಕೂಡ ಹೇಳಿದ್ದಾರೆ, ಅದನ್ನು ಕೂಡ ಕೇಳ್ತಾರೆ, ನೆನಪಿರಲಿ ನಿಮಗೆ, ಸರಿನಾ? ಎಲ್ಲಿ ಭತ್ತದ ಚೂರುಗಳು ಸಿಕ್ತು, ರಾಗಿಯ ಚೂರುಗಳು ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳಬಹುದು. ನಿಮಗೆ ಅದು ಕೇಳಿದಾಗ ಲೋಥಾಲ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಈ ವ್ಯಕ್ತಿ ಇದಾನಲ್ವಾ, ಈ ವ್ಯಕ್ತಿ ಹೆಸರು ನೆನಪಿಟ್ಕೊಳ್ಳಿ. ಯಾರು? SR ರಾವ್. ಓಕೆ, ರಾ ಯಾಕೆ ಹೇಳ್ತಾ ಇದ್ದೀನಿ? ಯೂಸ್ಲೆಸ್, ಏನು ಹೇಳ್ತಾ ಇಲ್ಲ. ರಾ ಅಂದ್ರೇನು? ಬರ್ತದೆ ಬಾ ಅನ್ನಂಗೆ. ಸೊ ಇವನೇನು ಹೇಳ್ತಾನೆ, ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಈ ಲೋಥಾಲ್ಗೆ, ಹಾಗೆ ಈ ಮೆಹೆಂಜೋದಾರೋ, ಹರಪ್ಪ, ಆ ಎಲ್ಲ ಸಿಟಿಗಳಿಗೆ ಬಂಗಾರ ಎಲ್ಲಿಂದ ಬರ್ತಿತ್ತು ಅಂದರೆ ನಮ್ಮ ಕರ್ನಾಟಕದಿಂದ ಬರ್ತಿತ್ತು, ಆಗ್ತಿತ್ತು ಅಂತ ಹೇಳಿದ್ದಾನೆ. ಯಾರು? ಇದೇ SR ರಾವ್, ಸರಿನಾ? ಅವನ ಹೆಸರಲ್ಲೇ ರಾ ಅಂತಿದೆ, ಬರ್ತಿತ್ತು ಅಂತ ಅವನೇ ಹೇಳಿದ್ದಾನೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಮ್ಮ
ಬಂಗಾರ, ಓಕೆ, ನಮ್ಮ ಕರ್ನಾಟಕದ ಕೋಲಾರದಿಂದ ಬಂಗಾರ ಬರ್ತಿತ್ತು, ಆಮದಾಗ್ತಿತ್ತು ಅಂತ ಹೇಳಿದಾನೆ. ಯಾರು? ಇದೇ ಹೆಸರಾವ್, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಅದೇ ಬರುತ್ತೆ ಬಾಯಲ್ಲಿ. ಸೊ ನೆಕ್ಸ್ಟ್ ಒಂದು ಏನು ಅಂದರೆ, ಊರು ಯಾವುದು ಅಂದರೆ ನಿಮಗೆ ಧೋಲವೀರ ಅನ್ನುವ ಊರು. ಸರಿನಾ? ಈ ಧೋಲವೀರ ಏನು, ಇದೊಂದು ಊರು ಕಂಡುಬರುತ್ತೆ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕೂಡ ನಿಮಗೆ ಗುಜರಾತಲ್ಲೇ ಕಂಡುಬರುತ್ತೆ. ಸರಿನಾ? ಧೋಲವೀರ ಎನ್ನುವ ಊರು ಸ್ವಲ್ಪ ಸ್ಪೆಷಲ್ ಇದೆ. ಸೊ ದೊಡ್ಡ ಅಕ್ಷರಗಳಿರುವ ಲಿಪಿಯು ಧೋಲವೀರ ದ್ವಾರದಲ್ಲಿ ಕಂಡುಬಂದಿದೆ. ದೊಡ್ಡ ಅಕ್ಷರಗಳಿರುವ ಲಿಪಿ ನಿಮಗೆ ಎಲ್ಲಿ ಕಂಡುಬಂದಿದೆ ಅಂತ ಕೇಳ್ತಾನೆ. ಧೋಲವೀರದ ದ್ವಾರದಲ್ಲಿ ಕಂಡುಬಂದಿದೆ. ಒಟ್ಟಿನಲ್ಲಿ ಧೋಲವೀರ ಎನ್ನುವ ಊರಲ್ಲಿ ಕಂಡುಬಂದಿದೆ. ಈ ಧೋಲವೀರ ಎಲ್ಲಿದೆ? ಗುಜರಾತಲ್ಲಿದೆ. ಅದನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾನೆ ನಿಮಗೆ. JP ಜೋಶಿಯನವರು 1992ರಲ್ಲಿ ಧೋಲವೀರವನ್ನು ಕಂಡುಹಿಡಿತಾರೆ ಗುಜರಾತ್ನಲ್ಲಿ. ಸರಿನಾ? ನೆನಪಿರಲಿ ಇದು ನಿಮಗೆ, JP ಜೋಶಿಯನವರು. ಸರಿನಾ? JP ಜೋಶಿಯನವರು ನಿಮಗೆ 1992ರಲ್ಲಿ ಗುಜರಾತ್ನಲ್ಲಿ ಧೋಲವೀರ ಎಂಬ ಒಂದು ಸ್ಥಳವನ್ನು ಕಂಡುಹಿಡಿತಾರೆ. ಸರಿನಾ? ಅತ್ಯಂತ ದೊಡ್ಡ ಕ್ರೀಡಾಂಗಣ ಸಿಕ್ಕಿದೆ ಇಲ್ಲಿ, ಸ್ಟೇಡಿಯಂ. ಓಕೆ, ಸೊ ಹೇಗೆ ನೆನಪಿಟ್ಕೋಬೋದು ಸರ್? ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ? ಅಹಮದಾಬಾದ್ ಸ್ಟೇಡಿಯಂ ಗುಜರಾತಲ್ಲಿದೆ ತಾನೆ? ಸರಿನಾ? ಸೊ ಅದೇ ಗುಜರಾತಲ್ಲಿದೆ. ಸೊ ಹಾಗೆ ಅದೇ ಗುಜರಾತಲ್ಲಿ ನಿಮಗೆ ಧೋಲವೀರ ಕಂಡು ಬರುತ್ತೆ. ಅಲ್ಲೇ ನಿಮಗೆ ಅತ್ಯಂತ ದೊಡ್ಡ ನೀರಿನ ವ್ಯವಸ್ಥೆ, ಹಾಗೆ ಅತ್ಯಂತ ದೊಡ್ಡ ನಿಮಗೆ ಕ್ರೀಡಾಂಗಣ ಕಂಡು ಬರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಹೇಗೆ ನೆನ್ಪಿಟ್ಕೋಬೇಕು ಸರ್? ಕ್ರೀಡಾಂಗಣ ಎಲ್ಲಿರುತ್ತೆ, ಸ್ಟೇಡಿಯಂ ಎಲ್ಲಿರುತ್ತೆ, ಅಲ್ಲಿ ನೀವು ಸ್ವಲ್ಪ ನೀರು ಜಾಸ್ತಿ ಬೇಕಲ್ವಾ ಪ್ರೇಕ್ಷಕರಿಗೆ. ಸೊ ಅದಕ್ಕೆ ನೀರಿನ ವ್ಯವಸ್ಥೆ ಕೂಡ ನಿಮಗೆ ಅತಿ ದೊಡ್ಡದಾಗಿ ಇದೇ ಧೋಲವೀರದಲ್ಲಿ ಕಂಡು ಬಂದಿದೆ ಅಂತ ನೆನಪಿಟ್ಕೋಬಹುದು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ ಏನೇನಿದ್ದಾವೆ ಅಂತ ಕೇಳ್ಬೋದು ನಿಮಗೆ. ಇದು ಇತ್ತಾ ಅಥವಾ ಇದು ಇರಲಿಲ್ವಾ? ಒಳಚರಂಡಿ ಇತ್ತಾ? ನಗರ ನಾಗರಿಕತೆ ಇತ್ತಾ? ಬೇರೆಯವ್ರು ಏನು ಮಾಡ್ತಿದ್ರು ಕೆಲಸಕ್ಕೆ? ಓಕೆ, ಸೊ ಈ ರೀತಿ ಎಲ್ಲ ಕೇಳ್ತಾನೆ. ಸೊ ಅದರದ್ದು ಇಂಪಾರ್ಟೆಂಟ್ ಫೀಚರ್ಸ್ ನಮ್ಗೆ ಗೊತ್ತಿರಬೇಕು. ಏನೇನೆಂದರೆ ವ್ಯಾಪಾರದ ವಿಧಾನ ಏನು ಅಂತ ಕೇಳ್ತಾನೆ. ಸಿಂಧೂ ನಾಗರಿಕತೆಯ ಸಿಂಧೂ ಸಿವಿಲೈಸೇಷನ್ ಟೈಮಲ್ಲಿ ನಿಮಗೆ ವ್ಯಾಪಾರದ ವಿಧಾನ ಏನಾಗಿತ್ತು ಅಂತ ಕೇಳ್ತಾನೆ ನಿಮಗೆ. ಇವಾಗ ನನಗೊಂದು ಮೊಬೈಲ್ ಬೇಕಾಗಿದೆ. ಓಕೆ, ನನಗೊಂದು ಮೊಬೈಲ್ ಬೇಕಾಗಿದೆ. ಇಲ್ಲೊಂದು ಮೊಬೈಲ್ ಶಾಪ್ ಇದೆ. ನಾನೊಬ್ಬ ವ್ಯಕ್ತಿ ಹೋಗ್ತೀನಿ. ಅಲ್ಲಿ ನನಗೆ ಮೊಬೈಲ್ ಬೇಕಾಗಿದೆ. ಅವನು ನನಗೆ ಮೊಬೈಲ್ ಕೊಡ್ತಾನೆ. ನಾನು ಅವನಿಗೆ ಏನು ಕೊಡಬೇಕು ಸರ್? ನಾನು ಒಂದು 2 ಚೀಲ ಜೋಳ ಬೆಳೆದೀನಿ, ಜೋಳ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ನು ಮೊಬೈಲ್ ಕೊಡ್ತಾನ? ಇಲ್ಲ. ಅದಕ್ಕೆ ಎಷ್ಟು ದುಡ್ಡು, ಇದಕ್ಕೆ ಎಷ್ಟು ದುಡ್ಡು, ಅವನ್ನೆಲ್ಲ ಮ್ಯಾನೇಜ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ 2 ಚೀಲ ಜೋಳ ತೊಗೊಂಡು ಹೋಗೋದು ಅದೇ ಕಾಸ್ಟ್ ಜಾಸ್ತಿ ಆಗುತ್ತೆ ನಮಗೆ, ಗಾಡಿ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ. ಸರಿನಾ? ಸೊ ಅದಕ್ಕೆ ನಾವು ಇವಾಗ ವಸ್ತು ವಿನಿಮಯ ಪದ್ಧತಿ ಇಲ್ಲ. ಇವಾಗ ವಿನಿಮಯ ಪದ್ಧತಿ ಯಾವುದಿದೆ ಅಂದರೆ ನಿಮಗೆ ಹಣ. ಓಕೆ, ಈ ನೋಟ್ ಏನಿದೆ ಅಲ್ವಾ, ಈ ಹಣ ಕಾಯಿನು, ಇದು ವಿನಿಮಯ ಪದ್ಧತಿಯಾಗಿದೆ. ಸರಿನಾ? ಇವಾಗ ನಾನೊಂದು ಕೊಟ್ಟರೆ ನೀವು ಅದನ್ನು ಬೇರೆ ಏನಾದರೂ ಕೊಡಬೇಕು ನನಗೆ. ಸೊ ಅವಾಗ ಹೇಗಿತ್ತು ಅಂದರೆ, ಅವಾಗ ದುಡ್ಡು ಇರಲಿಲ್ಲ, ಅವಾಗ ವಸ್ತು ವಿನಿಮಯ ಇತ್ತು. ಓಕೆ, ವಸ್ತು ವಿನಿಮಯ ಅಥವಾ ವ್ಯಾಪಾರ ವಿನಿಮಯ ಇತ್ತು. ಓಕೆ, ವ್ಯಾಪಾರ ವಿನಿಮಯ, ವಸ್ತು ವಿನಿಮಯ ಅಂದರೆ ಇವಾಗ ಒಬ್ಬನಿಗೆ ಯಾರಿಗೋ ಒಂದು ಕುರಿ ಬೇಕಾಗಿದೆ. ಸರಿನಾ? ಕುರಿ ಬೇಕಾಗಿದೆ. ಬಟ್ ಇವನು ಕುರಿ ತೊಗೊಳಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದು ಅವನಿಗೆ ಏನು ಕೊಡಬೇಕು? ಇವನ ಹತ್ರ ಜೋಳ ಇರುತ್ತೆ, ಅಥವಾ ಇವನ ಹತ್ರ ಒಂದು ದನ ಇರುತ್ತೆ. ಓಕೆ, ಒಂದು ಹಸು ಇರುತ್ತೆ. ಸೊ ಎಷ್ಟು ಹಸುವಿಗೆ ಎಷ್ಟು ಕುರಿ ಅಂತ ಕನ್ಫ್ಯೂಷನ್ ಆಗಲ್ವಾ? ನಾನಿವಾಗ ನಿನಗೊಂದು ಹಸು ಕೊಡ್ತೀನಿ, ನೀನು ನನಗೆ 2 ಕುರಿ ಕೊಡು. ಮೇ ಬಿ ಆಗ್ಬಹುದೇನೋ. ಇಲ್ಲಾಂದರೆ ನಾನೊಂದು ಹಸು ಕೊಡ್ತೀನಿ, ನೀನು ನನಗೊಂದು 4 ಕುರಿ ಕೊಡು, ಆಗ್ಬಹುದೇನೋ. ಬಟ್ ಆವಾಗ ವಿಚಿತ್ರ ಇತ್ತು. ಸರಿನಾ? ಮೀನ್ಸ್ ವಸ್ತು ವಿನಿಮಯ ಆಲ್ವೇಸ್ ಸ್ವಲ್ಪ ಟಫ್ ಆಗಿತ್ತು. ಬಟ್ ಅವರು ಬುದ್ಧಿವಂತರು ಮಾಡ್ಕೋತಿದ್ರು. ಬಟ್ ಅದಕ್ಕೆ ಅವೆಲ್ಲ ತಾಪತ್ರ ತೆಗ್ಸೋಕ್ಕೆ ನಾವು ಇವಾಗ ಏನು ಮಾಡಿದ್ದೀವಿ ಅಂದರೆ ಹಣದ ವಿನಿಮಯ ಮಾಡ್ಕೊಂಡಿದ್ವಿ. ಬಟ್ ಅವಾಗ ಯಾವ ವಿನಿಮಯ ಇತ್ತು ಅಂದರೆ ವಸ್ತು ವಿನಿಮಯ ಇತ್ತು. ಸರಿನಾ? ವಸ್ತು ವಿನಿಮಯ ಇತ್ತು. ಸೊ ಇವಾಗಾದರೂ ಕೂಡ ನೀವು ಕೆಲವೊಂದು ಕಡೆ ನೋಡಿರ್ಬೋದು, ನೀವು ಚಿಕ್ಕವರಿದ್ದಾಗ ಕಿರಾಣಿ ಅಂಗಡಿಗೆಲ್ಲ ನೀವು ಹೋದಾಗ ಒಂದು ಗ್ಲಾಸಲ್ಲಿ ನೀವೇನಾದರೂ ನಿಮ್ಮ ಮನೇಲಿ ಬೆಳೆದಿರೋದು ಗೋಧಿ ಅಥವಾ ಜೋಳ ಕೊಟ್ಟರೆ ನಿಮಗೆ ಒಂದು ಪಾರ್ಲೇಜಿ ಬಿಸ್ಕಿಟು ಬೇರೆ ಏನೋ ಕೊಡೋರು. ಸರಿನಾ? ಬಟ್ ಇವಾಗೆಲ್ಲ ಕೊಡಲ್ಲ. ಬಟ್ ಅವಾಗ ಕೊಡ್ತಿದ್ರು. ಅದು ಕೂಡ ವಸ್ತು ವಿನಿಮಯನೇ. ಸರಿನಾ? ನೆನಪಿರ್ರಿ ನಿಮಗೆ. ಸೊ ವ್ಯಾಪಾರದ ವಿಧಾನ ಏನಾಗಿತ್ತು ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಅಂದರೆ ವಸ್ತು ವಿನಿಮಯ ಆಗಿತ್ತು. ಸರಿನಾ? ಹಾಗೆ ಈ ಹರಪ್ಪನ್ ನಗರಗಳನ್ನು ಬ್ಲ್ಯಾಕ್ ಪ್ಯಾಟರ್ನ್ ಅಥವಾ ಚೆಸ್ ಬೋರ್ಡ್ ಪ್ಯಾಟರ್ನಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಏಕೆಂದರೆ ನಗರಗಳ ರಸ್ತೆಗಳು ಪರಸ್ಪರ ಲಂಬನ ಕೋನಗಳಲ್ಲಿ ಕತ್ತರಿಸಿದ್ದವು ಅಂತ ಹೇಳಿದ್ದಾನೆ. ಸರ್ ಅರ್ಥ ಆಗಲಿಲ್ಲ, ಅರ್ಥ ಆಗೋದು ಬೇಡ. ಓಕೆ, ಸೊ ಇಲ್ಲಿ ಒಂದು ನೆನ್ಪಿಟ್ಕೋಬೋದಾ ನೀವು? ಏನು ಬ್ಲ್ಯಾಕ್ ಪ್ಯಾಟರ್ನ್ ಅಥವಾ ಚೆಸ್ ಬೋರ್ಡ್ ಪ್ಯಾಟರ್ನ್ ಅಂತ? ಏನು ಚೆಸ್ ಬೋರ್ಡ್ ಪ್ಯಾಟರ್ನು? ಓಕೆ, ಸೊ ಇಲ್ಲಿ ಬಂದುಬಿಡಿ. ಇಲ್ಲಿ ನೋಡಿ, ಇಲ್ಲಿ ಚೆಸ್ ಬೋರ್ಡ್ ಪ್ಯಾಟರ್ನ್ ಅಂದರೆ ಏನಿಲ್ಲ. ಇವಾಗ ಚೆಸ್ ಬೋರ್ಡ್ ಇದೆ. ಓಕೆ, ಸೊ ಇಲ್ಲೊಂದು ಚೆಸ್ ಬೋರ್ಡ್ ಇದೆ. ಹೀಗೆ ಇರುತ್ತಲ್ವ ಚೆಸ್ ಬೋರ್ಡು? ಓಕೆ, ಹೀಗಿರುತ್ತೆ. ಸೊ ಇಲ್ಲೊಂದು ಮನೆ ಇದೆ ಅಂದರೆ, ಓಕೆ, ಈ ಮನೆ ಇದೆ ಅಂದರೆ ಮತ್ತೊಂದು ಮನೆಗೆ ಎಷ್ಟು ಅಂದರೆ 90 ಡಿಗ್ರಿ. ಓಕೆ, 90 ಡಿಗ್ರಿ
ಏರಿಯಾ ಇರುತ್ತೆ. ಓಕೆ, ಸೊ ಇಲ್ಲೊಂದು ಮನೆ ಇದೆ ಅಂದರೆ ಆ ಮನೆ ಹೆಂಗೋ ಇರೋದಿಲ್ಲ. ಸಿಟಿ ಒಳಗೆಲ್ಲ ಹೆಂಗೆ ಕಟ್ಟಿರ್ತೀರಿ ನೀವು ಎಲ್ಲ, ನಿಮ್ಮ ಕಾಲೋನಿ ಎಲ್ಲ ಹೆಂಗಿರುತ್ತೆ. ಇವಾಗಾದರೂ ಕೂಡ BBMP ಇರಲಿ, ಅದಾದ ನಂತರ ಎಂಥ ಮುನ್ಸಿಪಾಲ್ಟಿಗಳಿರಲಿ, ಎಷ್ಟೇ ನಗರ ಆಡಳಿತ ಇರಲಿ, ನಗರ ಪಾಲಿಕೆಗಳಿರಲಿ, ಯಾವುದೂ ಕೂಡ ಸೀದಾ ಕಟ್ಟಿರಲಿಲ್ಲ. ಬಟ್ ಅಲ್ಲಿ ಹೇಗಿತ್ತು ಅಂದರೆ ಒಂದು ಮನೆಯಿಂದ ಓಕೆ ಇಲ್ಲಿ ನೋಡಿ 90 ಡಿಗ್ರಿ, ಸರಿನಾ, ಇಲ್ಲಿ 90 ಡಿಗ್ರಿ, 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 ಇಲ್ಲಿ 90 ಡಿಗ್ರಿ. ಯಾವುದೇ ಮನೆಗಾದರೂ ಕೂಡ ಅದು 90 ಡಿಗ್ರಿನಲ್ಲಿ ಹೊಂದುತ್ತಾ ಇತ್ತು. ಓಕೆ, ಸೊ 90 ಡಿಗ್ರಿನಲ್ಲಿ ಅದು ಮನೆ ಇರ್ತಾ ಇತ್ತು. ಸೊ ಅದಕ್ಕೆ ನಾವೇನಂತ ಕರಿತೀವಿ, 90 ಡಿಗ್ರಿ ಎಲ್ಲಿ ಕಂಡು ಬರ್ತಾರೆ ನಿಮಗೆ? ಚೆಸ್ಸಲ್ಲಿ ಕಂಡು ಬರುತ್ತೆ ತಾನೆ. ಸೊ ಚೆಸ್ಸಲ್ಲಿ ಪ್ರತಿಯೊಂದು ಮನೆಗಳಿಂದ ಮತ್ತೊಂದು ಮನೆಗೆ 90 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಹರಪ್ಪನ್ ನಾಗರಿಕತೆ ಏನಿದೆ ಅಲ್ವಾ, ಇದನ್ನು ನಾವು ಬ್ಲ್ಯಾಕ್ ಪ್ಯಾಟರ್ನ್ ಅಥವಾ ಚೆಸ್ ಬೋರ್ಡ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ, ಸರಿನಾ. ಯಾಕಂದರೆ ಪ್ರತಿಯೊಂದು ಕೂಡ ಲಂಬ ಕೋನದಲ್ಲೇ ಇತ್ತು, ಅಂದರೆ ಪ್ರತಿಯೊಂದು ಕೂಡ ನಿಮಗೆ 90 ಡಿಗ್ರಿಯಲ್ಲೇ ಇತ್ತು. ಸೊ ಇದೊಂದು ವಿಶೇಷತೆ. ಕೇಳ್ತಾನೆ ಎಕ್ಸಾಕ್ಟ್ ನಿಮಗೆ 90 ಡಿಗ್ರಿ ಅಂತ ಗೊತ್ತಿರುತ್ತೆ, ಬಟ್ ಅದಕ್ಕೆ ಏನಂತಾರೆ ಅಂತ ಗೊತ್ತಿರಲ್ಲ. ಚೆಸ್ ಬೋರ್ಡ್ ಪ್ಯಾಟರ್ನ್ ಅಂತಾರೆ. ಮ್ಯಾಕ್ಸಿಮಮ್ ಇಲ್ಲಿ ಕ್ಲಾಸ್ ಕೇಳೋರಿಗೆ ಒಂದು 100ಕ್ಕೆ ಒಂದು 50 ಜನರಿಗಾದರೂ ಈ ವರ್ಡ್ ಕೇಳಿರಲ್ಲ ನೀವು ಇಲ್ಲಿವರೆಗೂ. ನೀವು ಸಿಂಧು ನಾಗರಿಕತೆ ಬಗ್ಗೆ ಎಷ್ಟೇ ಓದ್ಕೊಂಡಿರಿ, ಬಟ್ ಬುಕ್ಕಲ್ಲಿ ಜಾಸ್ತಿ ಮೆನ್ಷನ್ ಮಾಡಿಲ್ಲ ಈ ವರ್ಡ್ ಕೂಡ ನಿಮಗೆ, ಸರಿನಾ. ಬಟ್ ಬರ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ಈ 2 ಯೋಜನೆಗಳ ಅತ್ಯಂತ ವಿಶಿಷ್ಟ ಲಕ್ಷಣವೇಂದರೆ ಅವುಗಳ ಒಳಚರಂಡಿ ವ್ಯವಸ್ಥೆಗಳು, ಸರಿನಾ. ಸೊ ಇದ್ರದ್ದು ವಿಶಿಷ್ಟ ಏನು ಅಂತ ಕೇಳ್ತಾನೆ, ಸರಿನಾ. ಈ ಸಿಂಧು ನಾಗರಿಕತೆ ಏನಿದೆ ಅಲ್ವಾ, ಈ ಸಿಂಧು ನಾಗರಿಕತೆ ಅಥವಾ ಹರಪ್ಪನ್ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಏನು ಅಂದರೆ ಅವುಗಳ ಒಳಚರಂಡಿ ವ್ಯವಸ್ಥೆಗಳು. ಚರಂಡಿಗಳನ್ನು ಬೇಯಿಸಿದ ಇಟ್ಟಿಗೆಗಳಿಂದ ಮಾಡಲಾಗುತ್ತಿತ್ತು ಮತ್ತು ಸ್ವಚ್ಛಗೊಳಿಸಲು ಕಲ್ಲಿನ ಕವರ್ಗಗಳನ್ನು ಮ್ಯಾನ್ ಹೋಲ್ಗಳಿಂದ ಮುಚ್ಚಲಾಯಿತು. ಇಲ್ಲಿ ನೀವು ನೋಡ್ಬೋದು. ಓಕೆ, ಒಳಚರಂಡಿ ವ್ಯವಸ್ಥೆ ಇದೆ, ಇಲ್ಲಿ ಒಳಚರಂಡಿ ಇದೆ ಅಲ್ವಾ, ಇಲ್ಲಿ ಓಕೆ ಒಳಚರಂಡಿ ಇದೆ. ಹಾಗೆ ಇಲ್ಲಿಂದ ಆ ಒಳಚರಂಡಿ ಏನಾದರೂ ಬ್ಲಾಕ್ ಆದರೆ ಏನು ಮಾಡ್ತಿದ್ರು, ಇವಾಗ ಹೇಗೆ ಮ್ಯಾನ್ ಹೋಲ್ಗಳು ಇರ್ತಾವಲ್ವ, ಮ್ಯಾನ್ ಇಳಿದು ಈ ವರ್ಕ್ ಎಲ್ಲ ಮಾಡ್ತಾರೆ ಗೊತ್ತಾ, ಕ್ಲೀನ್ ಮಾಡ್ತಾರೆ ಗೊತ್ತಾ, ಹಾಗೆ ಅವಾಗಲೂ ಕೂಡ ಅಲ್ಲಿ ಮ್ಯಾನ್ ಹೋಲ್ಗಳು ಕಂಡು ಬರ್ತಿದ್ವು. ಓಕೆ, ಇಲ್ಲಿ ಮ್ಯಾನ್ ಹೋಲ್ ಇದೆ ನೋಡಿ. ಸೊ ಮ್ಯಾನ್ ಹೋಲ್ಗಳಿಂದ ಮುಚ್ಚಲಾಗ್ತಿತ್ತು. ಆ ಮ್ಯಾನ್ ಹೋಲ್ಗಳಿಂದ ಅವರು ತೆಗೆದು ಕ್ಲೀನ್ ಮಾಡ್ತಿದ್ರು ಎಲ್ಲವೂ ಕೂಡ, ಸರಿನಾ. ಸೊ ಅದಾದ ನಂತರ ಹರಪ್ಪ ಜನರು ನೈರ್ಮಲ್ಯದ ಬಗ್ಗೆ ಬಹಳ ಜಾಗೃತರಾಗಿದ್ದರು ಎಂಬುದನ್ನು ಇದು ತೋರಿಸುತ್ತದೆ. ಸೊ ಹಳ್ಳಿನಲ್ಲಿ, ಇನ್ನು ಸಿಟಿನಲ್ಲೇ ನೋಡಿ ನೀವು ಬೆಂಗಳೂರಲ್ಲಿ ಎಷ್ಟು ಕಚರ ಬಿದ್ದಿರುತ್ತೆ ಅಂದರೆ ನೋಡೋಕ್ಕೆ ವೈಕ್ ಅನ್ನಿಸ್ತದೆ. ಇದು ನಮ್ಮ ರಾಜಧಾನಿಯ ಹೆಮ್ಮೆ IT ಹಬ್ಬ ಇದು. ಓಕೆ, ಅದಾದ ನಂತರ ವಾಣಿಜ್ಯ ನಗರವ, ಮತ್ತು ಏನೇನು ಕರೀತಾರಲ್ವ, ಯಾವುದು ಹೂದೋಟಗಳ ರಾಜಧಾನಿ ಎಲ್ಲ, ಏನು ಕೆಲವೊಂದು ಕಡೆ ಏರಿಯಾದಲ್ಲೆಲ್ಲ ನೋಡಿದ್ರೆ ಕೆಟ್ಟ ಗಬ್ಬಾಗಿ ನೋಡೋಕ್ಕಾಗೋದಿಲ್ಲ, ಸರಿನಾ. ಸೊ ಬಟ್ ಅವರು ಸಿಂಧು ನಾಗರಿಕತೆಯಲ್ಲಿ ಎಂಥ ಬುದ್ಧಿವಂತರಿದ್ದರಂದರೆ ಅವರಿಗೆ ಆರೋಗ್ಯದ ಮೇಲೆ, ಅವರ ನೈರ್ಮಲ್ಯದ ಬಗ್ಗೆ ಭಾಳ ಕಾಳಜಿ ಇತ್ತು, ಸರಿನಾ. ಸೊ ಅದಕ್ಕೆ ಅವರು ಈ ರೀತಿ ಅಲ್ಲ ಒಳಚರಂಡಿಗಳನ್ನು ಮಾಡ್ಕೊಂಡಿದ್ರು, ತಮ್ಮದೇ ಆದ ಸ್ವಂತ ಬಾವಿಗಳನ್ನು ಹೊಂದಿದ್ರು, ಸರಿನಾ. ಟಾಯ್ಲೆಟನ್ನು ಸಹ ಹೊಂದಿದ್ರು ಅವರು, ಸರಿಯಾ. ನೆನಪಿರಲಿ ಇದು ನಿಮಗೆ, ಯಾರು ಸಿಂಧು ನಾಗರಿಕತೆಯ ಜನರು. ಹಾಗೆ ಅವರು ದೊಡ್ಡ ಪ್ರಮಾಣದಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಬೆಳೆದರು, ಸರಿನಾ. ಇವರು ಏನೇನು ಬೆಳೀತಾರೆ ಅಂದರೆ ಗೋಧಿ, ಬಾರ್ಲಿ, ಸರಿನಾ, ಮತ್ತು ನಿಮಗೆ ಭತ್ತ ಬೆಳೀತಾರೆ, ಸರಿನಾ. ಮೇಜರಾಗಿ 3 ಬೆಳೀತಾರೆ ನಿಮಗೆ, ಗೋಧಿ, ಬಾರ್ಲಿ, ಭತ್ತ. ಹೀಗೆ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚು ಯಾವ್ದು ಬೆಳೀತಿದ್ರು ಅಂತ ನಿಮ್ಗೆ ಕೇಳಿದ್ರೆ ಗೋಧಿ, ಸೆಕೆಂಡ್ ಹೈಯೆಸ್ಟು ಬಾರ್ಲಿ, ಥರ್ಡ್ ಹೈಯೆಸ್ಟು ಭತ್ತ. ನಿಮಗೆ ಗೋಧಿ, ಬಾರ್ಲಿ, ಭತ್ತ ಬೆಳೀತಿದ್ರು. ಕೇಳಿದ್ದಾನೆ, ಫಸ್ಟ್ ಹೈಯೆಸ್ಟ್ ಯಾವುದು, ಸೆಕೆಂಡ್ ಹೈಯೆಸ್ಟ್ ಯಾವುದು, ಥರ್ಡ್ ಹೈಯೆಸ್ಟ್ ಯಾವುದು ಅಂತ. ನಿಮಗೆ ಗೋಧಿ, ಬಾರ್ಲಿ, ಭತ್ತ ಬೆಳೀತಿದ್ರು. ಹಾಗೆ ಬೇಳೆ ಕಾಳುಗಳನ್ನು ಬೆಳೀತಿದ್ರು, ಧಾನ್ಯಗಳನ್ನು ಬೆಳೀತಿದ್ರು, ಮತ್ತು ಹತ್ತಿಯನ್ನು ಬೆಳೀತಿದ್ರು ಸ್ಪೆಷಲಿ. ಮತ್ತು ಖರ್ಜೂರ ಹೇಗೆ ರಾಜಸ್ಥಾನದಲ್ಲಿ ಖರ್ಜೂರ ಫೇಮಸ್ ಅಲ್ವಾ. ಸೊ ಖರ್ಜೂರ ಬೆಳೀತಿದ್ರು, ಮತ್ತು ಕಲ್ಲಂಗಡಿಗಳನ್ನು ಬೆಳೀತಿದ್ರು, ಮತ್ತು ಅವರೆಕಾಳುಗಳು, ಎಳ್ಳು ಮತ್ತು ಸಾಸಿವೆ ಬೆಳೆದ ಇತರ ಬೆಳೆಗಳನ್ನು ಬೆಳೀತಾ ಇದ್ರು, ಸರಿನಾ. ಸೊ ರೀಸೆಂಟಾಗಿ ಈ ಸಾಸಿವೆಯ ಬೀಜಗಳು ನಿಮಗೆ ರಾಕಿಗರಿ ಎನ್ನುವ ಒಂದು ಸ್ಥಳದಲ್ಲಿ ಕಂಡುಬಂದಿದ್ದಾವೆ, ಸರಿನಾ. ಸೊ ರಾಕಿಗರಿಯಲ್ಲಿ ಯಾವ ಒಂದು ಬೀಜಗಳು ಕಂಡು ಬಂದಿದ್ದಾವೆ ಅಂತ ಕೇಳ್ಬೋದು ನಿಮಗೆ, ಈ ಸಾಸಿವೆ ಬೀಜಗಳು, ಸರಿನಾ. ಸಾಸಿವೆ ಬೀಜಗಳು ಕಂಡು ಬಂದಿದ್ದಾವೆ. ಹಾಗೆ ಹರಪ್ಪನರು ಹತ್ತಿಯನ್ನು ಉತ್ಪಾದಿಸುವ ಆರಂಭಿಕ ಜನರು, ಏಕೆಂದರೆ ಈ ಪ್ರದೇಶದಲ್ಲಿ ಹತ್ತಿಯನ್ನು ಮೊದಲು ಉತ್ಪಾದಿಸಲಾಯಿತು. ಗ್ರೀಕರು ಇದನ್ನು ಸಿಂಡನ್ ಎಂದು ಕರೆದರು, ಓಕೆನಾ. ಸೊ ಈ ಹತ್ತಿಯನ್ನು ಏನು ಸಿಂಧು ನಾಗರಿಕತೆಯ ಜನರು ಹತ್ತಿಯನ್ನು ಬೆಳೀತಿದ್ರಲ್ವಾ, ಇದನ್ನು ಗ್ರೀಕರು ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಗ್ರೀಕರು ಇದನ್ನು ಸಿಂಡನ್ ಅಂತ ಕರೆಯುತ್ತಾರೆ, ಓಕೆ, ಸಿಂಡನ್ ಅಂತ ಕರೀತಾರೆ. ಇದು ಸಿಂಧ್ನಿಂದ ಬಂದಿದೆ ಹತ್ತಿಯನ್ನು, ಓಕೆ. ಹತ್ತಿಯನ್ನು ಮೊದಲು ಉತ್ಪಾದಿಸಿದ ಜನರು ಹರಪ್ಪನರು, ಏಕೆಂದರೆ ಈ ಪ್ರದೇಶದಲ್ಲಿ ಹತ್ತಿಯನ್ನು, ಓಕೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸರಿನಾ. ಸೊ ಇದು ಯಾಕೆ ಸಿಂಡನ್ ಅಂತ ಕರೆದ್ರು ಅಂದರೆ ಹತ್ತಿಯನ್ನು ಈ ಸಿಂಧು ಜನರು ಉತ್ಪಾದನೆ ಮಾಡಿದ್ದಾರೆ. ಸೊ ಸಿಂಧು ಪ್ರದೇಶದಲ್ಲಿ ಉತ್ಪಾದನೆ ಆಗಿದೆ. ಸೊ ಅದಕ್ಕೆ ಆ ಹತ್ತಿಯನ್ನು ಗ್ರೀಕರು ಏನಂತ ಕರೀತಾರೆ ಅಂದರೆ ಸಿಂಡನ್ ಅಂತ ಕರೀತಾರೆ, ಸರಿನಾ. ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಹರಪ್ಪನರ ಮುದ್ರೆಗಳು ಮತ್ತು ಕಲ್ಲಿನ ಪ್ರತಿಮೆಗಳು, ಟೆರ್ರಾಕೋಟಾ ಪ್ರತಿಮೆಗಳು ಇತ್ಯಾದಿಗಳನ್ನು ತಯಾರಿಸಿದ್ದರು. ಸೊ ಅವರು ಪ್ರತಿಮೆಗಳನ್ನು ಯಾವುದ್ಯಾವುದರಿಂದ ತಯಾರಿಸ್ತಿದ್ರು ಅಂತ ಕೇಳ್ತಾನೆ. ಒಂದು ಕಂಚಿನಿಂದ ತಯಾರಿಸ್ತಿದ್ರು, ಇನ್ನೊಂದು ಕಲ್ಲಿನಿಂದ ತಯಾರಿಸ್ತಿದ್ರು, ಹಾಗೆ ಟೆರ್ರಾಕೋಟಾದಿಂದ ತಯಾರಿಸ್ತಿದ್ರು. ಸರ್ ಕಲ್ಲು ಗೊತ್ತಾಯಿತು, ಕಂಚು ಗೊತ್ತಾಯಿತು, ಬಟ್ ಈ ಟೆರ್ರಾಕೋಟಾ ಏನು ಸರ್, ಇವಾಗಲೇ ಹೇಳಿದೆ ಅಲ್ಲ, ಜಸ್ಟ್ ಮಣ್ಣಿನಿಂದ ತಯಾರಿಸ್ತಿದ್ರು. ಓಕೆ, ಟೆರ್ರಾಕೋಟಾ ಪ್ರತಿಮೆ ಅಂದರೆ ನಿಮಗೆ ಮಣ್ಣಿನಿಂದ, ಓಕೆ, ಇಲ್ಲಿದೆ ನೋಡಿ ಮಣ್ಣಿನಿಂದ, ಇಲ್ಲಿದೆ ನೋಡಿ ಮಣ್ಣಿನಿಂದ, ಇಲ್ಲಿದೆ ನೋಡಿ ಮಣ್ಣಿನಿಂದ, ಇಲ್ಲಿದೆ ನೋಡಿ ಮಣ್ಣಿನಿಂದ, ಸರಿನಾ. ಸೊ ಇವೆಲ್ಲವೂ ಕೂಡ ಮಣ್ಣಿನಿಂದ ತಯಾರು ಮಾಡ್ತಾ ಇದ್ರು, ಸರಿಯಾ. ಸೊ ನೋಡ್ಕೊಂಬಿಡಿ ಇವೆಲ್ಲವೂ ಕೂಡ ಒಂದ್ಸರಿ.
ದೆನ್ ನೇಕಾರರು ಉಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನು ನೇಯುತ್ತಾರೆ. ಚರ್ಮವು ಅವರಿಗೆ ತಿಳಿದಿತ್ತು. ಚರ್ಮದ ನೇಯ್ಗೆಯ ಬಗ್ಗೆ ಅವರಿಗೆ ತಿಳಿದಿತ್ತಾ ಅಥವಾ ತಿಳಿದಿಲ್ವಾ ಅಂತ ಕೇಳ್ತಾನೆ. ಹೌದು, ತಿಳಿದಿತ್ತು. ಆದರೆ ರೇಷ್ಮೆಯ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ಮೀನ್ಸ್ ಅವರಿಗೆ ರೇಷ್ಮೆಯ ಪರಿಚಯ ಇತ್ತು ಅಂತ ಕೇಳ್ತಾನೆ. ಇಲ್ಲ ಅಂತ ಹೇಳ್ಬೇಕು ನೀವು. ಇತ್ತಾ? ಇಲ್ಲ, ರೇಷ್ಮೆ ಬಗ್ಗೆ ಇರಲಿಲ್ಲ. ಬಟ್ ಉಣ್ಣೆಯ ಬಗ್ಗೆ ಮತ್ತು ಹತ್ತಿ ಬಟ್ಟೆಗಳ ಬಗ್ಗೆ ಅವರಿಗೆ ಜ್ಞಾನ ಇತ್ತು, ಸರಿನಾ? ಬಟ್ ರೇಷ್ಮೆಯ ಬಗ್ಗೆ ಅವರಿಗೆ ಜ್ಞಾನ ಇರಲಿಲ್ಲ. ಹಾಗೆ ಅವರಿಗೆ ಕಬ್ಬಿಣದ ಬಗ್ಗೆ ಗೊತ್ತಿರಲಿಲ್ಲ. ಓಕೆ, ಸೊ ಇವರಿಗೆ ಕಬ್ಬಿಣದ ಬಗ್ಗೆ ಗೊತ್ತಿರಲಿಲ್ಲ. ಏನೇನು ಗೊತ್ತಿರಲಿಲ್ಲ ಅಂತ ನಿಮ್ಗೆ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಒಂದು, ರೇಷ್ಮೆ ಬಗ್ಗೆ ಗೊತ್ತಿರಲಿಲ್ಲ. ಇನ್ನೊಂದು, ಕಬ್ಬಿಣದ ಬಗ್ಗೆ ಗೊತ್ತಿರಲಿಲ್ಲ. ಹಾಗೆ ಹಸುವಿನ ಬಗ್ಗೆ ಗೊತ್ತಿರಲಿಲ್ಲ, ಸಿಂಹದ ಬಗ್ಗೆ ಗೊತ್ತಿರಲಿಲ್ಲ, ಮತ್ತು ಕುದುರೆಯ ಬಗ್ಗೆ ಗೊತ್ತಿರಲಿಲ್ಲ. ಓಕೆ, ಇವು ಯಾವುದ್ರ ಬಗ್ಗೆ ಕೂಡ ಗೊತ್ತಿರಲಿಲ್ಲ. ಗೊತ್ತಿರಲಾರ್ದೆ ಒಂದು ಸರಿ ಬರೆದ್ಬಿಡ್ತೀನಿ ನೋಡಿ ನಿಮಗೆ. ಓಕೆ, ಇಲ್ಲಿ ತಗೊಳ್ಳಿ. ಒಂದು ಕುದುರೆ, ಕೆ ಫಾರ್ ಕುದುರೆ, ಕೆ ಫಾರ್ ಕಬ್ಬಿಣ ಗೊತ್ತಿರಲಿಲ್ಲ, ಮತ್ತು ರೇಷ್ಮೆ ಗೊತ್ತಿರಲಿಲ್ಲ, ಮತ್ತು ಸಿಂಹ ಗೊತ್ತಿರಲಿಲ್ಲ, ಮತ್ತು ಹಸು ಗೊತ್ತಿರಲಿಲ್ಲ, ಸರಿನಾ? ಸೊ ಇದು ಯಾರಿಗೆ? ಸಿಂಧೂ ನಾಗರಿಕತೆಯ ಜನರಿಗೆ ಇವು ಯಾವುದೂ ಕೂಡ ಗೊತ್ತಿರಲಿಲ್ಲ. ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಮೇ ಬಿ ಅವ್ರಿಗೆ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಂತೂ ಅದು ಸಿಕ್ಕಿಲ್ಲ ಇಲ್ಲಿವರೆಗೂ. ಸೊ ಅದಕ್ಕೆ ನಾವೇನಂತ ಡಿಸೈಡ್ ಆಗಿದ್ವಿ, ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಅಂತ ಫಿಕ್ಸ್ ಆಗಿದ್ದೀವಿ. ಬಟ್ ಮುಂದೆ ಏನೋ ಸಿಗಬಹುದು, ಯಾಕಂದ್ರೆ ನಮಗಿಂತ ಬುದ್ಧಿವಂತರೇ ಇದ್ರು ಅವರು, ಸರಿನಾ? ಬಟ್ ಆದರೂ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ಅವರಿಗೆ ಜ್ಞಾನ ಇರಲಿಲ್ಲ ಅಂತ, ಸರಿನಾ? ಸೊ ಹಾಗೆ ಸೀಲುಗಳನ್ನು ಸ್ಟೀಟೈಟ್ನಿಂದ ತಯಾರಿಸಲಾಗುತ್ತದೆ. ಸೀಲುಗಳು ಇವರಲ್ಲಿ ಫೇಮಸ್ ಇತ್ತು. ಓಕೆ, ಸೀಲ್ಗಳು ಬರ್ತವೆ. ಓಕೆ, ಇವಾಗ ಸೀಲ್ ಹೊಡಿತೀರ ಗೊತ್ತಾ? ಯಾವುದಾದ್ರೂ ಒಂದು ವ್ಯಾಪಾರ ಮಾಡುವಾಗ ಒಂದು ಸೀಲ್ ಹೊಡೆದು ಕಳಿಸ್ತೀರ ಗೊತ್ತಾ? ಸೊ ಆ ರೀತಿ ಸೀಲುಗಳನ್ನು ಟೈಟ್ನಿಂದ ತಯಾರಿಸಲಾಗ್ತಿತ್ತು ಅಂತೆ ಈ ಸಮಯದಲ್ಲಿ, ಮೀನ್ಸ್ ಸಿಂಧೂ ನಾಗರಿಕತೆಯ ಸಮಯದಲ್ಲಿ. ಆ್ಯಂಡ್ ದೆನ್ ಮೆಸೊಪೊಟಮಿಯ ಶಾಸನಗಳು ಸಿಂಧೂ ಪ್ರದೇಶಕ್ಕೆ ನೀಡಲಾದ ಪ್ರಾಚೀನ ಹೆಸರಾದ ಮೆಲುಹಾದೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಉಲ್ಲೇಖಿಸುತ್ತದೆ, ಸರಿನಾ? ಸೊ ಈ ಸಿಂಧೂ ನಾಗರಿಕತೆಯ ಜನರು ಯಾವ ಒಂದು ನಾಗರಿಕತೆಯ ಜೊತೆ ವ್ಯಾಪಾರದ ಸಂಬಂಧವನ್ನು ಹೊಂದಿದ್ದರು ಅಂತ ಕೇಳ್ತಾರೆ ನಿಮಗೆ. ಏನಿಲ್ಲ, ಮೆಸೊಪೊಟಮಿಯಾದ ಶಾಸನಗಳು. ಓಕೆ, ಮೆಸೊಪೊಟಮಿಯನ್ ನಾಗರಿಕತೆಯ ಜೊತೆ ಇವರು ಸಂಬಂಧ ಹೊಂದಿರ್ತಾರೆ, ಸರಿನಾ? ವ್ಯಾಪಾರ ಸಂಬಂಧ. ಯಾಕೆ? ಲೋಥಾಲದಲ್ಲಿ ಏನು ಹಡಗು ಕಟ್ಟೆ ಕಂಡು ಬರ್ತದೆ ನಿಮಗೆ. ಹಡಗು ಕಟ್ಟೆ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ, ಲೋಥಾಲದಲ್ಲಿ, ಸರಿನಾ? ಏಕೈಕ ಬಂದರು ತಾಣ ಯಾವುದು? ಇದೇ ಲೋಥಾಲ್, ಸರಿನಾ? ಸೊ ಈ ಲೋಥಾಲ್ ಮುಖಾಂತರನೇ ಇವರು ವ್ಯಾಪಾರ ಮಾಡ್ತಿದ್ರು. ಬೇರೆ ಅವಾಗಲೇ ಎಲ್ಲಿ ಸಮುದ್ರದಲ್ಲೆಲ್ಲ ಓಡಾಡ್ಬಿಟ್ಟಿದ್ದಾರೆ ಇವರು, ಸರಿನಾ? ನಾವೇ ಬುದ್ಧಿವಂತರಂತ ನಾವು ಇವಾಗ ಹೇಳ್ಕೊತಿದ್ದೀವಿ, ಬಟ್ ಇವರು ಅವಾಗಲೇ ಬುದ್ಧಿವಂತರಿದ್ರು ಇವರು, ಸರಿನಾ? ಸೊ ಅವ್ರದ್ದು 0.25 ಇರಲ್ಲ ನಾವು, ಬಟ್ ಆದರೂ ಜಾಸ್ತಿ ಹೇಳ್ಕೊತಿದ್ದೀವಿ, ಸರಿಯಾ? ಸೊ ಬಟ್ ಇವರು ಮೆಸೊಪೊಟಮಿಯಾದ ಶಾಸನಗಳ ಪ್ರಕಾರ ಇವರು ನಮ್ಮ ಸಿಂಧೂ ನಾಗರಿಕತೆಯ ಜನರು ಮೆಸೊಪೊಟಮಿಯಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಯಾಕೆ? ಅಲ್ಲಿ ಸೀಲ್ಗಳು ಕಂಡು ಬಂದಿದ್ದಾವೆ. ನಮ್ಮ ಭಾರತದ ಏನು ಸೀಲ್ ಇದ್ದು ಅಲ್ವಾ, ಸಿಂಧೂ ನಾಗರಿಕತೆಯ ಸೀಲ್ಗಳು. ಸೊ ಈ ಸೀಲ್ಗಳು ನಿಮಗೆ ಮೆಸೊಪೊಟಮಿಯಾದಲ್ಲಿ, ಅಂದರೆ ಈಗಿನ ಇರಾಕ್ ಮತ್ತು ಇರಾನ್ ಭಾಗದಲ್ಲಿ ನಿಮಗೆ ಕಂಡು ಬಂದಿದ್ದಾವೆ, ಸರಿನಾ? ಸೊ ಅದಕ್ಕೆ ಹೇಳ್ಬೋದು. ಹಾಗೆ ಮೆಹೆಂಜೋದಾರೋದಿಂದ ಪಶುಪತಿ ಮುದ್ರೆ ಕಂಡು ಬಂದಿದೆ, ಸರಿನಾ? ಮುದ್ರೆ ಅಂದ್ರೆ ಇದೇ ನೋಡಿ, ಸೀಲ್ ಅಂತ ಹೇಳಿದೆ ಅಲ್ವಾ, ಇದೇ ಸೀಲ್, ಅದು ಸೀಲ್. ಓಕೆ, ಒಳಗೆಲ್ಲ ಒಳಗೆ ಹೋಗಿದೆ ಅಲ್ವಾ? ಸೊ ಸೀಲ್ ಅಂದರೆ ಒಂದು ಅದನ್ನು ಮೇಲೆ ಪ್ರೆಸ್ ಮಾಡಿರ್ತಾರೆ, ಅದನ್ನು ಹೀಗೆ ಮುಂದ್ಕೊಂಡ್ಬಿಟ್ಟಿರುತ್ತೆ ಅದು, ಸರಿನಾ? ಸೀಲ್ ಅಂದರೆ ನೀವಾಗ ಸ್ಕೂಲಲ್ಲೆಲ್ಲ ನೀವು ಸೀಲ್ ಮಾಡ್ಕೊತೀರಲ್ರಿ, ಅಟೆಸ್ಟೆಡ್ ಮಾಡ್ಕೊತೀರಲ್ಲ, ಅದೇ ಸೀಲ್ಗಳು, ಸರಿನಾ? ಬಟ್ ಅವಾಗ ಉಬ್ಬಿದ ಸೀಲ್ಗಳು ಕಂಡು ಬರ್ತಿದ್ದು. ಸೊ ಅದಕ್ಕೆ ಇದು ಒಳಗೆ ಹೋಗಿದೆ ಪಶುಪತಿಯ ಚಿತ್ರ, ಸರಿನಾ? ಸೊ ಪಶುಪತಿ ಮುದ್ರೆ ಕಂಡು ಬಂದಿದೆ ಎಲ್ಲಿ? ಮೆಹೆಂಜೋದಾರದಲ್ಲಿ. ಪಶುಪತಿಯ ಮುದ್ರೆ ಎಲ್ಲಿ ಕಂಡು ಬಂದಿದೆ ಅಂತ ಕೇಳ್ತಾನೆ, ಮೆಹೆಂಜೋದಾರದಲ್ಲಿ ಕಂಡು ಬರ್ತದೆ. ಹಾಗೆ ಇದರಲ್ಲಿ ಯೋಗಿ ಆಕೃತಿಯನ್ನು ಚಿತ್ರಿಸಲಾಗಿದೆ. ಓಕೆ, ಯೋಗಿ ಆಕೃತಿ. ಹಾಗೆ ಮೆಹೆಂಜೋದಾರದಲ್ಲಿ ಸೊ ಹರಪ್ಪನರು ಪೀಪಲ್ ಮರವನ್ನು ಪೂಜಿಸಿದರು. ಓಕೆ, ಸೊ ಇವರಲ್ಲಿ ಇನ್ನೊಂದೇನು ಅಂದರೆ ಪೀಪಲ್ ಅನ್ನುವ ಒಂದು ಗಿಡ ಬರುತ್ತೆ. ಓಕೆ, ಆ ಪೀಪಲ್ ಅನ್ನುವ ಒಂದು ಮರವನ್ನು ಪೂಜಿಸ್ತಿರ್ತಾರೆ ಯಾರು? ಈ ಸಿಂಧೂ ನಾಗರಿಕತೆಯ ಜನರು, ಸರಿನಾ? ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮೆಹೆಂಜೋದಾರದಲ್ಲಿ ಶಾಸ್ತ್ರೋಕ್ತ ಸ್ನಾನಕ್ಕೆಂದೇ ನಿರ್ಮಿಸಲಾದ ಗ್ರೇಟ್ ಬಾತ್ ಎಂಬ ಕಟ್ಟಡ ಕಂಡು ಬಂದಿದೆ. ಇವಾಗಲೇ ಹೇಳಿದೆ ನಿಮಗೆ, ಜಸ್ಟು ಸ್ನಾನ ಮಾಡೋಕ್ಕೆ, ಸ್ನಾನ ತಗೊಳ್ಳೋ ಕಂಡು ಬಂದಿದೆ ಎಲ್ಲಿ? ಮೆಹೆಂಜೋದಾರದಲ್ಲಿ. ಹಾಗೆ ಈ ನಾಗರಿಕತೆಯಲ್ಲಿ ಯಾವುದೇ ದೇವಾಲಯಗಳ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ದೇವರು ಕಂಡು ಬಂದಿದ್ದಾರೆ, ಯಾರು? ಪಶುಪತಿ ದೇವರು ಕಂಡು ಬಂದಿದ್ದಾರೆ, ಸರಿನಾ? ಬಟ್ ಯಾವುದೇ ದೇವಾಲಯಗಳು ಕಂಡು ಬಂದಿಲ್ಲ. ದೇವಾಲಯಗಳು ಒಟ್ಟೇ ಇಲ್ಲ. ಓಕೆ, ದೇವಾಲಯ ಇಲ್ಲ, ಬಟ್ ಆದರೆ ದೇವರು ಕಂಡು ಬಂದಿದ್ದಾನೆ ಅವಾಗ ಸಿಂಧೂ ನಾಗರಿಕತೆಯ ಸಮಯದಲ್ಲಿ, ಸರಿನಾ? ಸೊ ಹಾಗೆ ಯಾವ ಭಾಷೆ ಬಳಸ್ತಾ ಇದ್ರು ಅವಾಗ? ಚಿತ್ರಲಿಪಿ ಬಳಸ್ತಾ ಇದ್ರು. ಓಕೆ, ಅವರ ಲಿಪಿ ಯಾವುದಾಗಿತ್ತು ಅಂದರೆ ಚಿತ್ರಲಿಪಿಯಾಗಿತ್ತು. ಅವರ ಭಾಷೆ ಏನಾಗಿತ್ತು ಗೊತ್ತಿಲ್ಲ, ಬಟ್ ಅವ್ರ ಲಿಪಿ ಏನು ಅಂದರೆ ಚಿತ್ರಲಿಪಿಯಾಗಿತ್ತು. ಇವಾಗ ನಿಮ್ಗೆ ಹೇಳ, ಲಿಪಿಗೆ ಮತ್ತು ಭಾಷೆಗೆ ಮ್ಯಾಕ್ಸಿಮಮ್ ಜನರಿಗೆ ವ್ಯತ್ಯಾಸನ ಗೊತ್ತಿರಲ್ಲ. ಯಾವ ಭಾಷೆ ಯಾವ ಲಿಪಿ ಇದು? ಸರಿ, ಇದು ಕನ್ನಡ ಭಾಷೆ, ಹಾಗೆ ಕನ್ನಡ ಲಿಪಿ. ಇವಾಗ ಬರಿಲ್ಲ, ಏನು ಮಾಡ್ತಾ ಇದ್ದೀರಿ? ಓಕೆ, ನಿಮ್ಮ ವಾಟ್ಸಪ್ ಟೆಕ್ಸ್ಟ್ ಇವೆಲ್ಲ. ಓಕೆ, ಸೊ ಏನು ಮಾಡ್ತಾ ಇದ್ದೀರಿ? ಸೊ ಇದು ಯಾವ ಭಾಷೆ, ಹಾಗೆ ಯಾವ ಲಿಪಿ ಹೇಳ್ಬೋದಾ? ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇವಾಗ. ಸೊ ಇದು ಲಿಪಿ ಬಂದುಬಿಟ್ಟು ನಿಮಗೆ ಇಂಗ್ಲೀಷ್ ಲಿಪಿ. ಓಕೆ, ಲಿಪಿ ಏನಿದೆ ಅಲ್ವಾ, ಲಿಪಿ ಬಂದುಬಿಟ್ಟು ಇಂಗ್ಲೀಷ್ ಆಗಿದೆ. ಬಟ್ ಭಾಷೆ ಏನಾಗಿದೆ?
ಕನ್ನಡನೇ ಆಗಿದೆ. ಓಕೆ, ಕನ್ನಡ ಆಗಿದೆ ಸರಿನಾ. ಸೊ ಏನು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಅಲ್ಲಿ ನೋಡೋಕೆ ಇಂಗ್ಲೀಷಲ್ಲಿ ಕಾಣಿಸ್ತಾ ಇದೆ, ಬಟ್ ಭಾಷೆ ಏನಿದೆ, ಭಾಷೆ ನಿಮಗೆ ಕಿವಿಯ ಮೇಲೆ ಬಿದ್ದಾಗ ನಿಮಗೆ ಭಾಷೆ ಗೊತ್ತಾಗುತ್ತೆ, ಕಣ್ಣಿಂದ ನೋಡಿದಾಗ ನಿಮಗೆ ಲಿಪಿ ಗೊತ್ತಾಗುತ್ತೆ. ನೆನಪಿರಲಿ ಇದು ನಿಮಗೆ ಸರಿನಾ. ಸಿಂಪಲ್, ಏನು ಟ್ರಿಕ್ ಏನಿಲ್ಲ ಇದಕ್ಕೆ. ನಿಮಗೆ ಕಣ್ಣಿಂದ ನೋಡಿದಾಗ ಅದು ಗೊತ್ತಾಯಿತು, ಅದಕ್ಕೆ ನೀವು ಗುರುತಿಸ್ತಿದ್ದೀರಿ ಅಂದರೆ ಅದು ಲಿಪಿ ಆಗಿರುತ್ತೆ. ಕಿವಿ ಮೇಲೆ ಅದೇ ಆ ಲಿಪಿಯಲ್ಲಿರೋದು ನೀವು ಕಿವಿ ಮೇಲೆ ಕೇಳಿಸ್ಕೊಂಡ್ರಿ ಅಂದರೆ ಅದು ನಿಮಗೆ ಭಾಷೆ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಸಿಂಪಲ್ ಸರಿನಾ. ಹಾಗೆ ನೆಕ್ಸ್ಟ್ ಏನು, ಓಕೆ ಇದೆಲ್ಲ ನಿಮ್ಮ ಕತೆ ಹೇಳಿದ್ದೀನಿ. ಓಕೆ, ಸೊ ಜೇಮ್ಸ್ ಮಾರ್ಷಲ್ ಅಂತ ಬರ್ತಾರೆ. ಓಕೆ, ಸೊ ಅವ್ರ ಹರಪ್ಪನ್ ನಾಗರಿಕತೆಯ ಅವನತಿಗೆ ನೈಸರ್ಗಿಕ ವಿಕೋಪಗಳನ್ನು ಜವಾಬ್ದಾರನಾಗಿರುತ್ತಾನೆ ಅಂತ ಹೇಳ್ತಾರೆ. ಓಕೆ, ಸೊ ಈ ಸಿದ್ಧಾಂತವನ್ನು ಹರಪ್ಪ ನಾಗರಿಕತೆಯ ಅವನತಿಗೆ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದೆ. ಹರಪ್ಪನ್ ನಾಗರಿಕತೆಯನ್ನು ಅವನತಿಯ ಬಗ್ಗೆ ಇತಿಹಾಸಕಾರರು ವಿಭಿನ್ನ ದೃಷ್ಟಿಕೋನಗಳಿದ್ದಾವೆ. ಸೊ ಜಾನ್ ಮಾರ್ಷಲ್ ಅಂತ ಹೇಳಿದೆ ಗೊತ್ತಾ, ಒಬ್ಬ 20 ಮತ್ತು 21 ವರ್ಷದ ತರುಣ ಬಂದು ಇಲ್ಲೇ ಅಧ್ಯಕ್ಷರಾದರು ಅಂತ. ಯಾವುದಕ್ಕೆ ಹೇಳಿ, ಏನು ಫುಲ್ ಫಾರ್ಮ್ ಹೇಳಿ ನೋಡೋಣ. ಆವಾಗಲೇ ಹೇಳಿದೆ ನಾನು, 1904 ಸ್ಥಾಪನೆ ಆಯ್ತಿದ್ದು ಸರಿನಾ. ಯಾರು ಸ್ಥಾಪನೆ ಮಾಡಿದ್ರು? ಲಾರ್ಡ್ ಕರ್ಜನು ಸರಿನಾ. ಸೊ ಆ ಡಿಪಾರ್ಟ್ಮೆಂಟ್ ಯಾವುದು? ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಸರಿನಾ. ಸೊ ಅದರ ಅಧ್ಯಕ್ಷರಾದವರು 1920-21 ಸಮಯದಲ್ಲಿ ಅಧ್ಯಕ್ಷರಾದವರು ಯಾರು ಅಂದರೆ ಜೇಮ್ಸ್ ಮಾರ್ಷಲ್ ಅನ್ನೋರು ಸರಿನಾ. ಸೊ ಹೆಸರನ್ನೇ ನೆನ್ಪಿಟ್ಕೊಳ್ಳಿ ನೀವು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಸಿಂಧೂ ನಾಗರಿಕತೆಯ ಬಗ್ಗೆ ಸ್ವಲ್ಪ ಏನು ಮಾಹಿತಿ ಸರಿನಾ. ಯಾಕಂದರೆ ಇದ್ರ ಮೇಲೆ ನಿಮ್ಮ ಪ್ರಶ್ನೆನ ಕೇಳ್ತಾರೆ ಪ್ರತಿ ಶಿಫ್ಟಲ್ಲೂ. ನಿಮಗೆ ಬೇರೆ ಬೇರೆ ಯಾವುದೇ ಎಕ್ಸಾಮ್ ಬರ್ರಿ, ನಿಮಗೆ ಸಿಂಧೂ ನಾಗರಿಕತೆಯ ಮೇಲೆ ಸ್ವಲ್ಪ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಇಲ್ಲಿವರೆಗೆ ಏನು ಮಾಡಿಬಿಡೋಣವಾ, ನೋವೇ ಇನ್ನೊಂದು 20 ಪ್ರಶ್ನೆಗಳನ್ನ ನೋಡೇ ಏನು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದರೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವಾ. ಸೊ ಅದಕ್ಕೆ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು, ನಿಮ್ಮ ಒಂದು ಲೈಕ್ ಏನಂದರೆ ನಿಜವಾಗ್ಲೂ ಮೋಟಿವೇಟ್ ಮಾಡುತ್ತೆ ಕ್ಲಾಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ. ಪ್ಲೀಸ್ ನಿಮ್ಮ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರಿಪ್ಷನ್ ಕೊಡ್ಬೋದಾ ನಮಗೆ? ಓಕೆ, ಇಷ್ಟು ಕೊಡ್ತೀರಾ ಅಂತ ಹೇಳ್ತಾ ಇದ್ರ ಮೇಲೆ ಒಂದು 20 ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ಕ್ವಿಕ್ ರ್ಯಾಪಿಡ್ ಕ್ವಶನ್ ಸ್ಟಾರ್ಟ್ ಮಾಡೋಣವಾ, ರ್ಯಾಪಿಡ್ ಫೈರ್. ಓಕೆ, ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ ಯಾವುದು? ಹರಪ್ಪ, ಪಂಜಾಬ್, ಮೊಹೆಂಜೊದಾರೋ ಮತ್ತು ಸಿಂಧ್ ಯಾವುದು? ಸರ್ ಹರಪ್ಪ ಸರ್, ರೈಟ್ ಸರ್. ನಿಮ್ಮ ಆನ್ಸರ್ ಆಲ್ವೇಸ್ ರೈಟ್. ಓಕೆ, ರೈಟ್ ಆಗಿದೆ. ಸೊ ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ ಯಾವುದು? ಹರಪ್ಪ. ಯಾರು ಕಂಡುಹಿಡಿದ್ರು? ದಯಾರಾಮ್ ಸಹಾನಿ ಸರಿನಾ. ಎಷ್ಟರಲ್ಲಿ? 1921 ಸರಿನಾ. ಕಂಡಿಡಿ ಅಂತ ಹೇಳಿದವರು ಯಾರು? ಜೇಮ್ಸ್ ಮಾರ್ಷಲ್ ಅನ್ನೋರು ಸರಿನಾ. ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಎರಡೇ ಪ್ರಶ್ನೆ, ಹರಪ್ಪನ್ ನಾಗರಿಕತೆಯು ಇತರ ಸಮಕಾಲೀನ ನಾಗರಿಕತೆಗಳಿಗಿಂತ ಭಿನ್ನವಾಗಿದೆ. ಅವುಗಳೆಂದರೆ ಅಂದರೆ ಬೇರೆ ಬೇರೆ ನಾಗರಿಕತೆಗಳು ಕಂಡುಬರ್ತಾವಲ್ವ ನಿಮಗೆ. ಯಾವುದು? ಮೆಸೊಪೊಟೋಮಿಯನ್ ನಾಗರಿಕತೆ ಅಥವಾ ಈಜಿಪ್ಟ್ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆ. ಇವೆಲ್ಲದಕ್ಕಿಂತ ವಿಭಿನ್ನ ಯಾಕಾಗಿದೆ ಇದು? ನಗರ ನಾಗರಿಕತೆ ಇತ್ತಾ? ಅದಕ್ಕಿಂತ ಭಿನ್ನವಾಗಿ ಏನಿರಲಿಲ್ಲ. ಯಾಕಂದರೆ ಈ ಮೂವರಲ್ಲೂ ಕೂಡ ನಿಮಗೆ ನಗರ ನಾಗರಿಕತೆಗಳೇ ಕಂಡುಬರ್ತವೆ. ಹಾಗೆ ಭೂಗತ ಒಳಚರಂಡಿ, ಓಕೆ, ಒಳಚರಂಡಿ ಇತ್ತಾ? ಇವು ಮೂರರಲ್ಲಿ ಕಂಡುಬರ್ತವೆ, ಕಂಡುಬರಲ್ವಾ? ಹಾಗೆ ಅಳತೆಗಳು ಮತ್ತು ಅವುಗಳ ಅಳತೆಗಳ ಏಕರೂಪತೆಗಳು, ಸೊ ಇವು ಮೂರಲ್ಲೂ ಕೂಡ ಕಂಡುಬರ್ತವೆ. ಮತ್ತು ಕೃಷಿ, ಇವರು ಮೂರು ಕೂಡ ಕೃಷಿ ಮಾಡ್ತಾ ಇರ್ತಾರೆ. ಬಟ್ ಭಿನ್ನತೆ ಏನು ಅಂದರೆ ಭೂಗತ ಒಳಚರಂಡಿ ವ್ಯವಸ್ಥೆ ಕಂಡು ಬಂದಿರ್ತದೆ. ಆ ಮೂರು ಕೂಡ ನಾಗರಿಕತೆಗಳು ಇದರ ಸಮಕಾಲೀನ ಆಗಿದ್ದರೂ ಕೂಡ ಬಟ್ ಅವರಿಗೆ ಒಳಚರಂಡಿಯ ಮಾಹಿತಿ ಇರಲ್ಲ. ಬಟ್ ಇವರಿಗೆ ನೈರ್ಮಲ್ಯ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಇವರಿಗೆ ಜ್ಞಾನ ಇರುತ್ತೆ ಸರಿನಾ. ಸೊ ಅದಕ್ಕೆ ಇವರನ್ನು ನಾವು ವಿಭಿನ್ನ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ಹರಪ್ಪ ತಾಣಗಳು ಗುಜರಾತ್ನಲ್ಲಿ ಕಂಡುಬರಲ್ಲ ಅಂತ ಕೇಳಿದ್ದಾನೆ. ಅಂದರೆ ಗುಜರಾತ್ ರಾಜ್ಯದಲ್ಲಿ ನಿಮಗೆ ಯಾವ್ಯಾವ ತಾಣಗಳು ಕಂಡುಬರ್ತವೆ ಅಂತ ಗೊತ್ತಿರ್ಬೇಕು ನಿಮ್ಗೆ ಮೊದಲು. ಸೊ ಸುರ್ಕೋಟಡ ಎಲ್ಲಿ ಕಂಡುಬರುತ್ತೆ? ಎಲ್ಲಿ? ಗುಜರಾತಲ್ಲಿ. ರಂಗ್ಪುರ್ ಗುಜರಾತಲ್ಲಿ. ಮತ್ತು ದೇಸಲ್ಪುರ್ ಅಂತ ಕಂಡುಬರುತ್ತೆ. ಇದು ಎಲ್ಲಿ? ಗುಜರಾತಲ್ಲಿ. ಸೂಕ್ತ ಜೆಂಡರ್, ಇದು ಜೆಂಡರ್ ಆಗಬೇಕು, ಸೂಕ್ತ ಜೆಂಡರ್ ಆಗಬೇಕು. ಆ ಸೂಕ್ತ ಜೆಂಡರಲ್ಲಿ ಕಂಡುಬರುತ್ತೆ ನಿಮಗೆ ಹೇಳಿದೆ ಪಶ್ಚಿಮದ ತುದಿ. ಓಕೆ, ಪಶ್ಚಿಮದ ತುದಿ ಸೂಕ್ತ ಜೆಂಡರ್. ಪೂರ್ವದ ತುದಿ ಅಲಂಗೀರ್ಪುರ್ ಉತ್ತರ ಪ್ರದೇಶದಲ್ಲಿದೆ. ಉತ್ತರದ ತುದಿ ನಿಮಗೆ ಮಂಡ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಹಾಗೆ ದಕ್ಷಿಣದ ತುದಿ ನಿಮಗೆ ದೈಮಾಬಾದ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತ ಹೇಳಿದೆ. ಸೊ ಸೂಕ್ತ ಜೆಂಡರ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಪಾಕಿಸ್ತಾನದಲ್ಲಿ. ಸೊ ಇದು ಗುಜರಾತಲ್ಲಿ ಕಂಡುಬರೋದಿಲ್ಲ, ಉಳಿದಿದ್ದೆಲ್ಲ ನಿಮಗೆ ಗುಜರಾತಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಸಿಂಧೂ ಕಣಿವೆಯ ತಾಣಗಳು ಪ್ರಸ್ತುತ ಪಾಕಿಸ್ತಾನದಲ್ಲಿದ್ದಾವೆ ಅಂತ ಕೇಳಿದ್ದಾನೆ. ಕಾಲಿಬಂಗನ್ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಹರಪ್ಪ ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಅಲಿಂಗೀರ್ಪುರ್ ಎಲ್ಲಿದೆ? UPಯಲ್ಲಿದೆ. ಲೋಥಾಲ್ ಎಲ್ಲಿದೆ? ಗುಜರಾತಲ್ಲಿದೆ. ಸೊ ಇವು ಮೂರು ನಮ್ಮ ಭಾರತದಲ್ಲಿ ಆದರೆ ಪಾಕಿಸ್ತಾನದಲ್ಲಿರೋದು ಯಾವುದು? ಹರಪ್ಪ ಮಾತ್ರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆಯ ಮಹಾಸ್ನಾನವು ಇಲ್ಲಿ ಕಂಡುಬರುತ್ತದೆ. ಸ್ನಾನದ ಕೊಳ ಎಲ್ಲಿ ಕಂಡುಬರ್ತದೆ ರೀ ನಿಮಗೆ? ಜಸ್ಟ್ ಹೇಳಿದೆ ನಿಮಗೆ. ಯಾರು? RD ಬ್ಯಾನರ್ಜಿ ಅವರು ಸ್ನಾನ ಮಾಡಿದ್ರು ಅಂತ. ಎಲ್ಲಿ? ಮೊಹೆಂಜೊದಾರೋದಲ್ಲಿ ಸರಿನಾ. ಸೊ ಮೊಹೆಂಜೊದಾರೋದಲ್ಲಿ ನಿಮಗೆ ಏನು ಅಂದರೆ ಸ್ನಾನದ ಕೊಳ ಕಂಡುಬರುತ್ತೆ. ಹಾಗೆ ಸ್ಮಶಾನ ಹರಪ್ಪದಲ್ಲಿ ಕಂಡುಬರುತ್ತೆ ಸರಿನಾ. ಹಾಗೆ ಕಾಲಿಬಂಗನಲ್ಲಿ ಅಗ್ನಿಕುಂಡಗಳು ಕಂಡುಬರ್ತವೆ ಸರಿನಾ. ಅಗ್ನಿಕುಂಡಗಳು ಕಂಡುಬರ್ತವೆ. ಹಾಗೆ ಒಳಚರಂಡಿಗಳು ಕಂಡುಬರುವುದಿಲ್ಲ ಕಾಲಿಬಂಗನಲ್ಲಿ, ನೆನ್ಪಿಟ್ಕೊಳ್ಳಿ. ಹಾಗೆ ಒಂಟೆಯ ಅಸ್ಥಿ ಪಂಜರಗಳು ಕಂಡುಬರ್ತವೆ ಎಲ್ಲಿ? ಕಾಲಿಬಂಗನಲ್ಲಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಹರಪ್ಪನ್ನರ ಸಾಮಾಜಿಕ ವ್ಯವಸ್ಥೆ ಏನಾಗಿತ್ತು? ಸಾಮಾಜಿಕ ವ್ಯವಸ್ಥೆ ಏನಾಗಿತ್ತು? ಜಾತಿ ಪದ್ಧತಿ ಇತ್ತಾ ಅಥವಾ ಶ್ರೀಮಂತರು ಬಡವರು ಅನ್ನೋದಿತ್ತಾ? ಬೇರೆ ಹೇಗಿತ್ತು? ತಕ್ಕ ಮಟ್ಟಿಗೆ ಸಮತಾವಾದಿ ಇತ್ತಂತೆ, ಸ್ಲೇವ್ ಲೇಬರ್ ಆಧಾರಿತ ಇತ್ತಂತೆ, ಬಣ್ಣ ವರ್ಣ ಆಧಾರಿತ ಇತ್ತಂತೆ, ಜಾತಿ ಆಧಾರಿತ ಇತ್ತಂತೆ.
ಜಾತಿ ಆಧಾರಿತ ಇತ್ತು ಅಂತ ಯಾವ ಬುಕ್ಕಲ್ಲಿ ಅವ್ರದ್ದು ಹೇಳಿಲ್ಲ. ಬಣ್ಣ ವರ್ಣ ಮೀನ್ಸ್ ನೀನು ಬಿಳಿಯ ಇದೆಯಾ, ನೀನು ಕರಿಯ ಇದೆಯಾ, ನೀನು ಕೆಂಪು ಇದೆಯಾ, ನೀನು ಹಸಿರು ಇದೆಯಾ ಅಂತ ಹಾಗೂ ಇರಲಿಲ್ಲ. ಮತ್ತು ಸ್ಲೇವ್ ಆಧಾರಿತ ಮತ್ತೊಬ್ಬರಿಗಿದ್ರೇನೋ ಜೀತ ದುಡಿಸ್ಕೊಳ್ಳೋದು ಹಾಗೂ ಇರಲಿಲ್ಲ. ತಕ್ಕ ಮಟ್ಟಿಗೆ ಸಮತಾವಾದಿ ಇತ್ತು. ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡುವ ಒಂದು ವ್ಯವಸ್ಥೆ ಇತ್ತು. ಎಲ್ಲಿ ನಿಮಗೆ ಹರಪ್ಪನ್ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟು 7ನೇ ಪ್ರಶ್ನೆ ಏನಿದೆ ಅಂದರೆ ಕೃತಕ ಇಟ್ಟಿಗೆ ಡಾಕ್ ಹೊಂದಿರುವ ಏಕೈಕ ಸಿಂಧು ಸೈಟ್ ಯಾವುದು? ಡಾಕ್ ಸೈಟ್ ಯಾವುದು ಹೇಳಿದೆ ನಿಮಗೆ? ಲೋಥಾಲ್. ಓಕೆ, ಲೋಥಾಲಲ್ಲಿ ನಿಮಗೆ ಕೃತಕ ಡಾಕ್ ಸೈಟ್ ಹೊಂದಿರುವ ಏಕೈಕ ಸಿಂಧು ತಾಣ ಅದು, ಸರಿನಾ. ಅತಿ ದೊಡ್ಡ ಡಾಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಡಾಕ್ ಯಾರ್ಡ್ ಅಂತ ಹೇಳ್ತೀವಿ ನಾವು. ಓಕೆ, ಈ ಡಾಕ್ ಯಾರ್ಡ್ ಅತಿ ದೊಡ್ಡದು ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಲೋಥಾಲ್ದಲ್ಲಿ ಕಂಡು ಬರುತ್ತೆ, ಸರಿನಾ. ಲೋಥಾಲ್ದಲ್ಲಿ ಕಂಡು ಬರುತ್ತೆ. ನಿಮಗೆ ನೆನ್ಪಿಟ್ಕೊಳ್ಳಿ, ಡಾಕ್ ಯಾರ್ಡ್ ಎಲ್ಲಿ ಅಂದರೆ ಲೋಥಾಲ್ದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹರಪ್ಪನರಿಗೆ ಇದರ ಉಪಯೋಗ ತಿಳಿದಿರಲಿಲ್ಲ. ಯಾವುದ್ರ ಉಪಯೋಗ ತಿಳಿದಿರಲಿಲ್ಲ? ತಾಮ್ರದ ತಿಳಿದಿರಲಿಲ್ವಾ? ತಿಳಿದಿತ್ತು. ಕಂಚು, ಅವ್ರ ಯುಗಕ್ಕೆ ನಾವು ಕಂಚಿನ ಯುಗ ಅಂತ ಕರಿತೀವಿ, ಚಾಲ್ಕೊಲಿಥಿಕ್ ಯುಗ ಅಂತ ಕರಿತೀವಿ, ಬ್ರೋಂಜ್ ಯುಗ ಅಂತ ಕರಿತೀವಿ, ಸರಿನಾ. ಬಟ್ ಕಂಚು ತಿಳಿದಿರಲಿಲ್ಲ ಅಂದರೆ ಹೆಂಗೆ? ತಿಳಿದಿತ್ತು. ಚಿನ್ನದ ಬಗ್ಗೆ ಎಸ್ ಆರ್ ರಾವ್ ಹೇಳಿದಾರಲ್ವಾ, ಏನು ರಾರಾ ಬರ್ತದೆ ಎಲ್ಲಿ ನಮ್ಮ ಕರ್ನಾಟಕದಿಂದ ಸಿಂಧೂ ನಾಗರಿಕತೆಯ ತಾಣಗಳಿಗೆ ಬಂಗಾರ ಆಮದಾಗಿತ್ತು ಅಂತ ಹೇಳಿದ್ದಾರೆ. ಸೊ ಬಂಗಾರ ಇತ್ತು. ಬಟ್ ಕಬ್ಬಿಣ ತಿಳಿದಿರಲಿಲ್ಲ, ರೇಷ್ಮೆ ತಿಳಿದಿರಲಿಲ್ಲ, ಸರಿನಾ. ಸಿಂಹ ತಿಳಿದಿರಲಿಲ್ಲ, ಹಸು ತಿಳಿದಿರಲಿಲ್ಲ, ಸರಿನಾ. ಇವು ನೆನ್ಪಿಟ್ಕೊಳ್ಳಿ ನೀವು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪ್ರಶ್ನೆ, ಸಿಂಧೂ ಕಣಿವೆಯಲ್ಲಿ ಉತ್ಖನನ ಮಾಡಲಾದ ಕೆಳಗಿನ ಅವಶೇಷಗಳಲ್ಲಿ ಯಾವುದು ವಾಣಿಜ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸೂಚಿಸುತ್ತದೆ? ಎಲ್ಲ ಸಿಕ್ಕಿದ್ದಾವೆ, ಕುಂಬಾರಿಕೆ ಸಿಕ್ಕಿದೆ, ಸೀಲ್ ಸಿಕ್ಕಿದೆ, ದೋಣಿಗಳು ಸಿಕ್ಕಿದ್ದಾವೆ, ಮನೆಗಳು ಸಿಕ್ಕಿದ್ದಾವೆ. ಬಟ್ ವಾಣಿಜ್ಯ ವ್ಯಾಪಾರಗಳ ಅಭಿವೃದ್ಧಿಯ ಸಲುವಾಗಿ ಯಾವುದು ಸೂಚಿಸ್ತದೆ? ಯಾವುದು ಸ್ವಲ್ಪ ಇಂಡಿಕೇಟ್ ಮಾಡ್ತದೆ? ಸೀಲ್ಸ್ಗಳು, ಮುದ್ರೆಗಳೇನಿದಾವಲ್ವಾ, ಸೊ ಈ ವಾಣಿಜ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸೂಚನೆ ಕೊಡ್ತದೆ. ಯಾಕೆ ಅಂದರೆ ಮೆಸೊಪೊಟೇಮಿಯಾದಲ್ಲಿ ಈ ಸೀಲ್ಗಳು ಸಿಕ್ಕಿದ್ದಾವೆ ಅಲ್ಲಿ, ಸರಿನಾ. ಆ್ಯಂಡ್ ದೆನ್ 10ನೇ ಪ್ರಶ್ನೆ ಏನಿದೆ ಅಂದರೆ ಸಿಂಧೂ ಕಣಿವೆ ನಾಗರಿಕತೆ ಅಥವಾ ಹರಪ್ಪನ್ ನಾಗರಿಕತೆಯ ಕಾಲ ಯಾವುದು ಅಂತ ಕೇಳಿದ್ದಾನೆ. ಕಾಲ ಯಾವುದು ಅಂದರೆ 2500ರಿಂದ 1700 BC ಆಗ್ತದೆ. ಓಕೆ, BC ಅಂದರೆ ಬಿಫೋರ್ ಕ್ರಿಸ್ತ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹರಪ್ಪಗಳು ವಾಣಿಜ್ಯ ಸಂಬಂಧಗಳನ್ನು ಹೊಂದಿದ್ದರು. ಯಾರ ಜೊತೆ ವಾಣಿಜ್ಯ ಸಂಬಂಧಗಳನ್ನು ಹೊಂದಿದ್ದರು ಅಂದರೆ ವಾಣಿಜ್ಯ ಸಂಬಂಧ ಹೊಂದಿದ್ರು ಅಂತ ಹೇಳಿದೆ ನಿಮಗೆ. ಆಲ್ರೆಡಿ ಕೂಡ ಹೇಳಿದ್ದೀನಿ, ಎಲ್ಲಿ ನಮ್ಮ ಸೀಲ್ಗಳು ಸಿಕ್ಕಿದ್ದಾವೆ ಅಲ್ಲೇ ಅವರು ವಾಣಿಜ್ಯ ಸಂಬಂಧಗಳನ್ನು ಹೊಂದಿರ್ತಾರೆ. ಸೀಲ್ ಎಲ್ಲಿ ಸಿಕ್ಕಿದ್ದಾವೆ? ನಮ್ಮ ಮುದ್ರೆಗಳೆಲ್ಲಿ ಸಿಕ್ಕಿದ್ದಾವೆ? ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿದ್ದಾವೆ ಅಥವಾ ಸುಮೇರಿಯನ್ನಲ್ಲಿ ಸಿಕ್ಕಿದ್ದಾವೆ, ಸರಿನಾ. ಸೊ ಆ ದೇಶದ ಜೊತೆ ನಮ್ಮ ವಾಣಿಜ್ಯ ವ್ಯಾಪಾರಗಳನ್ನು ಹೊಂದಿದ್ದರು, ಸರಿನಾ. ನೆನ್ಪಿಟ್ಕೊಳ್ಳಿ, ಚೀನಾ ಜೊತೆ ಹೊಂದಿರಲಿಲ್ಲ, ಸರಿಯಾ. ಚೀನಾ ಜೊತೆ ಹೊಂದಿರಲಿಲ್ಲ, ಈಜಿಪ್ಟ್ ಜೊತೆ ಹೊಂದಿರಲಿಲ್ಲ, ಸುಮೇರಿಯನ್ ಜೊತೆ ಹೊಂದಿದ್ದಾವೆ. ಇವ್ರ ಜೊತೆ ಕೂಡ ಹೊಂದಿರಬೇಕು, ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಬಟ್ ಮಾಹಿತಿ ಸಿಕ್ಕಿರೋದು ಯಾವುದಂದರೆ ಮೆಸೊಪೊಟೇಮಿಯಾ ಜೊತೆ ಸಿಕ್ಕಿದ್ದಾವೆ, ಸರಿನಾ. ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ 12ನೇ ಪ್ರಶ್ನೆ ಏನಿದೆ ಅಂದರೆ ಎಲ್ಲ ಹರಪ್ಪ ತಾಣಗಳಲ್ಲಿ ಕಂಡುಬರುವ ಅತ್ಯಂತ ಸಾಮಾನ್ಯವಾದ ಪ್ರಾಣಿಗಳ ಆಕೃತಿ ಇದಾಗಿದೆ ಅಂತ ಹೇಳಿದ್ದಾನೆ. ಓಕೆ, ಯೂನಿಹಾರ್ನ್ ಅಂತ ಬರುತ್ತೆ. ಓಕೆ, ಯೂನಿಹಾರ್ನ್ ಅಂದರೆ ಏಕಕೊಂಬಿನ ಒಂದು ಪ್ರಾಣಿ. ಆ ಏಕಕೊಂಬಿನ ಪ್ರಾಣಿ ಏನಿದೆ ಅಲ್ವಾ, ಅದು ಎಲ್ಲ ಸಿಂಧೂ ನಾಗರಿಕತೆಯ ತಾಣಗಳಲ್ಲಿ ಕಂಡುಬಂದಿದೆ. ಹಸು ಅವ್ರಿಗೆ ಗೊತ್ತೇ ಇರಲಿಲ್ಲ, ಹಸು. ಓಕೆ, ಬುಲ್ ಅದರದ್ದೇ ಕಂಡುಬರುತ್ತೆ, ಹುಲಿ ಇದು ಇಲ್ಲ. ಸೊ ಎಲ್ಲದರಲ್ಲೂ ಕಂಡುಬರೋದು ಒಂದು ಪ್ರಾಣಿ ಯಾವುದಂದ್ರೆ ನಿಮಗೆ ಯೂನಿಹಾರ್ನ್ ಅಂತ ಬರುತ್ತೆ, ಏಕಕೊಂಬಿನ ಪ್ರಾಣಿ ಅಂತ ಕಂಡುಬರುತ್ತೆ, ಸರಿನಾ. ಅವರ ಮುದ್ರೆಗಳಲ್ಲೂ ಕೂಡ ಈ ಪ್ರಾಣಿಯ ಬಗ್ಗೆ ಮೆನ್ಷನ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 13ನೇ ಪ್ರಶ್ನೆ, ಮೆಹೆಂಜೋದಾರೋ ಸ್ಥಳೀಯ ಹೆಸರು ಇದಾಗಿದೆ ಅಂತ ಹೇಳಿದ್ದಾನೆ. ಮೆಹೆಂಜೋದಾರೋದು ಸ್ಥಳೀಯ ಹೆಸರು ಮೀನ್ಸ್ ಅದ್ರ ಮೀನಿಂಗ್ ಏನ್ರಿ? ಸತ್ತವರ ದಿಬ್ಬ, ಮಡಿದವರ ದಿಬ್ಬ, ಸಿಂಪಲ್, ಸರಿನಾ. ಸೊ ಅದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ 14ನೇ ಪ್ರಶ್ನೆ ಏನಿದೆ ಅಂದರೆ ಕೋಟೆ ಇಲ್ಲದ ಸಿಂಧೂ ನದಿಯ ಏಕೈಕ ನಗರ ಯಾವುದು ಅಂತ ಕೇಳಿದಾನೆ ನಿಮಗೆ. ಕಾಲಿಬಂಗಾನ್, ಮೆಹೆಂಜೋದಾರೋ, ಹರಪ್ಪ, ಚಾನ್ಹುದಾರೋ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ನಿಮಗೆ ಕಾಲಿಬಂಗಾನ್ ಆಗುತ್ತೆ, ಸರಿನಾ. ಸೊ ಕೋಟೆ ಇಲ್ಲದ ಏಕೈಕ ನಗರ ಯಾವುದು ಅಂದರೆ ನಿಮಗೆ ಕಾಲಿಬಂಗಾನ್, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 15ನೇ ಪ್ರಶ್ನೆ, ಮೆಹೆಂಜೋದಾರೋದಲ್ಲಿನ ಅತಿ ದೊಡ್ಡ ಕಟ್ಟಡ ಯಾವುದು ಅಂತ ಕೇಳಿದಾನೆ ನಿಮಗೆ. ಸೊ ಗ್ರೇಟ್ ಬಾತ್, ಗ್ರ್ಯಾನರಿ, ಮತ್ತು ಗ್ರ್ಯಾನರಿ ಅಂದರೆ ಧಾನ್ಯದ ಗೋದಾಮು, ಸರಿನಾ. ಅದಾನಂತರ ಬೃಹತ್ ಸಭಾಂಗಣ ಮತ್ತು 2 ಅಂತಸ್ತಿನ ಕಟ್ಟಡ ಅಂತ ಹೇಳಿದ್ದಾನೆ. ಈ ಮೆಹೆಂಜೋದಾರೋ ಸಿಟಿಯಲ್ಲೇ, ಸರಿನಾ, ಏನು RD ಬ್ಯಾನರ್ಜಿ ಅವ್ರು ಕಂಡಿದ್ರಲ್ವ, ಅಲ್ಲಿ ಅತ್ಯಂತ ದೊಡ್ಡ ಕಟ್ಟಡ ಯಾವುದು ಅಂದರೆ ನಿಮಗೆ ಈ ಗ್ರ್ಯಾನರಿ ಕಂಡುಬರುತ್ತೆ, ಸರಿನಾ, ಧಾನ್ಯದ ಗೋದಾಮು. ಹೇಗ್ರಿ ನಿಮಗೆ ಗ್ರೇಟ್ ಬಾತ್ ಹೇಗೆ ನಿಮಗೆ ಕಟ್ಟಡ ಆಗುತ್ತೆ, ದೊಡ್ಡ ಕಟ್ಟಡ ಆಗುತ್ತೆ? ಆಗಲ್ಲ, ಅದು 2 ಅಂತಸ್ತಿನ ಕಟ್ಟಡ, ಇದಕ್ಕಿಂತ ದೊಡ್ಡದಿತ್ತು. ಧಾನ್ಯದ ಗೋದಾಮು ಅಥವಾ ಗ್ರ್ಯಾನರಿ ಅಂತ ಕರಿತೀವಿ ನಾವು ಅದನ್ನು, ಸರಿನಾ. ಅದು ಮೆಹೆಂಜೋದಾರೋದಲ್ಲಿ ಕಂಡು ಬಂದಿದೆ, ಅತಿ ದೊಡ್ಡ ಕಟ್ಟಡ ಆಗಿದೆ ಮೆಹೆಂಜೋದಾರೋದಲ್ಲಿ, ಸರಿನಾ. ಆ್ಯಂಡ್ ದೆನ್ 16ನೇ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಹರಪ್ಪನ್ ನಾಗರಿಕತೆಯ ಜನರು ಬೆಳೆದ ಏಕದಳಗಳು ಯಾವ್ದು ಅಂತ ಕೇಳಿದ್ದಾನೆ. ಏಕದಳಗಳು, ಒಂದು ಗೋಧಿ ಬೆಳೆದಿದ್ದಾರೆ, ಭತ್ತ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ. ಸೊ ಈ 3 ಕೂಡ ಅವ್ರಿಗೆ ಗೊತ್ತಿತ್ತು. ಸೊ ಮೇಲಿನ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮತ್ತು ಬಾರ್ಲಿ ಕೊಟ್ಟರೆ ಸರಿಯಾದಾಗುತ್ತಾ ಇಲ್ವಾ? ಬಾರ್ಲಿ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ 17ನೇ ಪ್ರಶ್ನೆ ಏನಿದೆ ಅಂದರೆ ಹರಪ್ಪನ್ ಆಯುಧಗಳನ್ನು ಇದರಿಂದ ತಯಾರಿಸಲಾಯಿತು ಅಂತ ಕೇಳಿದ್ದಾರೆ. ಹರಪ್ಪನ್ ಜನರು ಏನಿದಾರಲ್ವ, ಯಾವುದ್ಯಾವುದರಿಂದ ಆಯುಧಗಳನ್ನು ತಯಾರಿಸಿದ್ರು ಅವರು? ಕಲ್ಲಿನಿಂದ ಹೌದು, ತಾಮ್ರದಿಂದ ಹೌದು, ಕಂಚಿನಿಂದ ಅದು ಕೂಡ ಹೌದು. ಸೊ ಮೇಲಿನ ಎಲ್ಲ ವಸ್ತುಗಳಿಂದ ಅವರು ಆಯುಧಗಳನ್ನು ತಯಾರು ಮಾಡಿದ್ದಾರೆ. ಕಲ್ಲಿನಿಂದ ಆಯುಧ ತಯಾರು ಮಾಡಿದ್ದಾರೆ, ತಾಮ್ರದಿಂದ ಕೂಡ ಮಾಡಿದ್ದಾರೆ, ಹಾಗೆ ಕಂಚಿನಿಂದ ಕೂಡ ಮಾಡಿದ್ದಾರೆ, ಸರಿನಾ. ಹಾಗೆ ಕಂಚು ಯಾವ್ಯಾವ
ಕಂಚು ಯಾವ 2 ಲೋಹಗಳ ಮಿಶ್ರಣ ಅಂತ ಕೇಳ್ತಾನೆ. ಕಂಚೇನಿಲ್ಲ, ತಾಮ್ರ ಮತ್ತು ತವರದ ಮಿಶ್ರಗಳು. ಮೀನ್ಸ್ ನೀವು ಹೇಗೆ ನೆನಪಿಟ್ಕೋಬೇಕು, ತಾತ ಅಂತ ನೆನಪಿಟ್ಕೋಬೇಕು. ನಮ್ಮ ತಾತ ಹೆಂಗಿದ್ದ ಅಂದರೆ ಕಂಚಿದಂಗಿದ್ದ. ತಾತ ಕಂಚಿದಂಗಿದ್ದ. ತಾಮ್ರ ಮತ್ತು ತವರ. ಓಕೆ, ತಾಮ್ರ ಮತ್ತು ತವರ ಸರಿನಾ, ನೆನಪಿರಲಿ ಇದು ನಿಮಗೆ. ಹಾಗೆ ಹಿತ್ತಾಳೆ, ತ್ರಾಸ. ಹಿತ್ತಾಳೆ ಏನಿದೆ, ಕೆಟ್ಟ ತ್ರಾಸು ಮಾರೆ, ಕಂಚಿರ್ಬೇಕಾಗಿತ್ತು. ಹಿತ್ತಾಳೆ ತ್ರಾಸ. ಹೇಗೆ, ತಾಮ್ರ ಮತ್ತು ಸತುವಿನಿಂದ ಮಾಡಲಾಗಿದೆ ಹಿತ್ತಾಳೆ ಸರಿನಾ, ಇದು ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ದೆನ್ 18ನೇ ಪ್ರಶ್ನೆ ಏನಿದೆ ಅಂದರೆ, ಸಿಂಧೂ ಆರ್ಥಿಕತೆ ಬೆನ್ನೆಲುಬು ಯಾವುದಾಗಿತ್ತು? ನಮ್ಮ ಭಾರತದ ಬೆನ್ನೆಲುಬು ಯಾವುದಾಗಿದೆ? ರೈತ ಅಂತ ಹೇಳ್ಬೋದು, ಬಟ್ ನಮ್ಮ ಭಾರತ ದೇಶದ ಆರ್ಥಿಕತೆ ಬೆನ್ನೆಲುಬು ಇವಾಗ ಯಾವುದಾಗಿದೆ ಅಂದರೆ ತೃತೀಯ ವಲಯ ಆಗಿದೆ. ಓಕೆ, ಅಥವಾ ಸೇವಾ ವಲಯ ಆಗಿದೆ ಸರಿನಾ, ನೆನ್ಪಿಟ್ಕೊಳ್ಳಿ. ಬಟ್ ಅವ್ರದ್ದು ಆರ್ಥಿಕ ಬೆನ್ನೆಲುಬು ಯಾವುದಾಗಿತ್ತು ಅಂದರೆ ಕೃಷಿಯಾಗಿತ್ತು ಸರಿನಾ. ವ್ಯಾಪಾರ ಮತ್ತು ಕೃಷಿ ಮಾಡಿದ್ರೆ ವ್ಯಾಪಾರ ಮಾಡಬೇಕಲ್ವ ಅವರು. ಸೊ ಅವ್ರ ಬೆನ್ನೆಲುಬು ಯಾವುದಾಗಿತ್ತು ಅಂದ್ರೆ ಕೃಷಿಯಾಗಿತ್ತು, ನೆನಪಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ, ಹರಪ್ಪ ನಗರ ಕಂಡು ಹಿಡಿದವ್ರು ಯಾರು ಅಂತ ಕೇಳಿದಾರೆ ನಿಮಗೆ. ಸರ್ ಬೆಳಗಿನವರೆಗೂ ರಾಮಾಯಣ ಕೇಳಿ ರಾಮ ಸೀತಾಗಿ ಏನಾದರೂ ಅಂತ ಕೇಳಿದ್ರೆ ಹೆಂಗೆ ಹೇಳೋಣ. ಹರಪ್ಪ ನಗರ ಕಂಡು ಹಿಡಿದವ್ರು ಯಾರು ನಿಮಗೆ? ದಯಾರಾಮ್ ಸಹಾನಿ ಅವರು. ಅದಾದ ನಂತರ ರಕುಲ್ ದಾಸ್ ಬ್ಯಾನರ್ಜಿ ಅವರು. ಯಾರು? RD ಬ್ಯಾನರ್ಜಿ ಮೆಹಂಜೋದಾರ್ ನಗರವನ್ನು ಕಂಡುಹಿಡಿದಿದ್ದಾರೆ. SR ರಾವ್ ಯಾವುದನ್ನು ಕಂಡುಹಿಡಿದಿದ್ದಾರೆ? ಲೋಥಾಲನ್ನು. ಹಾಗೆ ಥಾಪರ್ ಅವರು, ಈ ಥಾಪರ್ ಕಂಡುಹಿಡಿದಿದ್ದು ನಿಮಗೆ ಕಾಲಿಬಂಗನನ್ನು ಕಂಡುಹಿಡಿದಿರ್ತಾರೆ ಸರಿನಾ. ಹಾಗೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಏನು ಅಂದರೆ, ಯುನೆಸ್ಕೋ ನಿಧಿಯ ನೆರವಿನಿಂದ ಸಂರಕ್ಷಿಸಲ್ಪಡುವ ಪ್ರವಾಹ ತಡೆಗಳಿಂದ ಸುತ್ತುವರೆದಿರುವ ಪ್ರಮುಖ ಹರಪ್ಪ ತಾಣ ಇದಾಗಿದೆ ಅಂತ ಹೇಳಿದ್ದಾನೆ. ಅಂದರೆ ಯುನೆಸ್ಕೋ ನಿಧಿಯಿಂದ ಸ್ವಲ್ಪ ರಕ್ಷಣೆ ಮಾಡಿದ್ದಾರೆ ಅಂತೆ. ಅಂದರೆ ಅದು ಹರಪ್ಪ ನಗರ ಏನಿದೆ ಅಲ್ವಾ, ಆ ಒಂದು ತಾಣ ಅತಿ ಹೆಚ್ಚು ಪ್ರವಾಹಗಳಿಂದ ಹಾಳಾಗ್ತಿದೆ ಅಂತೆ. ಸೊ ಅದಕ್ಕೆ ಯುನೆಸ್ಕೋದವರು ಸ್ವಲ್ಪ ರಕ್ಷಣೆ ಕೊಡ್ತಾ ಇದ್ದಾರೆ. ಯಾವ ಒಂದು ತಾಣ ಅದು? ಮೆಹೆಂಜೋದಾರೋ ಎಲ್ಲಿ ಕಂಡು ಬರುತ್ತೆ? ಪಾಕಿಸ್ತಾನದಲ್ಲಿ. ಧೋಲಾವೀರಾ ಗುಜರಾತಲ್ಲಿ. ಲೋಥಾಲ್ ಗುಜರಾತಲ್ಲಿ. ರಾಕಿ ಗರ್ಹಿ ಎಲ್ಲಿ? ಹರಿಯಾಣದಲ್ಲಿ ಸರಿನಾ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಮೆಹೆಂಜೋದಾರೋ ಆಗುತ್ತೆ ಸರಿನಾ. ಯುನೆಸ್ಕೋ ಅವರು ಕಾಪಾಡ್ತಾ ಇದ್ದಾರೆ ಮೆಹೆಂಜೋದಾರೋವನ್ನು ಸರಿನಾ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಕ್ಲಾಸ್ 1 ಸಿಂಧೂ ನಾಗರಿಕತೆಯ ವಿಷಯಗಳ ಬಗ್ಗೆ ಒಂದು ಕ್ಲಾಸ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋದಲ್ಲಿ ಏನು ಸ್ವಲ್ಪ ಇನ್ಕ್ಲೂಡ್ ಮಾಡಬೇಕು, ಏನನ್ನ ತೆಗಿಬೇಕು, ಏನು ಸ್ವಲ್ಪ ಅಲ್ಟ್ರೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕ್ಲಾಸ್ನ ನಿಮಗೆ ಹೇಳ್ತಾ ಇದ್ದೀನಲ್ವ, ನಿಮಗೆ ಏನು ಬೇಕಾಗುತ್ತೆ ಅನ್ನೋದು ನಿಮಗೆ ಎಕ್ಸಾಕ್ಟ್ ಗೊತ್ತಿರುತ್ತೆ. ನಾನು ಹೇಳೋನಿಗೆ ನನಗೆ ಒಂದು 90% ಗೊತ್ತಿದ್ದರೆ ಇನ್ನೂ 10% ನಿಮ್ಗೆ ಗೊತ್ತಿರುತ್ತೆ ಸರಿನಾ. ಆ 10% ಏನು ಅಂತ ನನಗೆ ಹೇಳ್ಬೋದಾ ನೀವು? ಪ್ಲೀಸ್ ಕಾಮೆಂಟ್ ಮಾಡಿ. ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮಲ್ಲಿ ಕೂಡ ನೀವು ನನಗೆ ಪ್ರೈವೇಟ್ ಟೆಕ್ಸ್ಟ್ ಮಾಡ್ಬೋದು ಏನು ಅಂತ. ಓಕೆ, ಸೊ ನಿಮ್ಮ ಸಜೆಷನ್ಗೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.